ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಜುಡಿತಳ ಗ್ರಂಥ ಅಧ್ಯಾಯ 1. ನೆಬೂಕದ್ನೆಚ್ಚರನು ಅರ್ಪಕ್ಷದನ ಮೇಲೆ ಮಾಡಿದ ಯುದ್ಧ. ಅದು ನೆಬೂಕದ್ನೆಚ್ಚರನ ಆಳ್ವಿಕೆಯ 12ನೇ ವರ್ಷ. ಅವನು ನಿನೆವೆ ಮಹಾನಗರದಲ್ಲಿ ನೆಲೆಸಿ ಅಸಿರಿಯರನ್ನು ಆಳುತ್ತಾ ಇದ್ದನು. ಆಗ ಅರ್ಪಕ್ಷದನು ಎಕ್ಬಾತನ ಎಂಬ ನಗರದಲ್ಲಿದ್ದುಕೊಂಡು ಮೆದ್ಯರನ್ನು ಆಳುತ್ತಾ ಇದ್ದನು. ಅರ್ಪಕ್ಷದನು ಎಕ್ಬಾತನ ನಗರದ ಸುತ್ತಲೂ ಕೋಟೆಯನ್ನು ಕಟ್ಟಿದನು. ಅದು 22 ಮೀಟರ್ ದಪ್ಪ, 30 ಮೀಟರ್ ಎತ್ತರವಿತ್ತು. ಈ ಕಟ್ಟಡಕ್ಕೆ ಬಳಸಲಾಗಿದ್ದ ಕಲ್ಲುಗಳು 130 ಸೆಂಟಿಮೀಟರ್ ದಪ್ಪ ಹಾಗೂ 260 ಸೆಂಟಿಮೀಟರ್ ಉದ್ದವಿದ್ದವು. ಕೋಟೆಯ ಪ್ರತಿಯೊಂದು ಬಾಗಿಲ ಬಳಿ ಗೋಪುರಗಳಿದ್ದವು. ಅವುಗಳ ಎತ್ತರ 44 ಮೀಟರ್, ಗುಡ್ಡದ ಅಗಲ 26 ಮೀಟರ್. ಕೋಟೆ ಬಾಗಿಲುಗಳ ಗಾತ್ರ 30 ಮೀಟರ್ ಎತ್ತರ ಹಾಗೂ 18 ಮೀಟರ್ ಅಗಲ. ಈ ಬಾಗಿಲುಗಳ ಮೂಲಕ ಇಡೀ ಸೈನ್ಯ ಸುಲಭವಾಗಿ ಹೋಗಿರಬಹುದಾಗಿತ್ತು. ರಾಹುತರು ಸರಾಗವಾಗಿ ಅಡ್ಡಾಡಬಹುದಾಗಿತ್ತು. ನೆಬೂಕದ್ನೆಚ್ಚರನು ಅರ್ಪಕ್ಷದನ ಮೇಲೆ ಯುದ್ಧಕ್ಕೆ ಹೊರಟನು. ಯುದ್ಧವು ರಾಜೀಸ್ನ ಬಳಿಯಲ್ಲಿರುವ ದೊಡ್ಡ ಬಯಲು ಪ್ರದೇಶದಲ್ಲಿ ನಡೆಯಿತು. ಮಲೆನಾಡಿನ ಅನೇಕ ರಾಷ್ಟ್ರಗಳು ಎಫ್ರೇಟಿಸ್, ಟೈಗ್ರಿಸ್ ಹಾಗೂ ಹೈದಾಸ್ಪೇಸ್ ಇವುಗಳ ಕರಾವಳಿಯಲ್ಲಿದ್ದರು ಮತ್ತು ಬಯಲು ಸೀಮೆಯಲ್ಲಿದ್ದು ಎಲಾಮಿನ ಅರಸ ಅರ್ಯೋಕನಿಗೆ ಅಧೀನರಾಗಿದ್ದವರು ಅರ್ಪಕ್ಷದನಿಗೆ ಬೆಂಬಲರಾಗಿದ್ದರು. ಹೀಗೆ ಕಸ್ದೀಯರ ವಿರುದ್ಧ ಹೋರಾಡಲು ಅನೇಕ ರಾಷ್ಟ್ರಗಳು ಮುಂದಾದವು. ಅಸಿರಿಯರ ಅರಸ ನೆಬೂಕದ್ನೆಚ್ಚರನು ಹಲವಾರು ನಾಡುಗಳಿಗೆ ದೂತರನ್ನು ಕಳುಹಿಸಿದನು. ಪರ್ಷಿಯಾದವರೆಗೆ, ಪಾಶ್ಚಾತ್ಯ ನಾಡಿನವರೆಗೆ, ಸಿಲಿಸಿಯಾ ಹಾಗೂ ದಮಸ್ಕಸ್ನವರೆಗೆ, ಲೆಬನೋನ್, ಅಂತಿಲೇಬನ್ ಹಾಗೂ ಸಮುದ್ರದ ಕರಾವಳಿಯಲ್ಲಿದ್ದವರೆಗೆ, ಕಾರ್ಮೆಲ್, ಗಿಲ್ಯಾದ್, ಉತ್ತರ ಗಲಿಲಿಯ ಮತ್ತು ಎಸ್ಟ್ರಾಲೋನ್ ಮಹಾಬಯಲು ಸೀಮೆಯವರೆಗೆ, ಸಮರಿಯಾ ಹಾಗೂ ಅದರ ಸುತ್ತಮುತ್ತಲಿನ ಪಟ್ಟಣದವರೆಗೆ, ಜೋರ್ಡಾನ್ ನದಿಯ ಆಚೆ ಇರುವ ಜೆರುಸಲೇಮ್, ಬೆತಾನಿಯಾ, ಚೆಲೂಸ್, ಕಾದೇಶ್ ಪಟ್ಟಣದವರೆಗೆ, ಈಜಿಪ್ಟ್ ನದಿ ತೀರದವರೆಗೆ, ತಫಾನೇಸ್, ರಾಮೇಸ್ ಹಾಗೂ ಇಡೀ ಗೋಷೆನ್ ನಾಡಿನವರೆಗೆ ಕರೆ ಕಳುಹಿಸಿದನು. ಅಷ್ಟು ಮಾತ್ರವಲ್ಲ, ಟಾನಿಸಿನ ಆಚೆ ಕಡೆಗೆ ಮೆಫಿಸ್ ರವರೆಗೆ, ಈಜಿಪ್ಟಿನಲ್ಲಿದ್ದ ಎಲ್ಲರಿಗೆ ಮತ್ತು ಎಥಿಯೋಪಿಯಾದ ಎಲ್ಲೆಗಳಿಂದ ಅವರಿಗೆ ದೂತರನ್ನು ಕಳುಹಿಸಿ ಸಹಾಯಕ್ಕೆ ಬರಬೇಕೆಂದು ಕೋರಿದನು. ಆದರೆ ಈ ದೇಶಗಳ ನಿವಾಸಿಗಳೆಲ್ಲರೂ ಅಸಿರಿಯರ ಅರಸ ನೆಬೂಕದ್ನೆಚ್ಚರನ ಕರೆಗೆ ಒಗ್ಗೂಡದೆ ಹೋದರು. ಅವನೊಂದಿಗೆ ಸೇರಿ ಯುದ್ಧ ಮಾಡಲು ನಿರಾಕರಿಸಿದರು. ಅವರ ದೃಷ್ಟಿಯಲ್ಲಿ ಅವನು ಒಬ್ಬಂಟಿಗನಾಗಿ ಕಂಡನು. ಅವನಿಗೆ ಯಾರೂ ಭಯಪಡಲಿಲ್ಲ. ಅವನ ರಾಯಭಾರಿಗಳನ್ನು ಬರೀ ಕೈಯಲ್ಲಿ ಹಿಂದಕ್ಕೆ ಅಟ್ಟಿ ಅವಮಾನಗೊಳಿಸಿದರು. ನೆಬೂಕದ್ನೆಚ್ಚರನು ಅವರೆಲ್ಲರ ಮೇಲೆ ಉಗ್ರಕೋಪಗೊಂಡನು. ಸಿಲಿಸಿಯಾ, ದಮಸ್ಕಸ್ ಹಾಗೂ ಸಿರಿಯಾ ನಾಡುಗಳ ಮೇಲೆ ಸೇಡು ತೀರಿಸಿಕೊಳ್ಳುವುದಾಗಿ ಶಪಥ ಮಾಡಿದನು. ಮೋವಾಬ್, ಅಮೋನ್, ಸಮಸ್ತ ಜುದೇಯ ಮತ್ತು ಈಜಿಪ್ಟ್ ಇವುಗಳಲ್ಲಿರುವ ಎಲ್ಲರನ್ನೂ, ಒಂದು ಸಮುದ್ರದಿಂದ ಇನ್ನೊಂದು ಸಮುದ್ರದವರೆಗೆ ಇರುವವರನ್ನು ಕತ್ತಿಗೆ ತುತ್ತಾಗಿಸುವುದಾಗಿ ತನ್ನ ಸಿಂಹಾಸನದ ಮೇಲೆ ಹಾಗೂ ರಾಜ್ಯದ ಮೇಲೆ ಆಣೆಯಿಟ್ಟು ಶಪಥ ಮಾಡಿದನು. ಅರ್ಪಕ್ಷದನ ವಿರುದ್ಧ ದಾಳಿ. ತನ್ನ ಆಳ್ವಿಕೆಯ 17ನೇ ವರ್ಷದಲ್ಲಿ ನೆಬೂಕದ್ನೆಚ್ಚರನು ಅರಸ ಅರ್ಪಕ್ಷದನ ಮೇಲೆ ದಾಳಿ ಮಾಡಿ ಸೋಲಿಸಿದನು. ಅವನ ಇಡೀ ಸೈನ್ಯವನ್ನು, ರಾಹುತರನ್ನು ಹಾಗೂ ರಥಗಳನ್ನು ಧ್ವಂಸ ಮಾಡಿದನು. ಅವನ ನಗರಗಳನ್ನೆಲ್ಲ ಆಕ್ರಮಿಸಿಕೊಂಡು ಎಕ್ಬಾತನಕ್ಕೆ ಬಂದು ಅದರ ಗೋಪುರಗಳನ್ನು ವಶಪಡಿಸಿಕೊಂಡು ಅದರ ಸಂತೆಪೇಟೆಗಳನ್ನು ಲೂಟಿ ಮಾಡಿದನು. ಆ ನಗರದ ವೈಭವವನ್ನೆಲ್ಲ ವಿಪರ್ಯಾಸಕ್ಕೆ ಗುರಿ ಮಾಡಿದನು. ರಜೇಸಿನ ಗುಡ್ಡಗಳಲ್ಲಿ ಅರ್ಪಕ್ಷದನನ್ನು ಸೆರೆ ಹಿಡಿದು ಬರ್ಜಿಯಿಂದ ತಿವಿದು ಒಮ್ಮೆಗೆ ಅವನನ್ನು ಮುಗಿಸಿಬಿಟ್ಟನು. ತರುವಾಯ ನೆಬೂಕದ್ನೆಚ್ಚರನು ತನ್ನ ಸೈನ್ಯ ಸಮೇತ ಹಾಗೂ ಬೆಂಬಲಿಗರೊಂದಿಗೆ ನೆನೆವಿಗೆ ಹಿಂದಿರುಗಿದನು. ಸೈನ್ಯ ತಂಡೋಪತಂಡವಾಗಿತ್ತು.
ಅಲ್ಲೇ ಅವನು ಅವನ ಸೈನ್ಯ ಸಮಸ್ತೋಮವು ದುಂದೌನದಲ್ಲಿ 120 ದಿನಗಳನ್ನು ಕಳೆದರು. ಅಧ್ಯಾಯ 2. ಪಶ್ಚಿಮದಲ್ಲಿ ದಂಡಯಾತ್ರೆ. 18ನೇ ವರ್ಷದ ಮೊದಲನೆಯ ತಿಂಗಳ 22ನೇ ದಿನ ಅಸ್ಸಿರಿಯರ ಅರಸ ನೆಬೂಕದ್ನೆಚ್ಚರನ ಅರಮನೆಯಲ್ಲಿ ಒಂದು ಸುದ್ದಿ ಹಬ್ಬಿತು. ಈ ಮೊದಲೇ ಶಪಥ ಮಾಡಿದಂತೆ ಅರಸನಿಗೆ ಬೆಂಬಲ ನೀಡಿದ ಎಲ್ಲ ದೇಶಗಳ ಮೇಲೆ ಸೇಡನ್ನು ತೀರಿಸಿಕೊಳ್ಳುವುದು ಖಂಡಿತ ಎಂದು ತಿಳಿದು ಬಂದಿತು. ಅರಸನು ತನ್ನ ಮಂತ್ರಿಮಂಡಲದವರನ್ನು ಹಿರಿಯ ದಳಪತಿಗಳನ್ನು ಕರೆಸಿ ಗುಟ್ಟಾಗಿ ಸಮಾಲೋಚನೆ ನಡೆಸಿದನು. ತನಗೆ ಬೆಂಬಲ ನೀಡಿದ ದೇಶಗಳನ್ನು ಸಂಪೂರ್ಣವಾಗಿ ನಾಶಗೊಳಿಸಲು ತೀರ್ಮಾನಿಸಿರುವುದಾಗಿ ಅರಸನು ಅವರಿಗೆ ಖುದ್ದಾಗಿ ತಿಳಿಸಿದನು. ಅರಸನ ಬೇಡಿಕೆಗಳನ್ನು ನಿರಾಕರಿಸಿದ ಎಲ್ಲರನ್ನೂ ಸಂಹರಿಸಬೇಕೆಂದು ರಾಜಾಜ್ಞೆ ಹೊರಡಿಸಲಾಯಿತು. ಈ ಗುಪ್ತ ಸಮಾಲೋಚನೆ ನಡೆದ ಬಳಿಕ ಅಸ್ಸೀರಿಯಾದ ಅರಸ ನೆಬೂಕದ್ನೆಚ್ಚರನು ತನಗೆ ಮಾತ್ರ ಅಧೀನವಾಗಿದ್ದ ಪ್ರಧಾನ ಸೇನಾಧಿಪತಿ ಹಲೋಬೇರ್ಸನ್ ಎಂಬುವನನ್ನು ಕರೆಸಿದನು. ಅವನಿಗೆ ಸಮಸ್ತ ಜಗತ್ತಿನ ಒಡೆಯನಾದ ರಾಜಾಧಿರಾಜನ ಆಜ್ಞೆಯಿದು: ಹೊರಡು, ಎದೆಗುಂದದೆ ಯುದ್ಧ ಮಾಡು, ವೀರ ಪ್ರವೀಣರನ್ನು ಆಯ್ದುಕೋ, 120,000 ಸೈನಿಕರನ್ನು, 12,000 ರಾಹುತರನ್ನು ಆರಿಸಿಕೊಂಡು ನನ್ನ ಕರೆಯನ್ನು ತಿರಸ್ಕರಿಸಿದ ಪಶ್ಚಿಮ ದೇಶಗಳ ಮೇಲೆ ದಾಳಿ ಮಾಡು. ನೆಲ, ಜಲ ಮುಂತಾದ ಮೂಲಭೂತ ಪದಾರ್ಥಗಳನ್ನು ಸಜ್ಜುಗೊಳಿಸುವಂತೆ ಸೈನಿಕರಿಗೆ ಆಜ್ಞಾಪಿಸು. ಏಕೆಂದರೆ ನಾನು ರೌದ್ರಾವೇಶನಾಗಿ ನಾನು ನಾಡುಗಳನ್ನೆಲ್ಲ ಆಕ್ರಮಿಸಿಕೊಳ್ಳುವೆ. ನನ್ನ ಸೈನ್ಯ ಧರೆಯೆಲ್ಲವನ್ನು ಮುತ್ತಿಕೊಳ್ಳುವುದು. ನಾನು ಸರ್ವವನ್ನು ಸೂರೆ ಮಾಡುವೆನು. ಕಣಿವೆಗಳು, ಸರೋವರಗಳು ಗಾಯಗೊಂಡ ಶತ್ರುಗಳಿಂದ ತುಂಬಿ ಹೋಗುವವು. ನದಿಗಳು ಸತ್ತವರ ಶವರದಿಂದ ತುಂಬಿ ಹರಿಯುವವು. ಭೂಮಿಯ ಕಟ್ಟಕಡೆಯವರೆಗೆ ಶತ್ರುಗಳು ಸೇರಿ ಹೋಗುವಂತೆ ಮಾಡುವೆನು. ಈಗ ಹೊರಡು, ನಾನಾಗಿ ಇಡೀ ಪ್ರಾಂತ್ಯವನ್ನು ಆಕ್ರಮಿಸಿಕೋ, ಶರಣಾಗತವಾಗುವವರನ್ನು ಸೆರೆಯಲ್ಲಿಡು. ನಾನು ಬಂದು ಅವರನ್ನು ಶಿಕ್ಷಿಸುತ್ತೇನೆ ಎಂದೊರಿಸುವಂತಲಾಯಿತು. ಕರುಣೆ ತೋರಿಸಬೇಕಾಗಿಲ್ಲ, ಎಲ್ಲರನ್ನೂ ಖಡ್ಗದಿಂದ ಹತಮಾಡು. ನಿನಗೆ ವಹಿಸಿಕೊಟ್ಟ ಪ್ರದೇಶವನ್ನು ಕೊಳ್ಳೆ ಹೊಡೆ. ನಿನ್ನ ಜೀವದಾಣೆ, ನಿನ್ನ ಸಜೀವ ಶಕ್ತ ರಾಜ್ಯದ ಮೇಲೆ ಪ್ರಮಾಣ ಮಾಡಿ ಇದ್ದೇನೆ. ನನ್ನ ಭುಜಬಲದಿಂದ ಇದನ್ನೆಲ್ಲ ಈಡೇರಿಸುವೆನು. ನೀನಾದರೋ ನಿನ್ನ ಪ್ರಭುವಿನ ಆಜ್ಞೆಗಳನ್ನು ಚಾಚೂ ತಪ್ಪದೆ ಈಡೇರಿಸಬೇಕು. ತಡ ಮಾಡಬೇಡ, ನಾನು ಹೇಳಿದಂತೆ ಕಟ್ಟುನಿಟ್ಟಾಗಿ ಮಾಡು ಎಂದನು. ಯುದ್ಧಕ್ಕೆ ಸಿದ್ಧತೆ. ಅರಸನ ಸನ್ನಿಧಿಯಿಂದ ಹೊರಟು ಬಂದ ಹೊಲೋಫರ್ನೇಸ್ ದಂಡನಾಯಕರನ್ನು, ದಳಪತಿಗಳನ್ನು, ಅಸ್ಸೀರಿಯಾದ ಸೈನ್ಯದ ವಿವಿಧ ಅಧಿಕಾರಿಗಳನ್ನು ಕರೆಸಿದನು. ಒಡೆಯನ ಆಜ್ಞಾನುಸಾರವಾಗಿ ಶೂರ ಸೈನಿಕರನ್ನು ಎಚ್ಚರಿಕೆಯಿಂದ ಆರಿಸಿಕೊಂಡನು. ಸುಮಾರು 120,000 ಸೈನಿಕರು, 12,000 ರಾಹುತರು ಬಿಲ್ಲುಬಾಣಗಳೊಂದಿಗೆ ಕಾಳಗಕ್ಕೆ ಸುಜ್ಜಿತರಾಗುವಂತೆ ಮಾಡಿದನು. ಸಾಮಾನು ಸುಂಜರವಾಯುಗಳನ್ನು ಸಾಗಿಸಲು ಅಸಂಖ್ಯಾತ ಒಂಟೆಗಳು, ಕುದುರೆಗಳು, ಕತ್ತೆಗಳು ಹಾಗೂ ಆಹಾರಕ್ಕಾಗಿ ಕುರಿ, ಮೇಕೆಗಳು, ಹೋತ ಹೋರಿಗಳು ಸಿದ್ಧವಾದವು. ಇನ್ನು ಹೆಚ್ಚಿನ ಅವಶ್ಯಕತೆಗಾಗಿ ಪ್ರತಿಯೊಬ್ಬನಿಗೂ ಬೆಳ್ಳಿ ಬಂಗಾರವನ್ನು ರಾಜನ ಭಂಡಾರದಿಂದ ಕೊಡಲಾಯಿತು. ಅರಸ ನೆಬೂಕದ್ನೆಚ್ಚರನ ಮುಂದಾಳಾಗಿ ಹಲೋಫೇಸನ್ ತನ್ನ ಸೈನ್ಯದೊಂದಿಗೆ ಪಶ್ಚಿಮ ಪ್ರಾಂತ್ಯವನ್ನೆಲ್ಲ ಆಕ್ರಮಿಸಿಕೊಳ್ಳಲು ಹೊರಟನು. ರಾಹುತರು, ರಥಗಳು, ಆಯ್ಕೆಯಾದ ಕಾಲಗಳು ಎಲ್ಲರೂ ಅವನೊಂದಿಗೆ ಹೋದರು. ಅವರನ್ನು ಹಿಂಬಾಲಿಸಿದ ಇತರರು ಮಿಡತೆಗಳ ದಂಡಿನಂತೆ, ಸಮುದ್ರದ ಉಸುಬಿನಂತೆ ಕಂಡರು. ಅವರನ್ನು ಎಣಿಕೆ ಮಾಡಲು ಯಾರಿಂದಲೂ ಆಗುತ್ತಿರಲಿಲ್ಲ, ಹಂತ ಹಂತವಾಗಿ ಹಾಕಿದ ಮುತ್ತಿಗೆ. ಹೀಗೆ ಅವರು ನಿನೆವೆಯಿಂದ ಹೊರಟು 3 ದಿನಗಳ ಪ್ರಯಾಣ ಮಾಡಿ ಬೆಕ್ತಿಲೇದ್ ಬಯಲನ್ನು ಸೇರಿದರು. ಅಲ್ಲಿಂದ ಉತ್ತರಕ್ಕೆ ಸಿಲಿಯಾದ ಗುಡ್ಡದ ಬಳಿ ಡೇರೆಗಳನ್ನು ಹಾಕಿದರು. ಕಾಲಾಳು ರಾಹುತರು ಮತ್ತು ರಥಗಳೊಂದಿಗೆ ಕೂಡಿದ ಇಡೀ ಸೈನ್ಯದೊಂದಿಗೆ ಹೆಲೋಫೆರ್ನಸನು ಮಲೆನಾಡಿಗೆ ಸಾಗಿದನು. ಕುಟ್ ಮತ್ತು ಲೂದ್ ಮಾರ್ಗವಾಗಿ ಹೋಗಿ ಸಿಯೋನಿನ ದಕ್ಷಿಣ ವಿಭಾಗದ ಮರುಭೂಮಿಯ ಅರುಗಲಿನಿಂದ ರಾಸೀಸ್ ಹಾಗೂ ಇಷ್ಮಾಯೇಲ್ ಅವರ ಮಕ್ಕಳನ್ನು ಸೆರೆ ಹಿಡಿದನು. ಅಲ್ಲಿಂದ ಯುಫ್ರಿಟಿಸ್ ಬದಿಯಲ್ಲಿ ಸಾಗುತ್ತಾ ಮೆಸೊಪೊಟೇಮಿಯಾವನ್ನು ದಾಟಿದನು. ಅಲ್ಲಿದ್ದ ಅಬ್ರೋನ್ ನದಿಯ ಸರಹದ್ದಿನಲ್ಲಿದ್ದ ಕೋಟೆಗಳನ್ನು ನೆಲಸಮ ಮಾಡಿ ಸಮುದ್ರ ತೀರವನ್ನು ಸೇರಿದನು.
ಅನಂತರ ಸಿಲಿಸಿಯಾದ ಪ್ರಾಂತ್ಯಗಳನ್ನು ಮುತ್ತೆ ಹೋರಾಟಕ್ಕೆ ಬಂದವರೆಲ್ಲರನ್ನೂ ಸಂಹರಿಸಿದನು. ಅರೇಬಿಯಾಗಿ ಮುಖವಾಗಿರುವ ಜಾಫೇತಿನ ದಕ್ಷಿಣ ಸೀಮೆಗಳ ಮೂಲಕ ಸಾಗುತ್ತಾ ಮಿದ್ಯಾನಗರವನ್ನು ಸುತ್ತುಗಟ್ಟಿದನು. ಅವರ ಗುಡಾರಗಳನ್ನು ಸುಟ್ಟುಹಾಕಿ ಅವರ ಕುರಿಮಂದೆಗಳನ್ನು ದೋಚಿಕೊಂಡು ದಮಸ್ಕಸ್ಸಿನ ಬಯಲಿಗೆ ಇಳಿದನು. ಅದು ಗೋಧಿಯ ಸುಗ್ಗಿಕಾಲವಾಗಿತ್ತು. ಎಲೋಫೆರ್ನೆಸ್ನ ಆ ಹೊಲಗದ್ದೆಗಳಿಗೆ ಬೆಂಕಿ ಇಟ್ಟು ದನಕರುಗಳನ್ನು ಕುರಿಮಂದಿಗಳನ್ನು ನಾಶ ಮಾಡಿದನು. ನಗರಗಳು ನೆಲಸಮವಾದವು, ಗ್ರಾಮಗಳು ನಿರ್ಜನ ಪ್ರದೇಶಗಳಾದವು. ಯುವಕರೆಲ್ಲ ಕತ್ತಿಗೆ ತುತ್ತಾದರು. ಸಮುದ್ರ ತೀರದ ಸಿದೋನ್, ಟೈರ್, ಸೂರ್, ಬಿಸಿಯಾದ ಮತ್ತು ಜಮೀಯಾ ಮುಂತಾದ ಊರುಗಳ ಜನರು ಭಯಭ್ರಾಂತರಾದರು. ಉಜತೋಪೋಸ್ ಮತ್ತು ಅಸ್ಕಲೋನ್ ಜನರು ತಲ್ಲಣಗೊಂಡರು. ಅಧ್ಯಾಯ 3. ಸಂಧಾನಕ್ಕೆ ಪ್ರಯತ್ನ. ಆದ್ದರಿಂದ ಈ ಎಲ್ಲ ನಾಡಿನವರು ರಾಯಭಾರಿಗಳನ್ನು ಹೋಲೋಫರ್ನೇಸನ ಬಳಿಗೆ ಕಳುಹಿಸಿದ್ದರು. ಇವರು ಬಂದು, ಮಹಾರಾಜ ನೆಬುಕದ್ನೆಚ್ಚರನ ದಾಸರು ನಾವು, ನಿಮಗೆ ಅಡ್ಡ ಬೀಳುತ್ತೇವೆ. ತಮ್ಮ ಇಚ್ಛಾನುಸಾರ ನಮಗೆ ಏನು ಬೇಕಾದರೂ ಮಾಡಬಹುದು. ಇದೋ ನಮ್ಮ ಹುಲ್ಲುಗಾವಲುಗಳು, ಬೆಳೆ ತುಂಬಿದ ಹೊಲ ಗದ್ದೆಗಳು, ದನ ಕರುಗಳು, ಆಡು ಮೇಕೆಗಳು, ನಮ್ಮ ಸ್ವಂತವೆಲ್ಲವನ್ನು ನಿಮಗೆ ಒಪ್ಪಿಸುತ್ತೇವೆ. ನಿಮಗೆ ಇಷ್ಟ ಬಂದಂತೆ ಉಪಯೋಗಿಸಿಕೊಳ್ಳಬಹುದು. ನಮ್ಮ ಪಟ್ಟಣಗಳು, ಅವುಗಳ ನಿವಾಸಗಳು ಸಹ ನಿಮ್ಮ ಸೇವೆಗೆ ಮೀಸಲಾಗಿವೆ. ನಿಮಗೆ ಉಚಿತವಾಗಿ ಕಂಡಂತೆ ಬಳಸಿಕೊಳ್ಳಬಹುದು ಎಂದು ತಿಳಿಸಿದ್ದರು. ಮೇಲ್ಕಂಡ ವರದಿಯನ್ನು ಕೇಳಿದ ನಂತರ ಹೋಲೋಫರ್ನೇಸ್ ಮಹಾ ಟಿವಿಯಿಂದ ಸೈನ್ಯದೊಂದಿಗೆ ಹೊರಟನು. ಗುಡ್ಡದಿಂದ ಇಳಿದು ಕರಾವಳಿಯ ಕಡೆಗೆ ಹೋದನು. ದಾರಿಯಲ್ಲಿ ಕೋಟೆಗಳ ಕಾವಲಾಗಿ ಪಡೆಗಳನ್ನು ಇರಿಸಿದ್ದನು. ಸಹಾಯಕ ಪಡೆಗೆಂದು ಶೂರರಾದ ಸೈನಿಕರನ್ನು ಆರಿಸಿಕೊಂಡನು. ಅಲ್ಲಿನ ನಗರಗಳ ಹಾಗೂ ಪಟ್ಟಣಗಳ ನಿವಾಸಿಗಳು ಪುಷ್ಪಹಾರಗಳೊಂದಿಗೆ ವಾದ್ಯ ಸಂಗೀತದೊಂದಿಗೆ ಅವನನ್ನು ಸ್ವಾಗತಿಸಿದರು. ಆದರೆ ಅವನು ಅವರ ಪುಣ್ಯಕ್ಷೇತ್ರಗಳನ್ನು ನೆಲಸಮ ಮಾಡಿದ್ದನು. ಪೂಜಾ ಮರಗಳನ್ನು ಕಡಿದು ಹಾಕಿದ್ದನು. ನಾಡು ದೇವತೆಗಳನ್ನು ತೆಗೆದು ಹಾಕಿದ್ದನು. ಹೀಗೆ ಸರ್ವ ರಾಷ್ಟ್ರಗಳ ಎಲ್ಲ ಭಾಷೆಗಳಾಡುವವರು ಹಾಗೂ ಇತರ ಜನಾಂಗದವರು ನೆಬುಕದ್ನೆಚ್ಚರನನ್ನೇ ದೇವರೆಂದು ಪೂಜಿಸಬೇಕು ಎಂಬ ರಾಜಾಜ್ಞೆಯನ್ನು ಅಕ್ಷರಶಃ ಈಡೇರಿಸಿದನು. ಈ ಪರಿ ಸಾಗುತ್ತಾ ಎಫ್ರೇಲೋನಿನ ಗಡಿಯ ಬಳಿ, ಅಂದರೆ ಜುದೇಯದ ಪರ್ವತ ಶ್ರೇಣಿಗೆ ಎದುರಾಗಿದ್ದ ದೋತಾನ್ ಎಂಬ ಗ್ರಾಮದ ಅರುಗಿನಲ್ಲಿ ಸೇರಿದ್ದನು. ಅಲ್ಲಿ ಗೇಬಾ ಮತ್ತು ಶಿತೋಪೋಲಿಸಿನ ಮಧ್ಯೆ ದಂಡಿಳಿಸಿದ್ದನು. ಸೈನ್ಯದಳಗಳೆಲ್ಲವನ್ನು ವ್ಯವಸ್ಥಿತವಾಗಿ ಒಂದುಗೂಡಿಸುವ ಸಲುವಾಗಿ 1 ತಿಂಗಳವರೆಗೆ ಅಲ್ಲಿಯೇ ತಂಗಿದ್ದನು. ಅಧ್ಯಾಯ 4. ಎಚ್ಚರಗೊಂಡ ಜುದೇಯ ನಾಡಿನಲ್ಲಿ ವಾಸವಾಗಿದ್ದ ಇಸ್ರಾಯೇಲರು ಈ ಸುದ್ದಿಯನ್ನು ಕೇಳಿ ಅಲೋಫರ್ನೇಷನಿಗೆ ಬಹುವಾಗಿ ಅಂಜಿದರು. ಅಸಿರಿಯದ ಅರಸ ನೆಬೂಕದ್ನೆಚ್ಚರನ ಪ್ರಧಾನ ಸೇನಾಯಿ ಅಲೋಫರ್ನೇಷನು ಇತರ ರಾಷ್ಟ್ರಗಳಿಗೂ ಅವುಗಳ ದೇವಾಲಯಗಳಿಗೂ ಮಾಡಿದಂತೆ ಜೆರುಸಲೇಮಿಗೂ ತಮ್ಮ ಸರ್ವೇಶ್ವರನಾದ ದೇವರ ಮಹಾಲಯಕ್ಕೂ ಮಾಡುವನೆಂದು ಎಣಿಸಿ ನಡುಗಿದರು. ಹೊರನಾಡುಗಳಿಗೆ ಗಡಿಪಾರಾಗಿ ಹೋಗಿ ಬಂದು ಅವರ ಕೆಲವೇ ದಿನಗಳಾಗಿದ್ದವು. ಅವರು ಜುದೇಯಕ್ಕೆ ಹಿಂತಿರುಗಿ ಬಂದು ಒಟ್ಟಿಗೆ ಅಲ್ಲಿ ನೆಲೆಗೊಂಡರು. ಅಪವಿತ್ರಗೊಳಿಸಲಾಗಿದ್ದ ಮಹಾದೇವಾಲಯವನ್ನು ಪುನಃ ಕಟ್ಟಿ ಗರ್ಭಗುಡಿಯನ್ನು ಪ್ರತಿಷ್ಠಾಪಿಸಿದರು. ಇವು ಇತ್ತೀಚೆಗೆ ತಾನೇ ನಡೆದ ಘಟನೆಗಳಾಗಿದ್ದವು. ಎಂತಲೇ ಅವರು ಸಮಾರಿಯ ಮತ್ತು ಸುತ್ತಮುತ್ತಲಿನ ಊರುಗಳಾದ ಕೋನಾ, ಬೇತ್ ಓರೋನ್, ಬಿಲ್ಮಹೀನ್, ಜೆರಿಕೋ, ಚೋಬಾ, ಯೆಸೋರ ಮತ್ತು ಸಾಲೀಮ್ ಕಡಿಮೆ ಇವುಗಳಿದ್ದವರನ್ನು ಎಚ್ಚರಿಸಿದರು. ಎತ್ತರವಾದ ಬೆಟ್ಟದ ತುದಿಗಳನ್ನು ಏರಿ ಹೋಗಿ ಅಲ್ಲಿನ ಊರುಗಳನ್ನು ಭದ್ರಗೊಳಿಸಿದರು. ಆಗ ತಾನೇ ಕೊಯ್ಲು ಮುಗಿದಿದ್ದರಿಂದ ದವಸ ಧಾನ್ಯಗಳನ್ನು ಸಂಗ್ರಹಿಸಿ ಯುದ್ಧ ಕಾಲಕ್ಕೆ ಬೇಕಾದ ಆಹಾರ ಸಾಮಗ್ರಿಗಳನ್ನು ದಾಸ್ತಾನು ಮಾಡಿಕೊಂಡರು. ಆಗ ಜೆರುಸಲೇಮಿನಲ್ಲಿದ್ದ ಪ್ರಧಾನ ಯಾಜಕರಾದ ಯೋವಾಕೀಮ್ ದೋತಾನ್ ಬಯಲಿನ ಕಡೆ ಎದ್ದ ಎಷ್ಟೋಲೋನ್ ನಾಡಿಗೆ ಎದುರಾಗಿದ್ದ ಬೆತೋಲಿಯಾ ಮತ್ತು ಬಿತೋಮಾಸ್ತಾಹೀಮ್ ಪಟ್ಟಣಗಳ ನಿವಾಸಿಗಳಿಗೆ ಈ ಸಮಾಚಾರವನ್ನು ಬರೆದು ಕಳುಹಿಸಿದನು. ಜುದೇಯವನ್ನು ಪ್ರವೇಶಿಸಲು ಸಂದುಗಳಿದ್ದ ಕಣಿವೆಗಳನ್ನು ಭದ್ರಪಡಿಸಿದನು. ಆ ಸಂದುಗಳು ಎಷ್ಟು ಇಕ್ಕಟ್ಟಾಗಿದ್ದವು ಎಂದರೆ
ಇಬ್ಬಿಬ್ಬರು ಮಾತ್ರ ಒಮ್ಮೆಗೆ ಹಾದು ಹೋಗಲು ಸಾಧ್ಯವಾಗಿತ್ತು. ಅಂಥ ದಾರಿಯಲ್ಲಿ ಶತ್ರುಗಳು ಸುಲಭವಾಗಿ ತಡೆಗಟ್ಟುವಂತೆ ಸೈನಿಕರನ್ನು ಕಾವಲಿರಿಸಿದನು. ಹೀಗೆ ಪ್ರಧಾನ ಯಾಜಕ ಯೋವಾಕೀಮ್ ಮತ್ತು ಜೆರುಸಲೇಮಿನ ಪ್ರಮುಖ ಆಲೋಚನಾ ಮಂಡಳಿಯು ಆಜ್ಞೆಯ ಪ್ರಕಾರ ಜುದೇಯದ ಜನರು ಎಲ್ಲವನ್ನೂ ಮಾಡಿದರು. ರಾಷ್ಟ್ರೀಯ ಪ್ರಾರ್ಥನಾ ಕೂಟ. ಇಸ್ರಾಯೇಲಿನ ಜನರೆಲ್ಲರೂ ಬಹುಧೈರ್ಯದಿಂದ ಮತ್ತು ಶ್ರದ್ಧೆಯಿಂದ ದೇವರಲ್ಲಿ ಮೊರೆಯಿಟ್ಟರು. ಹೆಂಗಸರು, ಮಕ್ಕಳು, ದನಕರುಗಳು, ಅಲ್ಲಿ ವಾಸವಾಗಿದ್ದ ಪರಕೀಯರು, ಕೂಲಿ ಆಳುಗಳು, ದಾಸದಾಸಿಯರು ಎಲ್ಲವೂ ತಪಸ್ಸೇರಿಯ ಸೂಚನೆಗಾಗಿ ಗೋಣಿತಟ್ಟನ್ನು ಸುತ್ತಿಕೊಂಡರು. ಜೆರುಸಲೇಮಿನಿಂದ ಇಸ್ರಾಯೇಲರು, ಹೆಂಗಸರು, ಮಕ್ಕಳು ಎನ್ನದೆ ಎಲ್ಲರೂ ಮಹಾದೇವಾಲಯದ ಮುಂದೆ ಸಾಷ್ಟಾಂಗವಾಗಿ ರಗಿದರು. ಹಣೆಗೆ ವಿಭೂತಿಯನ್ನು ಹಚ್ಚಿಕೊಂಡರು. ಕರಗಳನ್ನೆತ್ತಿ ದೇವರಿಗೆ ಪ್ರಾರ್ಥನೆ ಮಾಡಿದರು. ಬಲಿಪೀಠಕ್ಕೂ ಗೋಣಿತಟ್ಟನ್ನು ಸುತ್ತಿ ದೇವರಿಗೆ ಮೊರೆಯಿಟ್ಟು, ಶತ್ರುಗಳು ನಮ್ಮ ಮಕ್ಕಳನ್ನು ಎಳೆದುಕೊಂಡು ಹೋಗದಿರಲಿ, ನಮ್ಮ ಹೆಂಡತಿಯರನ್ನು ಕೊಳ್ಳೆಯಂತೆ ಹಂಚಿಕೊಳ್ಳದಿರಲಿ, ನಮ್ಮ ಸೊತ್ತಾದ ಪಟ್ಟಣಗಳನ್ನು ನಾಶಗೊಳಿಸದಿರಲಿ, ನಮ್ಮ ಮಹಾದೇವಾಲಯವನ್ನು ಕೊಲೆಗೊಳಿಸಿ ಭ್ರಷ್ಟಗೊಳಿಸಿ ಅನ್ಯ ಧರ್ಮೀಯರು ಕೊಚ್ಚಿಕೊಳ್ಳದಂತೆ ಕಾಪಾಡಿರಿ ಎಂದು ವಿನಯದಿಂದ ಶ್ರದ್ಧೆಯಿಂದಲೂ ಬೇಡಿಕೊಂಡರು. ಸರ್ವೇಶ್ವರ ಸ್ವಾಮಿ ಅವರ ಪ್ರಾರ್ಥನೆಯನ್ನು ಆಲಿಸಿದರು. ಅವರ ಸಂಕಟವನ್ನು ಕಂಡು ಕರುಣೆ ತೋರಿದರು. ಜೆರುಸಲೇಮಿನಲ್ಲಿ ಮಾತ್ರವಲ್ಲ, ಜುದೆಯಲ್ಲೆಲ್ಲ ಜನರು ಸರ್ವಶಕ್ತ ದೇವರ ಪವಿತ್ರ ಸ್ಥಾನದ ಮುಂದೆ ಬಹಳ ದಿನಗಳವರೆಗೂ ಉಪವಾಸ ವ್ರತಗೊಂಡಿದ್ದರು. ಪ್ರಧಾನ ಯಾಜಕ ಯೋವಾಕೀಮ್ ಹಾಗೂ ದೇವರ ಪೀಠದ ಮುಂದೆ ನಿಂತಿದ್ದ ಯಾಜಕರು ಮತ್ತು ಪರಿಚಾರಕರು ನಡುವೆಗೆ ಗೋಣಿತಟ್ಟನ್ನು ಕಟ್ಟಿಕೊಂಡು ದಹನ ಬಲಿಗಳನ್ನು ಅರ್ಪಿಸಿದರು. ಹರಕೆಗಳನ್ನು, ಕಾಣಿಕೆಗಳನ್ನು ದೇವರಿಗೆ ಸಮರ್ಪಿಸಿದರು. ನೆತ್ತಿಯ ಮೇಲೆ ಬೂದಿಯನ್ನು ಹಚ್ಚಿಕೊಂಡು ದೇವರನ್ನು ಪ್ರಾರ್ಥಿಸುತ್ತಾ ಇಸ್ರಾಯೇಲಿನ ಮನೆತನಕ್ಕೆ ಕೃಪೆ ನೀಡಬೇಕೆಂದು ಯಾಚಿಸಿದರು. ಅಧ್ಯಾಯ 5. ಯುದ್ಧದ ಬಗ್ಗೆ ಸಮಾಲೋಚನೆ. ಹಲೋಫರ್ನೇಸನ ಗುಡಾರದಲ್ಲಿ ಇಸ್ರಾಯೇಲರು ಯುದ್ಧಕ್ಕೆ ಸಿದ್ಧರಾಗುತ್ತಿದ್ದಾರೆ. ಬೆಟ್ಟದ ಸಂಧಿಗಳನ್ನು ಮುಚ್ಚಿಬಿಟ್ಟಿದ್ದಾರೆ. ಬೆಟ್ಟದ ತುದಿಗಳಲ್ಲಿ ಕಾವಲು ಪಡೆಗಳನ್ನಿಟ್ಟಿದ್ದಾರೆ. ಬಯಲುಗಳಲ್ಲಿ ಅಡಚಣೆಗಳನ್ನು ತಂದೊಡ್ಡಿದ್ದಾರೆ ಎಂಬ ರಹಸ್ಯ ಸುದ್ದಿ ಅರಿಸಿಯರಿಗೆ ಪ್ರಧಾನ ಸೇನಾಧಿಪತಿ ಹಾಲೋಫರ್ನೇಸನ ಕಿವಿಗೆ ಮುಟ್ಟಿತು. ಹಾಲೋಫರ್ನೇಸ್ ಕೋಪದುದ್ರೇಕದಿಂದ ಮೂವಾಬ್ಯ ಅರಸರನ್ನು, ಅಮ್ಮೋನ್ಯರ ದಳಪತಿಗಳನ್ನು, ಕರಾವಳಿಯ ಪಾಳೆಗಾರರನ್ನು ಕರೆಸಿದನು. ಕಾನಾನಿನ ಜನರೇ, ಹೇಳಿ, ಗುಡ್ಡಗಾಡಲ್ಲಿ ನೆಲೆಸಿರುವ ಆ ಜನರು ಯಾರು? ಅವರ ನಿವಾಸ ಪಟ್ಟಣಗಳು ಯಾವುವು? ಅವರ ಸೈನ್ಯದ ಗಾತ್ರವೆಷ್ಟು? ಅದರ ಶಕ್ತಿ ಸಾಮರ್ಥ್ಯದ ಮೂಲ ಯಾವುದು? ಅವರ ಸೈನ್ಯವನ್ನು ಪಾಲಿಸಿ ನಡೆಸುವಂಥ ಒಡೆಯನು ಯಾರು? ಇತರರ ಪಾಶ್ಚಾತ್ಯರಂತೆ ಇವರು ನಮ್ಮೊಡನೆ ಸಂಧಾನ ಮಾಡಿಕೊಳ್ಳಲು ಬರದೆ ಇರಲು ಕಾರಣವೇನು ಎಂದು ಕೇಳಿದನು. ಅಂಕಿಯರೊಡನೆ ಭಾಷಣ. ಅಮ್ಮೋನ್ಯರ ಮುಖಂಡನಾದ ಅಂಕಿಯೋರ ಹೀಗೆಂದು ಪ್ರತ್ಯುತ್ತರವಿತ್ತನು. ಒಡೆಯ, ದಾಸನಾದ ನಾನು ಹೇಳುವುದನ್ನು ದಯವಿಟ್ಟು ಕೇಳಿ. ನಿಮಗೆ ಹತ್ತಿರವೇ ಮನೆ ಮಾಡಿಕೊಂಡು ಇರುವ ಈ ಗುಡ್ಡಗಾಡಿನ ಜನರ ವಿಷಯವನ್ನು ನಿಮಗೆ ತಿಳಿಸುತ್ತೇನೆ. ಸತ್ಯವಲ್ಲದ ಬೇರೇನನ್ನು ನಿಮ್ಮ ದಾಸನಾದ ನಾನು ನುಡಿಯಲಾರೆ. ಈ ಜನ ಬಾಬಿಲೋನಿಯರ ಸಂತತಿಗೆ ಸೇರಿದವರು. ಬಾಬಿಲೋನಿನಲ್ಲಿ ವಾಸ ಮಾಡಿದ ಅವರ ಪಿತೃಗಳ ದೇವರುಗಳ ಪೂಜಿಸಲು ಇಚ್ಛಿಸಿರಲಿಲ್ಲ. ಆದುದರಿಂದ ಮೆಸೊಪೊಟೇಮಿಯಾಕ್ಕೆ ಬಂದು ನೆಲೆಸಿದರು. ಅವರು ಪಿತೃಗಳ ಮಾರ್ಗಗಳನ್ನು ತೊರೆದು ಪರಲೋಕದ ದೇವರುಗಳನ್ನು ಅಂಗೀಕರಿಸಿ ಅವರಿಗೆ ಮಾತ್ರ ಆರಾಧನೆ ಸಲ್ಲಿಸಿದರು. ತಮ್ಮ ಸ್ವಂತ ದೇವತೆಗಳ ಸನ್ನಿಧಿಯಿಂದ ಬಹಿಷ್ಕೃತರಾಗಿ ಮೆಸೊಪೊಟೇಮಿಯಾಕ್ಕೆ ಪಲಾಯನ ಮಾಡಿ ಅಲ್ಲಿ ದೀರ್ಘಕಾಲ ವಾಸ ಮಾಡಿದರು. ತರುವಾಯ ಅವರ ಸ್ವಂತ ಮನೆಯನ್ನು ಬಿಟ್ಟು ಕಾನಾನಿಗೆ ಹೋಗಬೇಕೆಂದು ದೇವರು ಆಜ್ಞಾಪಿಸಲಾಗಿ ಅವರು ಕಾನಾನಿಗೆ ಹೋಗಿ ಅಲ್ಲಿ ನೆಲೆಸಿದರು. ಬೇಕಾದಷ್ಟು ಬೆಳ್ಳಿ ಬಂಗಾರವನ್ನು, ದನಕರಿಗಳನ್ನು ಸಂಪಾದಿಸಿಕೊಂಡರು. ಕಾನಾನ್ ನಾಡಿನಾದ್ಯಂತ ಕ್ಷಾಮ ಬಂದಾಗ ಅಲ್ಲಿದ್ದ ಈಜಿಪ್ಟಿಗೆ ವಲಸೆ ಹೋದರು. ಚೆನ್ನಾಗಿ ಪೋಷಣೆ ಪಡೆಯುವವರಿಗೆ ಅಲ್ಲೇ ತಂಗಿದ್ದು ಅಲ್ಲಿ ಅವರು ಅತಿಯಾಗಿ ವೃದ್ಧಿಯಾದರು. ಎಣಿಸಲಾಗದಷ್ಟು ಹೆಚ್ಚು ಸಂಖ್ಯೆಯುಳ್ಳವರಾದರು. ಆಗ ಈಜಿಪ್ಟಿನ ಅರಸ ಅವರಿಗೆ ವಿರೋಧಿಯಾದ ಶೋಷಣೆಗೆ ಗುರಿಪಡಿಸಿದ ತನ್ನ ಪ್ರಯೋಜನಕ್ಕಾಗಿ ಬಲವಂತದಿಂದ ದುಡಿಸಿಕೊಂಡ ಇಟ್ಟಿಗೆ ಕಲ್ಲುಗಳನ್ನು ಸುಡುವ ಕೆಲಸಕ್ಕೆ ನೇಮಿಸಿದ. ಹೀಗೆ ಕೀಳಾಗಿ ಕಂಡು ಅವರನ್ನು ದಾಸ್ಯಕ್ಕೆ ಇಳಿಸಿದ.
ಆಗ ಅವರು ತಮ್ಮ ದೇವರಿಗೆ ಮೊರೆಯಿಟ್ಟರು. ಆ ದೇವರಾದರೋ ಈಜಿಪ್ಟಿನ ಮೇಲೆಲ್ಲ ಗುಣಪಡಿಸಲಾಗದ ಘೋರವಾದ ವಿಪತ್ತುಗಳು ಎರಗುವಂತೆ ಮಾಡಿದರು. ಈಜಿಪ್ಟಿನವರು ಅವರನ್ನು ನಾಡಿನಿಂದ ಹಟ್ಟಿಬಿಟ್ಟರು. ದೇವರು ಅವರ ದಾರಿಗೆ ಅಡ್ಡವಾಗಿದ್ದ ಕೆಂಪು ಸಮುದ್ರವನ್ನು ಒಣಗಿಸಿ ಸೀನಾಯ್ ಮತ್ತು ಕಾದೇಶ ಬರ್ನೇಯ ಮೂಲಕ ನಡೆಸಿಕೊಂಡು ಹೋದರು. ಮರುಭೂಮಿಯಲ್ಲಿ ನೆಲೆಸಿದ್ದವರನ್ನೇ ದೂರ ಅಟ್ಟಿಬಿಟ್ಟು ಅಮೋರಿಯಾದ ನಾಡಿನಲ್ಲಿ ನೆಲೆಸಿದರು. ಆಗ ಯೆಶೋನಿನ ಜನಾಂಗವನ್ನೇ ನಾಶಗೊಳಿಸಿದರು. ಅಷ್ಟು ಶಕ್ತಿ ಅವರಿಗಿತ್ತು. ಅನಂತರ ಜೋರ್ದಾನ್ ನದಿಯನ್ನು ದಾಟಿ ಅಲ್ಲಿದ್ದ ಗುಡ್ಡಗಾಡಿನ ಪ್ರದೇಶವನ್ನೆಲ್ಲ ಆಕ್ರಮಿಸಿಕೊಂಡರು. ಅಲ್ಲಿಂದ ಕಾನಾನ್ಯರು, ಪೆರಿಜೀಯರು, ಯೆಬೂಸಿನಿಯರು, ಶೆಕೆಮಿನಿಯರು, ಗಿರ್ಗೀಷಿಯರು ಮುಂತಾದವರೆಲ್ಲರನ್ನು ಓಡಿಸಿಬಿಟ್ಟು ಅನೇಕ ವರ್ಷಗಳವರೆಗೆ ಅಲ್ಲೇ ಜೀವಿಸಿದರು. ಇಸ್ರಾಯೇಲಿನ ದೇವರು ಕೇಡನ್ನು ಸಹಿಸರು. ಜನರು ಅವರ ವಿರುದ್ಧ ಯಾವ ಪಾಪವನ್ನು ಮಾಡದಿದ್ದಾಗ ಅವರಿಗೆ ಶುಭವಾಗಿತ್ತು. ಆದರೆ ಯಾವಾಗ ಜನರು ದೇವರ ಸ್ತುತಿಸಿದ ಸನ್ಮಾರ್ಗವನ್ನು ಬಿಟ್ಟು ಬೇರೆ ದೇವತೆಗಳನ್ನು ಪೂಜಿಸತೊಡಗಿದರೋ ಆಗ ಅವರಿಗೆ ವಿಪತ್ತು ಬಂದೊದಗಿತ್ತು. ಅವರಲ್ಲಿ ಅನೇಕರು ಹಲವಾರು ಕಾಲಗಳಲ್ಲಿ ಮಡಿದರು. ಇತರರು ಬೇರೆ ದೇಶಕ್ಕೆ ಸೇರಿ ಹೋದರು. ಅವರು ಮಹಾದೇವಾಲಯ ನೆಲಸಮವಾಯಿತು. ಅವರ ಪಟ್ಟಣಗಳು ಶತ್ರುಗಳ ವಾಸವಾದವು. ಆಗ ಪುನಃ ಇಸ್ರಾಯೇಲರು ತಮ್ಮ ದೇವರ ಕಡೆಗೆ ತಿರುಗಿಕೊಂಡು ಸ್ವತಃ ನಾಡಿಗೆ ಹಿಂದಿರುಗಿದರು. ಗಡೀಪಾರಾಗಿ ಚದುರಿ ಹೋದರು. ಮರಳಿ ಬಂದು ತಮ್ಮ ಮಹಾ ದೇವಾಲಯವಿರುವ ಜೆರುಸಲೇಮ್ ಪಟ್ಟಣವನ್ನು ವಶಪಡಿಸಿಕೊಂಡಿದ್ದಾರೆ. ಹೀಗೆ ನಿರ್ಜನವಾಗಿದ್ದ ಆ ಗುಡ್ಡಗಾಡಿನ ನಾಡಿನಲ್ಲಿ ಅವರು ಜೀವಿಸುತ್ತಾ ಇದ್ದಾರೆ. ಆದುದರಿಂದ ಒಡೆಯ, ದೊರೆಯೇ, ಈ ಜನರು ಯಾವುದಾದರೂ ತಪ್ಪನ್ನು ಮಾಡಿದ್ದರೆ, ಅವರು ದೇವರಿಗೆ ದ್ರೋಹ ಬಗೆದಿದ್ದರೆ ಖಂಡಿತವಾಗಿ ನಮ್ಮ ಕೈಗೆ ಸಿಕ್ಕಿಬೀಳುವರು. ಇದನ್ನು ನಿಗದಿ ಮಾಡಿಕೊಂಡಿರುವೆ. ನಾವು ಅವರಿಗೆ ಇದರಿಗಾಗಿ ಹೋಗಿ ಮುತ್ತಿಗೆ ಹಾಕಬಹುದು. ಆದರೆ ಅವರ ರಾಷ್ಟ್ರ ನಿರ್ದೋಷವಾಗಿದ್ದರೆ ಒಡೆಯ, ನಾವು ಸುಮ್ಮನಿರುವುದು ಒಳಿತು. ಏಕೆಂದರೆ ಅವರ ದೇವರಾದ ಸರ್ವೇಶ್ವರ ಅವರನ್ನು ಸಂರಕ್ಷಿಸುತ್ತಾರೆಂಬ ಭಯವಿದೆ. ಆಗ ನಾವು ಸೋತು ಇಡೀ ವಿಶ್ವಕ್ಕೆ ನಗೆಪಾಟಲಾಗಬೇಕಾಗುವುದು. ಜನರ ಪ್ರತಿಕ್ರಿಯೆ. ಅಕಿಯೋರನು ತನ್ನ ಭಾಷಣವನ್ನು ಮುಗಿಸಿದಾಗ ಗುಡಾರದ ಸುತ್ತಲಿದ್ದ ಜನರೆಲ್ಲರೂ ಪ್ರತಿಭಟಿಸಲು ಪ್ರಾರಂಭಿಸಿದರು. ಹೊಲೊಫೆರ್ನೆಸನ ಕೈಕೆಳಗಿನ ಹಿರಿಯ ಅಧಿಕಾರಿಗಳು, ಕರಾವಳಿಯ ಜನರು ಮತ್ತು ಮೋವಾಬರು ಅವನ ಅಂಗಾಂಗಗಳನ್ನು ಕಿತ್ತು ಹಾಕಬೇಕೆಂದು ಬೆದರಿಕೆ ಹಾಕಿದರು. ನಾವು ಇಸ್ರಾಯೇಲರಿಗೆ ಭಯಪಡುವುದೇಕೆ? ಅವರು ದುರ್ಬಲರು, ಅಶಕ್ತರು, ನಮ್ಮ ಬಲವಂತ ಸೈನ್ಯವನ್ನು ಎದುರಿಸಲಾರರು. ನಡೆಯಿರಿ, ಹೋಗೋಣ. ಹೊಲೊಫೆರ್ನೆಸರೇ, ನಮ್ಮೊಡೆಯರೇ, ನಿಮ್ಮ ಸೈನ್ಯವು ಅವರನ್ನೆಲ್ಲ ಒಂದೇ ತುತ್ತಿಗೆ ಕಬಳಿಸಬಲ್ಲದು ಎಂದರು. ಅಧ್ಯಾಯ 6. ಹೊಲೆಫರ್ನೆಸನ ಭಾಷಣ. ಸುತ್ತಮುತ್ತ ನಿಂತಿದ್ದ ಜನರ ಕೂಗಾಟ ನಿಂತಿತು. ಅಸೀರಿಯರ ಪ್ರಧಾನ ಸೇನಾಧಿಪತಿಯಾದ ಹೊಲೆಫರ್ನೆಸ್ ಅಕಿಯೋರನನ್ನು ಪರಕೀಯರ ಹಾಗೂ ಅಮೋನ್ಯರ ಮುಂದೆ ಖಂಡಿಸುತ್ತಾ ಹೀಗೆಂದನು. ಅಕಿಯೋರ್, ನೀನು ಯಾರೆಂದು ನೆನೆಸುತ್ತಿ? ನೀನು ಮತ್ತು ಎಫ್ರಾಮಿಯರ ರಹಸ್ಯ ಕೂಲಿಯಾಳುಗಳು ಇಲ್ಲಿ ಮಾಡುತ್ತಿರುವುದೇನು? ಇಸ್ರಾಯೇಲರ ವಿರುದ್ಧ ಯುದ್ಧ ಮಾಡಬಾರದೆಂದು ಪ್ರವಾದಿಯ ವೇಷ ಧರಿಸಿ ನಮ್ಮನ್ನು ಇಂದು ತಡೆಯಲು ಪ್ರಯತ್ನಿಸುತ್ತೀಯೋ? ಅವರ ದೇವರು ಅವರನ್ನು ಕಾಪಾಡುತ್ತಾರೆಂದು ವಾದಿಸುತ್ತೀಯೋ? ನೆಬೂಕದ್ನೆಚ್ಚರನ ಹೊರತು ಬೇರಾವ ದೇವರಿದ್ದಾರೆ? ನೆಬೂಕದ್ನೆಚ್ಚರನೇ ತನ್ನ ಶಕ್ತಿ ಸಾಮರ್ಥ್ಯವನ್ನು ಪ್ರದರ್ಶಿಸುವನು. ಆ ಜನರನ್ನೆಲ್ಲ ಧರೆಯಿಂದ ನಿರ್ಮೂಲ ಮಾಡುವನು. ಖಂಡಿತವಾಗಿಯೂ ಅವರನ್ನು ಆ ದೇವರಿಂದ ರಕ್ಷಿಸಲು ಸಾಧ್ಯವಾಗದು. ನೆಬೂಕದ್ನೆಚ್ಚರನ ಸೇವಕರಾದ ನಮ್ಮ ಮುಂದೆ ಅವರೆಲ್ಲರೂ ಒಂದೇ ಆಳಿನಂತಿದ್ದಾರೆ. ಅವರನ್ನು ಸುಲಭವಾಗಿ ಧ್ವಂಸ ಮಾಡಬಲ್ಲೆವು. ನಮ್ಮ ರಾಹುತರನ್ನು ಎದುರಿಸಲು ಅವರಿಂದ ಎಂದಿಗೂ ಆಗದು. ಅವರೆಲ್ಲರನ್ನು ಸುಟ್ಟು ಹಾಕುವೆವು. ಆ ಬೆಟ್ಟ ಗುಡ್ಡಗಳು ಅವರ ರಕ್ತ ಕುಡಿದು ಮುಕ್ತವಾಗುವುವು. ಅವರ ಬಯಲಿನಲ್ಲಿ ಹೆಣಗಳು ತುಂಬಿರುವುವು. ನಮ್ಮನ್ನು
ಎದುರಿಸುವುದರಲ್ಲಿ ಅವರಲ್ಲಿ ಪ್ರತಿಯೊಬ್ಬನೂ ಮಡಿದು ಹೋಗುವನು. ವಿಶ್ವದೊಡೆಯನೂ ಅರಸನೂ ಆದ ನೆಬೂಕದ್ನೆಚ್ಚರನ ನುಡಿಗಳಿವು, ಆ ಅರಸನ ಮಾತುಗಳಿವು. ಅವನ ಮಾತು ವ್ಯರ್ಥವಾಗದು. ನೀನಾದರೂ ಅಕಿಯೋರನೇ, ಅಮ್ಮೋನ್ಯರೇ, ಕೈಕೂಲಿಯಾಳುಗಳಾಗಿ ದುಡುಕುತನದಿಂದ ಮಾತನಾಡಿರುವೆ. ಈಜಿಪ್ಟಿನಿಂದ ಬಂದಿರುವ ಈ ಸಂತಾನದ ಮೇಲೆ ಸೇಡನ್ನು ತೀರಿಸುವ ತನಕ ನೀನು ನನ್ನ ಮುಖವನ್ನು ನೋಡುವುದಿಲ್ಲ. ಅವರೆಲ್ಲರೂ ಸತ್ತ ಮೇಲೆ ನನ್ನ ಯೋಧರ ಕತ್ತಿಗಳನ್ನು ನಿನ್ನ ಪಕ್ಕೆಯನ್ನು ತಿವಿಯುವುವು. ನಾಯಕರ ಬರ್ಜಿಗಳು ನಿನ್ನ ಹೊಟ್ಟೆಯನ್ನು ಇರಿಯುವುವು. ಇಸ್ರಾಯೇಲರ ಕಡೆ ನಾನು ತಿರುಗಿದ ಕ್ಷಣ ಮಾತ್ರದಲ್ಲಿ ನೀನು ಗಾಯಗೊಂಡು ಅವರ ಶವಗಳ ಮಧ್ಯೆ ಬೀಳುವೆ. ಈಗ ನನ್ನ ಸೇವಕರು ನಿನ್ನನ್ನು ಆ ಗುಡ್ಡಗಾಡಿಗೆ ಕೊಂಡೊಯ್ದು ಆ ಕಣಿವೆಯ ಹಾದಿಯಲ್ಲಿ ಯಾವುದಾದರೊಂದು ಊರಿನ ಬಳಿ ಬಿಡುವರು. ಅವರೊಡನೆ ನೀನು ನಾಶವಾಗುವವರೆಗೆ ನಿನ್ನ ಪ್ರಾಣ ಭದ್ರವಾಗಿರುತ್ತದೆ. ಚಿಂತಾಕ್ರಾಂತನಾಗಬೇಡ. ಅವರು ನಮ್ಮ ಆಕ್ರಮಣಕ್ಕೆ ತುತ್ತಾಗುವುದಿಲ್ಲ ಎಂಬ ನಂಬಿಕೆ ನಿನಗಿದೆಯಲ್ಲವೇ? ನಾನು ನುಡಿದಿದ್ದೇನೆ, ನನ್ನ ಮಾತುಗಳಲ್ಲಿ ಯಾವುದೂ ವ್ಯರ್ಥವಾಗದು ಎಂದನು. ಅಕಿಯೋರನು ಅಕಿಯೋರನನ್ನು ಬೆತೂಲಿಯಕ್ಕೆ ಕೊಂಡೊಯ್ದು ಇಸ್ರಾಯೇಲರ ವಶಕ್ಕೆ ಒಪ್ಪಿಸಬೇಕೆಂದು ಹೊಲೆಫರ್ನೇಸ್ ತನ್ನ ಗುಡಾರದ ಕಾವಲಾಳುಗಳಿಗೆ ಆಜ್ಞೆ ಇತ್ತನು. ಅಂತೆಯೇ ಅವನು ಅಕಿಯೋರನನ್ನು ಕರೆದುಕೊಂಡು ಪಾಳೆಯದ ಹೊರಕ್ಕೆ ಹೋಗಿ ಬಯಲಿನ ಮಾರ್ಗವಾಗಿ ಗುಡ್ಡಗಾಡಿಗೆ ಬಂದು ಬೆತೂಲಿಯಾದ ತಗ್ಗಿನಲ್ಲಿರುವ ಬುಗ್ಗೆಗಳ ಬಳಿ ಇಳಿದರು. ಆ ಊರಿನ ಜನರ ಕಣ್ಣಿಗೆ ಇವರು ಬಿದ್ದದ್ದೇ. ಅವರು ಈ ಕಾವಲಾಳುಗಳ ಆಯುಧಗಳನ್ನು ಕಿತ್ತುಕೊಂಡು ಗುಡ್ಡದ ಮೇಲಕ್ಕೆ ಧಾವಿಸಿದರು. ಅಲ್ಲಿಂದ ಕವಣೆಗಾರರು ಅಕಿಯೋರನನ್ನು ಕರೆತಂದ ಕಾವಲಾಳುಗಳ ಮೇಲೆ ಕಲ್ಲೆಸೆದು ಅವರು ಗುಡ್ಡವನ್ನು ಹತ್ತಲಾಗದಂತೆ ಮಾಡಿದರು. ಅಂತೂ ಕಾವಲಾಳುಗಳು ಬೆಟ್ಟದ ಇಳಿಜಾರಿಗೆ ಬಂದು ಅಕಿಯೋರನನ್ನು ಕಟ್ಟಿ ಬೆಟ್ಟದ ಅಡಿಭಾಗದಲ್ಲಿ ಬಿಟ್ಟು ತಮ್ಮ ಒಡೆಯನ ಬಳಿಗೆ ಹಿಂತಿರುಗಿದರು. ಆಗ ಇಸ್ರಾಯೇಲರು ಪಟ್ಟಣದಿಂದ ಕೆಳಕ್ಕೆ ಇಳಿದು ಬಂದು ಅಕಿಯೋರನನ್ನು ಕಂಡರು. ಅವನ ಕಟ್ಟುಗಳನ್ನು ಬಿಚ್ಚಿ ಬೆತೂಲಿಯಕ್ಕೆ ಕರೆದುಕೊಂಡು ಹೋಗಿ ತಮ್ಮ ಮುಖಂಡರ ಮುಂದೆ ನಿಲ್ಲಿಸಿದರು. ಆಗ ಸಿಯೋನನ ಕುಲದ ಮಿಕಾನ ಮಗ ಉಜ್ಜೀಯ, ಗೊತ್ತೋನಿಯೇಲನ ಮಗ ಚಾಪ್ರಿ ಮತ್ತು ಮೆಲ್ಕಿಯನ ಮಗ ಕಾಮ್ರಿ ಇವರು ಇಸ್ರಾಯೇಲರ ಮುಖಂಡರಾಗಿದ್ದರು. ಇವರು ಪಟ್ಟಣದ ಪ್ರಮುಖರನ್ನು ಕರೆಸಿದರು. ಯುವಕ ಯುವತಿಯರನ್ನು ಸಹ ಕೂಟಕ್ಕೆ ತವಕದಿಂದ ಹಾಜರಾದರು. ಜನರೆಲ್ಲರೂ ಅಕಿಯೋರನ ಸುತ್ತ ನಿಂತರು. ಸಮಾಚಾರವೇನೆಂದು ಉಜ್ಜೀಯನು ಅಕಿಯೋರನನ್ನು ಕೇಳಿದನು. ಅವನು ಹೊಲೋಫರ್ನೇಷಿನ ಆಲೋಚನಾ ಸಭೆಯಲ್ಲಿ ನಡೆದ ಮಾತುಕತೆಯ ಬಗ್ಗೆ ವಿವರಿಸಿದನು. ಅಸೀರಿಯಾದ ನಾಯಕರುಗಳ ಮುಂದೆ ತಾನು ಆಡಿದ ಮಾತುಗಳನ್ನು ತಿಳಿಸಿ ಹೊಲೆಫರ್ನೇಸನು ಇಸ್ರಾಯೇಲ್ ಮನೆತನಕ್ಕೆ ಏನೇನು ಮಾಡಲಿರುವನೆಂದು ಕೊಚ್ಚಿಕೊಂಡ ರೀತಿಯನ್ನು ಬಣ್ಣಿಸಿದನು. ಇದನ್ನು ಕೇಳಿ ಆ ಜನರು ದೇವರಿಗೆ ಅಡ್ಡಬಿದ್ದು ಹೀಗೆಂದು ಪ್ರಾರ್ಥಿಸಿದರು: ಪರಲೋಕದಲ್ಲಿರುವ ಸರ್ವೇಶ್ವರನಾದ ದೇವರೇ, ನಮ್ಮ ಶತ್ರುಗಳ ಸೊಕ್ಕನ್ನು ಗಮನಿಸಿ ನಮ್ಮ ಜನತೆಗೆ ಉಂಟಾಗಲಿರುವ ನಿಂದೆ ಅವಮಾನ ತೊಲಗುವಂತೆ ಮಾಡಿರಿ. ನಿಮಗೆ ಪ್ರತಿಷ್ಠಿತರಾದ ಪ್ರಜೆಯ ಮೇಲೆ ಇಂದು ಕರುಣೆ ತೋರಿ ಎಂದು ಯಾಚಿಸಿದರು. ಅನಂತರ ಅಕಿಯೋರನಿಗೆ ಅಭಯವಿತ್ತು. ಅವನನ್ನು ಬಹುವಾಗಿ ಪ್ರಶಂಸಿಸಿದರು. ಕೂಟ ಮುಗಿದ ನಂತರ ಉಜ್ಜೀಯನು ಅವನನ್ನು ತನ್ನ ಮನೆಗೆ ಕರೆದೊಯ್ದು ಊರ ಹಿರಿಯರಿಗೆ ಔತಣವನ್ನು ಏರ್ಪಡಿಸಿದನು. ಆ ರಾತ್ರಿಯೆಲ್ಲ ಅವರು ದೇವರ ಪ್ರಾರ್ಥನೆಯಲ್ಲಿ ನಿರತರಾಗಿದ್ದರು. ಅಧ್ಯಾಯ 7. ಬೆತೂಲಿಯಕ್ಕೆ ಮುತ್ತಿಗೆ. ಮಾರನೆಯ ದಿನ ಹೊಲೋಫರ್ನೇಸನು ಇಸ್ರಾಯೇಲರ ಮೇಲೆ ದಂಡಯಾತ್ರೆಯನ್ನು ಪ್ರಾರಂಭಿಸುವ ಸಲುವಾಗಿ ಬೆಟ್ಟಗಳ ಮಧ್ಯೆ ಇರುವ ಕಣಿವೆಯ ಹಾದಿಯನ್ನು ಆಕ್ರಮಿಸಿಕೊಳ್ಳಬೇಕೆಂದು ಇಡೀ ಸೈನ್ಯಕ್ಕೂ ಮಿತ್ರಪಡೆಗಳಿಗೂ ಆಜ್ಞೆ ಹೊರಡಿಸಿದನು. ಬೆತೂಲಿಯಕ್ಕೆ ಮುತ್ತಿಗೆ ಹಾಕಲು ಪಾಳೆಯದಿಂದ ಹೊರಡಬೇಕೆಂದು ಸೂಚಿಸಿದನು. 1,20,000 ಜನರಿಂದ ಕೂಡಿದ
ಸೇನಾದಳ, 12,000 ರಾಹುತರು ಮತ್ತು ಇವರಿಗಾಗಿ ಸರಕು ಸರಬರಾಜುಗಳನ್ನು ಹೊತ್ತು ಹಿಂಬಾಲಿಸುವ ಸಹಸ್ರಾರು ಕಾಲಾಳುಗಳು, ಹೀಗೆ ಬೃಹತ್ತಾದ ಸೇನೆ ದಂಡಯಾತ್ರೆಗೆ ಹೊರಟಿತು. ಅವರೆಲ್ಲರೂ ಬೆತೋಲಿಯದ ಪಕ್ಕದ ಕಣಿವೆಯ ಬುಗ್ಗೆಯ ಬಳಿಗೆ ಹೋಗಿ ದೋತಾನಿನಿಂದ ಬಾಲ್ಬೇನಿಯವರೆಗೂ, ಬೆತೋಲಿಯದಿಂದ ಎಸ್ಟ್ರಾಲೋನಿಗೆ ಎದುರಿಗಿರುವ ಚಿಯೋಮೋನಿನವರೆಗೂ ಹರಡಿಕೊಂಡರು. ಇಸ್ರಾಯೇಲರು ಈ ದಂಡಿನ ಗಾತ್ರವನ್ನು ನೋಡಿ ಗಾಬರಿಗೊಂಡು, ಈಗ ಅವರು ನಮ್ಮ ಇಡೀ ನಾಡನ್ನು ನೆಕ್ಕಿ ನುಂಗಿ ಬಿಡುವರು, ನಮ್ಮ ಅತ್ಯುನ್ನತ ಶಿಖರಗಳಲ್ಲಿ ಕಮರಿ ಕಣಿವೆಗಳಾಗಲಿ ಅವರ ಒತ್ತಡವನ್ನು ತಡೆಯಲಾರವು ಎಂದು ಒಬ್ಬರಿಗೊಬ್ಬರು ಹೇಳಿಕೊಂಡರು. ಪ್ರತಿಯೊಬ್ಬನು ತನ್ನ ಆಯುಧಗಳನ್ನು ಹಿಡಿದುಕೊಂಡನು. ಕಾವಲು ಗೋಪುರಗಳ ಮೇಲೆ ಪಂಜುಗಳನ್ನು ಹೊತ್ತಿಸಿಕೊಂಡು ರಾತ್ರಿಯೆಲ್ಲ ಕಾವಲಿದ್ದರು. ಮಾರನೆಯ ದಿನ ಹೊಲೋಫರ್ನೇಸನು ರಾಹುತರನ್ನು ಇಸ್ರಾಯೇಲರ ಮುಂದೆಯೇ ಬೆತೋಲಿಯದಲ್ಲಿ ಹರಡಿದನು. ಪಟ್ಟಣಕ್ಕೆ ಮುಟ್ಟುವ ಇಳಿಜಾರು ಹಾದಿಯನ್ನು ಪರೀಕ್ಷಿಸಿದನು. ಕುಡಿಯಲು ನೀರಿರುವ ಸ್ಥಳಗಳನ್ನು ಗುರುತಿಸಿ ಆಕ್ರಮಣ ಮಾಡಿದನು. ಗಡಿ ಕಾವಲಿಗೆಂದು ಅಲ್ಲಿನ ಸೈನಿಕರನ್ನು ಇರಿಸಿದನು. ಆನಂತರ ಮುಖ್ಯ ಪಾಳೆಯಕ್ಕೆ ಹಿಂದಿರುಗಿರುವಾಗ ಎಸಾವನ ಗೋತ್ರದ ಮುಖಂಡರು, ಮೊವಾಬ್ಯರ ನಾಯಕರು ಹಾಗೂ ಕರಾವಳಿಯ ಪ್ರಾಂತ್ಯದ ದಳಪತಿಗಳು ಹೊಲೋಫರ್ನೇಸನ ಬಳಿಗೆ ಬಂದು, ಒಡೆಯರಿಗೆ ಚಿತ್ತವಿದ್ದರೆ ನಾವು ಹೇಳಿದಂತೆ ಮಾಡಬಹುದು. ಆಗ ನಿಮ್ಮ ಸೈನ್ಯಕ್ಕೆ ಸ್ವಲ್ಪವಾದರೂ ತೊಂದರೆ ಆಗದು. ಈ ಇಸ್ರಾಯೇಲರ ನಂಬಿಕೆ ಇರುವುದು ಬರ್ಜಿಗಳಲ್ಲಿ ಅಲ್ಲ, ಅವರ ಸುಭದ್ರತೆ ಇರುವುದು ಬೆಟ್ಟದ ತುದಿಯಲ್ಲಿ. ಕಾರಣ ಯಾರು ಈ ಮೇಡನ್ನು ಸುಲಭವಾಗಿ ಹತ್ತಲಾಗದು. ಆದುದರಿಂದ ಒಡೆಯರೇ, ನಿಮ್ಮಲ್ಲಿ ಒಬ್ಬನನ್ನಾದರೂ ಕೊಳ್ಳದಿರಬೇಕಾದರೆ ಅವರೊಡನೆ ಈ ಗುಡ್ಡ ಪ್ರದೇಶಗಳಲ್ಲಿ ಯುದ್ಧಕ್ಕೆ ಇಳಿಯಬೇಡಿ. ನಾವು ಪಾಳೆಯದಲ್ಲೇ ಇದ್ದು ಸೈನ್ಯವನ್ನು ಅಲ್ಲೇ ಇರಿಸಿರಬೇಕು. ಬೆಟ್ಟದ ತುದಿಯಲ್ಲಿ ನೀರಿನ ಬುಗ್ಗೆಯೊಂದಿಗೆ ಇಡೀ ಬೆತೋಲಿಯಕ್ಕೆ ನೀರು ಸರಬರಾಜು ಆಗುವುದು ಅಲ್ಲಿಂದಲೇ. ಅದನ್ನು ಮಾತ್ರ ತಮ್ಮ ಸೇವಕರು ಆಕ್ರಮಿಸಿಕೊಂಡರೆ ಸಾಕು. ಅವರು ನೀರಿಡಿಕೆಯಿಂದ ಬಳಲಿ ಶರಣಾಗತರಾಗುವರು, ಪಟ್ಟಣವನ್ನು ತಮಗೆ ಒಪ್ಪಿಸಿ ಬಿಡುವರು. ಅಷ್ಟರಲ್ಲಿ ನಾವು ನಮ್ಮ ಜನರು ಅತಿ ಎತ್ತರದ ಇರುವ ಬೆಟ್ಟದ ತುದಿಗಳನ್ನು ಮುಟ್ಟಿ ಸೈನಿಕರನ್ನು ನೇಮಿಸುತ್ತೇವೆ. ಪಟ್ಟಣದಿಂದ ಯಾರು ಆಚೆ ಬರದಂತೆ ಅವರು ನೋಡಿಕೊಳ್ಳುವರು. ಬೆತೋಲಿಯದವರೆಲ್ಲರೂ ಮಡದಿ ಮಕ್ಕಳೊಡನೆ ಹಸಿವಿನಿಂದ ಬಡುವರು. ನಿಮ್ಮ ಕತ್ತಿಯ ಬಾಯಿಗೆ ಸಿಗುವ ಮುನ್ನ ತಮ್ಮ ಮನೆಗಳ ಮುಂದೆ ಬೀದಿಗಳಲ್ಲಿ ಬಿದ್ದಿರುವರು. ಅವರು ನಿಮ್ಮೊಡನೆ ಸಂಧಾನ ಮಾಡಿಕೊಳ್ಳಲು ನಿರಾಕರಿಸಿದ್ದಕ್ಕೆ ಅವರ ಈ ಉದ್ಗತತನಕ್ಕೆ ತಕ್ಕ ಶಾಸ್ತಿಯಾಗುವಂತೆ ಮಾಡುವಿರಿ ಎಂದರು. ಹೊಲೋಫರ್ನೇಸ್ ಮತ್ತು ಅವನೊಂದಿಗೆ ಇದ್ದ ಇತರ ಸೇನಾಧಿಪತಿಗಳಿಗೆ ಅವರ ಮಾತು ತುಂಬಾ ಹಿಡಿಯಿತು. ಅವರ ಸಲಹೆಯ ಪ್ರಕಾರ ಮಾಡಲು ಹೊಲೋಫರ್ನೇಸ್ ತೀರ್ಮಾನಿಸಿದನು. ಮೊವಾಬ್ಯರ ಸೇನಾಪಡೆ ಸುಮಾರು 5,000 ಅಸಿರಿಯರೊಂದಿಗೆ ಮುಂದಕ್ಕೆ ಹೋಯಿತು. ಅವರು ಕಣಿವೆಯ ಮಾರ್ಗವಾಗಿ ಹೋಗಿ ಇಸ್ರಾಯೇಲರ ನೀರಿನ ಬುಗ್ಗೆಗಳನ್ನು ಆಕ್ರಮಿಸಿಕೊಂಡರು. ಅಷ್ಟರಲ್ಲಿ ಎದೋಮ್ಯರು, ಅಮೋನ್ಯರು ದೋತಾನಿಗೆ ಎದುರಾಗಿರುವ ಮಲ್ನಾಡಿನಲ್ಲಿ ಅನುಕೂಲವಾದ ಸ್ಥಳವನ್ನು ಆಕ್ರಮಿಸಿಕೊಂಡರು. ತಮ್ಮಲ್ಲಿ ಕೆಲವರನ್ನು ಆಗ್ನೇಯದಲ್ಲಿರುವ ವಾಡಿಕೋಮೋಕ್ ಮೂರಿನ ಎದುರಿಗೆ ಕೌಸಿನ ಬಳಿಯಿರುವ ಎಗ್ರೇಬಿನ್ ಕಳಿಸಿದರು. ಅಸೇರಿಯ ಸೈನ್ಯದ ಇತರಗಳು ಬಯಲಿನಲ್ಲೇ ಇದ್ದು ಕೊಂಚ ಸ್ಥಳವನ್ನು ಬಿಡದೆ ಎಲ್ಲಾ ಭಾಗವನ್ನು ಆಕ್ರಮಿಸಿಕೊಂಡರು. ಅವರ ಅಸಂಖ್ಯ ಗುಡಾರಗಳು, ಆಯುಧಗಳು ಮುಂತಾದವೆಲ್ಲವೂ ಸೇರಿ ಅವೇ ಒಂದು ಬೃಹತ್ ಪಾಳೆಯವಾಗಿ ಕಾಣಿಸುತ್ತಿತ್ತು. ಶತ್ರುಗಳು ಸುತ್ತವರೆದು ಹಿಮ್ಮೆಟ್ಟಲು ಸಾಧ್ಯವಾಗದಂತೆ ತಡೆದುಕೊಂಡಿರಲಾಗಿ ಇಸ್ರಾಯೇಲರು ಧೈರ್ಯಗೆಟ್ಟು ಸರ್ವೇಶ್ವರನಾದ ದೇವರಿಗೆ ಮೊರೆಯಿಟ್ಟರು. ರಾಹುತರು ರಥಗಳು ಮತ್ತು ಕಾಲಾಳುಗಳೊಡನೆ ಅಸಿರಿಯರ ಸೈನ್ಯ ಅವರನ್ನು 34 ದಿನಗಳವರೆಗೆ ಮುತ್ತಿಕೊಂಡಿತ್ತು. ಬೆತೋಲೋನಿಯ ನಿವಾಸಿಗಳ ಮನೆಯಲ್ಲಿ ನೀರಿನ ಬಾನೆಗಳೆಲ್ಲ ಖಾಲಿಯಾಗಿದ್ದವು. ಕೊಳಗಳಲ್ಲಿ ಅವರು ಶೇಖರಿಸಿಟ್ಟಿದ್ದ ನೀರೆಲ್ಲ ಹಿಂಗಿ ಹೋಗಿತ್ತು. ನೀರಿನ ಕೊರತೆ ನಿಮಿತ್ತ ದಿನಕ್ಕೆ ಸಾಕಾಗುವಷ್ಟು ಯಾರೂ ಕುಡಿಯುವಂತಿರಲಿಲ್ಲ. ಮಕ್ಕಳೆಲ್ಲ ಸೊರಗುತ್ತಿದ್ದವು. ಮಹಿಳೆಯರು, ಯುವಕರು ಬಾಯಾರಿ ಬಳಲಿದರು. ಕೆಲವರು ನಿಕ್ಷಿಪ್ತರಾಗಿ ಬೀದಿಗಳಲ್ಲೂ ಪಟ್ಟಣದ ಬಾಗಿಲ ಬಳಿಯಲ್ಲೂ ಕುಸಿದು ಬಿದ್ದರು. ಯುವಕರು, ಮಹಿಳೆಯರು, ಮಕ್ಕಳು ಎನ್ನದೆ ಎಲ್ಲರೂ ಉಜೇಯನ ಬಳಿಗೆ ಬಂದು ಗೋಳಿಟ್ಟರು.
ಊರ ಹಿರಿಯರು ಪ್ರಮುಖರ ಮುಂದೆ ಬಂದು ಕೂಗಾಡಿದರು, ನಿಮಗೂ ನಮಗೂ ದೇವರೇ ನ್ಯಾಯ ತೀರಿಸಲಿ. ಅಸಿರಿಯರೊಡನೆ ಸಂಧಾನ ಮಾಡಿಕೊಳ್ಳದೆ ನಮ್ಮನ್ನು ತುಂಬಾ ಅಪಾಯಕ್ಕೊಳಗಾಗಿಸಿದ್ದೀರಿ. ಈಗ ನಮಗೆ ಸಹಾಯಕರು ಯಾರೂ ಇಲ್ಲ. ನೀರಡಿಕೆ ನಿಸ್ಸಹಾಯಕತೆಯಿಂದ ಶತ್ರುಗಳ ಮುಂದೆ ಶರಣಾಗಬೇಕೆಂದು ದೇವರು ನಮ್ಮನ್ನು ಕೈಬಿಟ್ಟಿದ್ದಾರೆ. ಅಸಿರಿಯರನ್ನು ಕೂಡಲೇ ಕರೆಸಿ ಪಟ್ಟಣವೆಲ್ಲ ಮುತ್ತಿಗೆ ಹಾಕಿ ಸೂರೆ ಮಾಡುವಂತೆ ಹೋಲೋಫರ್ನೇಸನಿಗೆ ಅವನ ಜನರಿಗೂ ಸೈನ್ಯಕ್ಕೂ ಒಪ್ಪಿಸಿಬಿಡಿ. ಈಗಿರುವುದಕ್ಕಿಂತ ಅವರಿಗೆ ಕೊಳ್ಳೆಯಾಗಿ ಬಿಡುವುದೇ ಲೇಸು. ನಾವು ಗುಲಾಮರಾಗಿರುವುದೇನೋ ನಿಜ, ಆದರೆ ನಾವು ಜೀವನದಿಂದಿರುವುದಕ್ಕೆ ಅವಕಾಶವಿದೆ. ನಮ್ಮ ಮಕ್ಕಳು ನಮ್ಮ ಕಣ್ಮುಂದೆ ಸಾಯುವುದನ್ನು, ನಮ್ಮ ಮಡದಿ ಮಕ್ಕಳು ನಾಶವಾಗುವುದನ್ನು ತಪ್ಪಿಸಿದಂತಾಗುವುದು. ಭೂಪರಗಳ ಮೇಲೂ ನಮ್ಮ ಪಾಪಗಳಿಗೆ ಹಾಗೂ ನಮ್ಮ ಪೂರ್ವಜರ ಪಾಪಗಳಿಗೆ ತಕ್ಕ ಶಿಕ್ಷೆಯನ್ನು ವಿಧಿಸುವಂತ ನಮ್ಮ ದೇವರ ಮೇಲೂ ನಮ್ಮ ಪೂರ್ವಜರ ಸರ್ವೇಶ್ವರನ ಮೇಲೂ ಪ್ರಮಾಣ ಮಾಡಿ ಇದೀಗಲೇ ಈ ನಿರ್ಧಾರವನ್ನು ಕೈಗೊಳ್ಳಬೇಕೆಂದು ವಿನಂತಿಸುತ್ತೇವೆ ಎಂದರು. ಇಡೀ ಸಭೆಯು ಬಹುವಾಗಿ ಗೋಳಾಡಿತು. ಎಲ್ಲರೂ ಸರ್ವೇಶ್ವರನಾದ ದೇವರಿಗೆ ಉಚ್ಚ ಸ್ವರದಿಂದ ಮೊರೆಯಿಟ್ಟರು. ಆಗ ಉಜ್ಜೀಯನು, ಸಹೋದರರೇ, ಧೈರ್ಯ ತಾಳಿ ಇನ್ನು 5 ದಿನ ಕಾದಿರೋಣ. ಅಷ್ಟರೊಳಗೆ ನಮ್ಮ ದೇವರಾದ ಸರ್ವೇಶ್ವರ ನಮಗೆ ದಯೆ ತೋರುವರು. ಅವರು ನಮ್ಮನ್ನು ಸಂಪೂರ್ಣವಾಗಿ ಕೈಬಿಡಲಾರರು. ಈ ಅವಧಿಯೊಳಗೆ ಯಾವ ಸಹಾಯವೂ ಬಾರದಿದ್ದರೆ ನೀವು ಹೇಳಿದಂತೆಯೇ ಮಾಡೋಣ ಎಂದು ಹೇಳಿ ಜನರನ್ನು ಅವರವರ ನಿವಾಸಕ್ಕೆ ಕಳಿಸಿಬಿಟ್ಟನು. ಗಂಡಸರು ಪಟ್ಟಣದ ಗೋಡೆ ಗೋಪುರಗಳನ್ನು ಕಾಯಲು ಹೋದರು. ಮಡದಿ ಮಕ್ಕಳು ತಮ್ಮ ತಮ್ಮ ಮನೆಗಳನ್ನು ಸೇರಿದರು. ಪಟ್ಟಣದಲ್ಲೆಲ್ಲ ನಿರಾಶೆಯ ಮಂಕು ಕವಿದಿತ್ತು. ಅಧ್ಯಾಯ 8. ಜೂಡಿತಳ ಪರಿಚಯ. ನಡೆದ ಸಂಗತಿಗಳನ್ನೆಲ್ಲ ಜೂಡಿತಳಿಗೆ ತಿಳಿಸಲಾಯಿತು. ಜೂಡಿತಳು ಮೆರಾರಿಯ ಮಗಳು. ಮೆರಾರಿ ಓಕ್ಸನಿಗೆ, ಓಕ್ಸನು ಜೋಸೆಫನಿಗೆ, ಜೋಸೆಫ್ ಓಜಿಲಿಯನಿಗೆ, ಓಜಿಲಿಯನು ಎಲಿಕ್ಯನಿಗೆ, ಎಲಿಕ್ಯನು ಅಮಾನ್ಯನಿಗೆ ಹುಟ್ಟಿದವರು. ಅನಾನಿಯನು ಗಿದ್ಯೋದನಿಗೂ, ಗಿದ್ಯೋದನನು ರಾಗಮಯನಿಗೂ, ರಾಗಮಯನು ಅಹಿಮತನಿಗೂ, ಅಹಿತಿಬನು ಎಲಿಜನಿಗೂ, ಎಲಿಜನು ಇಲಿಕಿಯನಿಗೂ ಹುಟ್ಟಿದವರು. ಎಲಿಕಿಯನು ಎಲಿಯಜವನಿಗೆ, ಎಲಿಯಾಬನು ನತಾಲಿಯನಿಗೆ, ನತಾಲಿಯನು ಸಲಾಮಿಯನಿಗೆ, ಸಲಾಮಿಯನು ಸರಾದೆಮಿಯನಿಗೂ, ಸರಾದೆಮಿಯನು ಇಸ್ರಾಯೇಲರಿಗೂ ಹುಟ್ಟಿದವರು. ಅವಳ ಕುಟುಂಬದವರು ಆದ ಮನಸ್ಸೆ ಅವಳ ಗಂಡ. ಆತ ಜವೆಗೋದಿಯ ಸುಗ್ಗಿ ಕಾಲದಲ್ಲಿ ತೀರಿ ಹೋಗಿದ್ದ. ಕೊಯ್ದ ಪೈರಿನ ಕಂತೆಗಳನ್ನು ಕಟ್ಟುವುದನ್ನು ನೋಡಿಕೊಳ್ಳುವ ಉಸ್ತುವಾರಿ ಅವನಿಗಿತ್ತು. ಆಗ ಹೊಲದಲ್ಲೇ ಬಿಸಿಲಿನ ತಾಪಕ್ಕೆ ಸಿಕ್ಕಿಬಿದ್ದು ಹಾಸಿಗೆ ಹಿಡಿದು ಸತ್ತು ಹೋದ. ಅವನು ಸತ್ತದ್ದು ಸ್ವಂತ ಊರಾದ ಬೆತಮುನಿಯದಲ್ಲಿ. ರೋತಾತನಿಗೆ ಬಲಮೋನಿಗೂ ನಡುವೆ ಇರುವ ಪೂರ್ವಜರ ಸಮಾಧಿಯಲ್ಲಿ ಅವನಿಗೆ ಭೂಸ್ಥಾಪನೆ ಮಾಡಲಾಗಿತ್ತು. ಹೀಗೆ ವಿಧವೆಯಾದ ಜೂಡಿತಳು 3 ವರ್ಷ 4 ತಿಂಗಳವರೆಗೆ ಆಕೆಯ ಒಳಗೆ ಇದ್ದಳು. ತನಗಾಗಿ ಒಂದು ಮೇಲು ಕೊಠಡಿಗಳನ್ನು ಕಟ್ಟಿಕೊಂಡು ಅಲ್ಲಿ ಗೋಣಿತಟ್ಟಿನ ಒಳ ಉಡುಗೆಗಳನ್ನು, ವಿಧವೆಯ ವಸ್ತ್ರಗಳನ್ನು ತೊಟ್ಟುಕೊಂಡು ಶೋಕದ ದಿನಗಳನ್ನು ಉಪವಾಸ ಪ್ರಾರ್ಥನೆಗಳಿಂದ ಕಳೆಯುತ್ತಿದ್ದಳು. ಸಬ್ಬತ್ ಹಾಗೂ ಅದರ ಇಂದಿನ ದಿನ, ಹುಣ್ಣಿಮೆ ಹಾಗೂ ಅವರ ಇಂದಿನ ದಿನ ಮತ್ತು ಹಬ್ಬದ ದಿನಗಳಲ್ಲಿ ಮಾತ್ರ ಊಟ ಮಾಡುತ್ತಿದ್ದಳು. ಅವಳು ಸುರಸುಂದರವಾಗಿಯೂ ನೋಡುವುದಕ್ಕೆ ರಮಣೀಯವಾಗಿಯೂ ಇದ್ದಳು. ಗಂಡನಿಂದ ಪಡೆದ ಚಿನ್ನ ಬೆಳ್ಳಿಯ ಆಭರಣಗಳು, ದಾಸದಾಸಿಯರು, ಪಶುಪ್ರಾಣಿಗಳು, ಹೊಲಗದ್ದೆ ಇವೆಲ್ಲ ಅವಳಿಗಿತ್ತು. ಸ್ವಂತ ಆಸ್ತಿಪಾಸ್ತಿಯಿಂದಲೇ ಜೀವನ ಸಾಗಿಸುತ್ತಿದ್ದಳು. ಅವಳಿಗೆ ವಿರುದ್ಧ ಯಾರೂ ಒಂದೇ ಒಂದು ಮಾತನ್ನು ಆಡುತ್ತಿರಲಿಲ್ಲ. ಅವಳಿಗೆ ದೇವರಲ್ಲಿ ಅಷ್ಟೊಂದು ಭಯಭಕ್ತಿ ಇತ್ತು. ಊರ ಪ್ರಮುಖರೊಂದಿಗೆ ಜೂಡಿತಳ ಭೇಟಿ. ನೀರಿನ ಸರಬರಾಜು ಕಡಿಮೆಯಾಗಿ ಜನರು ಎಷ್ಟೇ ಕಂಗೆಟ್ಟಿದ್ದರೂ ಊರ ಹಿರಿಯರ ವಿರುದ್ಧ ಎಷ್ಟು ಕಟುವಾಗಿ ದೂರು ಕೊಟ್ಟಿದ್ದಾರೆ ಎಂದು ಜೂಡಿತಳಿಗೆ ಗೊತ್ತಾಯಿತು. ಉಜ್ಜೀಯನು ಜನರಿಗೆ ಸಮಾಧಾನ ಹೇಳಿದ್ದು ಹಾಗೂ 5 ದಿನಗಳೊಳಗೆ ಪಟ್ಟಣವನ್ನು ಅಸಿಯರಿಗೆ ಬಿಟ್ಟುಕೊಡುವುದಾಗಿ ಶಪಥ ಮಾಡಿದ್ರು. ಇವೆಲ್ಲವನ್ನು ಅವಳಿಗೆ ತಿಳಿಸಲಾಯಿತು. ತಕ್ಷಣವೇ ಜೂಡಿತ್ ತನ್ನ ಮನೆ ವಾರ್ತೆಯವರನ್ನು ಕರೆಯಿಸಿ
ಚಟ್ರಿ ಮತ್ತು ಚರ್ಮಿ ಎಂಬ ಇಬ್ಬರು ಊರು ಹಿರಿಯರನ್ನು ಕರೆಸಿದಳು. ಅವರು ಬಂದಾಗ ಜೂಡಿತ್ ಅವರಿಗೆ ಹೀಗೆಂದಳು, ಬೆಥೆಲಿಯಾದ ಜನನಾಯಕರೇ, ನನಗೆ ಕಿವಿಗೊಡಿ. ನೀವಿಂದು ಮಾಡಿದ್ದು ತಪ್ಪು. ನಿಗದಿತ ಕಾಲದೊಳಗೆ ದೇವರ ಸಹಾಯ ದೊರಕದಿದ್ದರೆ ಶತ್ರುಗಳಿಗೆ ಪಟ್ಟಣವನ್ನು ಬಿಟ್ಟುಕೊಡುವುದಾಗಿ ಜನರಿಗೆ ಪ್ರಮಾಣ ವಚನ ಕೊಟ್ಟಿದ್ದು ತಪ್ಪು. ಇದರಿಂದ ದೇವರನ್ನು ಕೆಣಕಿದಂತಾಗಿದೆ. ದೇವರನ್ನು ಇಂದು ಪರೀಕ್ಷೆ ಮಾಡುವುದಕ್ಕೆ, ಜನರ ನಡುವೆ ದೇವರ ಸ್ಥಾನದಲ್ಲಿ ಕುಳಿತುಕೊಳ್ಳುವುದಕ್ಕೆ ನೀವು ಯಾರು? ಸರ್ವಶಕ್ತ ಸರ್ವೇಶ್ವರನ್ನೇ ಪರೀಕ್ಷೆ ಮಾಡುವಷ್ಟು ಧೈರ್ಯ ನಿಮಗೆಲ್ಲಿಂದ ಬಂದಿತ್ತು? ನಿಮಗೆ ಏನೂ ಅರ್ಥವಾಗಿಲ್ಲ, ಇನ್ನು ಮುಂದಕ್ಕೂ ಅರ್ಥ ಮಾಡಿಕೊಳ್ಳುವುದಿಲ್ಲ. ಮಾನವ ಹೃದಯದ ಅಂತರಾಳವನ್ನೇ ತಿಳಿಯದ, ಮಾನವನ ವಿವೇಚನಾ ಶಕ್ತಿಯನ್ನು ಗ್ರಹಿಸಲಾರದ ನೀವು ಎಲ್ಲವನ್ನು ಉಂಟು ಮಾಡಿದ ದೇವರನ್ನು ಗ್ರಹಿಸಲು ನಿಮ್ಮಿಂದ ಸಾಧ್ಯವೇ? ಅವರ ಮನಸ್ಸನ್ನು ಅಳೆಯಲು, ಅವರ ಯೋಜನೆಗಳನ್ನು ತಿಳಿಯಲು ನಿಮ್ಮಿಂದ ಆದೀತೆ? ಬೇಡ ಸಹೋದರರೇ, ದೇವರಾದ ಸರ್ವೇಶ್ವರನನ್ನು ರೇಗಿಸಬೇಡಿ. ಬರುವ 5 ದಿನಗಳಲ್ಲಿ ನಮಗೆ ನೆರವಾಗಲು ಅವರಿಗೆ ಚಿತ್ತವಿಲ್ಲದಿದ್ದರೂ ತಮಗೆ ಇಷ್ಟ ಬಂದಷ್ಟು ದಿನ ನಮ್ಮನ್ನು ಕಾಪಾಡಲು ಶಕ್ತರಾಗಿದ್ದಾರೆ. ಅಂತೆಯೇ ಶತ್ರುಗಳ ಸಮ್ಮುಖದಲ್ಲಿ ನಮ್ಮನ್ನು ನಾಶಗೊಳಿಸಲು ಶಕ್ತರಾಗಿದ್ದಾರೆ. ನಮ್ಮ ದೇವರಾದ ಸರ್ವೇಶ್ವರನ ಯೋಜನೆಗಳ ಬಗ್ಗೆ ದೃಢ ಷರತ್ತು ಹಾಕಲು ನಮಗೆ ಹಕ್ಕಿಲ್ಲ. ಮನುಷ್ಯರಂತೆ ದೇವರನ್ನು ಬೆದರಿಸಲಾಗದು, ಮಾನವರಂತೆ ಅವರನ್ನು ಪುಸಲಾಯಿಸಲೂ ಆಗದು. ಬದಲಿಗೆ ಅವರು ನಮ್ಮನ್ನು ರಕ್ಷಿಸಲೆಂದು ಸಹನೆಯಿಂದ ಕಾಯೋಣ. ನಮಗೆ ನೆರವಾಗಬೇಕೆಂದು ಧೈರ್ಯದಿಂದ ಅವರನ್ನು ಪ್ರಾರ್ಥಿಸೋಣ. ಅವರಿಗೆ ಇಷ್ಟವಿದ್ದರೆ ಖಂಡಿತವಾಗಿಯೂ ಅವರು ನಮ್ಮ ಮೊರೆಯನ್ನು ಕೇಳುವರು. ನಿಜವಾಗಿಯೂ ಇತ್ತೀಚೆಗೆ ಈಗಲೂ ಸಹ ಮಾನವ ಕೈಕೃತಿಗಳಾದ ದೇವರುಗಳನ್ನು ಪೂಜಿಸುವಂಥ ಕುಲಗಳಾಗಲಿ, ಕುಟುಂಬಗಳಾಗಲಿ, ಊರು ಕೇರಿಗಳಾಗಲಿ ನಮ್ಮಲ್ಲಿಲ್ಲ. ಇಂದಿನ ಕಾಲದಲ್ಲಿ ಅವರು ಪೂಜಿಸಿದ್ದುಂಟು. ಈ ಕಾರಣ ಅವರು ಕೊಲೆಗೂ ಸುಲಿಗೆಗೂ ಗುರಿಯಾದರು. ಶತ್ರುಗಳ ಕೈಯಲ್ಲಿ ಅತೀವ ಸಂಕಟಕ್ಕೆ ಒಳಗಾಗಿ ನಾಶವಾದರು. ನಾವಾದರೂ ನಮ್ಮ ದೇವರನ್ನು ಬಿಟ್ಟು ಬೇರೆ ಯಾವ ದೇವರನ್ನು ಒಪ್ಪುವುದಿಲ್ಲ. ಇಂತಿರಲು ಅವರು ನಮ್ಮನ್ನು ತೃಣೀಕರಿಸುವುದಿಲ್ಲ, ನಮ್ಮ ರಾಷ್ಟ್ರವನ್ನು ಪರಿತ್ಯಜಿಸುವುದಿಲ್ಲ ಎಂಬ ಭರವಸೆ ನಮಗಿರಬೇಕು. ಒಂದು ವೇಳೆ ನಿಮ್ಮ ನಿರೀಕ್ಷೆಯಂತೆ ಶತ್ರುಗಳು ನಮ್ಮನ್ನು ಆಕ್ರಮಿಸಿಕೊಂಡರೆ ಆಗ ಇಡೀ ಜುದೇಯವು ಆಕ್ರಮಣಗೊಳಗಾಗುವುದು. ನಮ್ಮ ಪವಿತ್ರ ಕ್ಷೇತ್ರಗಳು ಕೊಳ್ಳೆಯಾಗುವು. ಅವುಗಳನ್ನು ಅಪವಿತ್ರಗೊಳಿಸಿದ್ದಕ್ಕಾಗಿ ನಮ್ಮ ರಕ್ತ ತೆತ್ತಿ ಪರಿಹಾರ ಮಾಡಬೇಕಾಗುವುದು. ನಮ್ಮ ಸಹೋದರರ ಕೊಲೆ, ನಮ್ಮ ರಾಷ್ಟ್ರದ ದಾಸ್ಯ, ನಮ್ಮ ಸಂತಾನದ ನಾಶ ಇವೆಲ್ಲವೂ ಇತರ ರಾಷ್ಟ್ರಗಳ ಕೈಗೆಡಗಿರುವ ನಮ್ಮ ತಲೆಯ ಮೇಲೆ ಹಿಮ್ಮೆಟ್ಟಿ ಬರುವವು. ನಮ್ಮನ್ನು ಆಳುವವರು ನಮ್ಮನ್ನು ತುಚ್ಛವಾಗಿ ಎಣಿಸುವರು, ತಮ್ಮನ್ನು ನಿಂದೆ ಅವಮಾನಕ್ಕೆ ಗುರಿಪಡಿಸುವರು. ನಾವು ಶರಣಾಗತರಾಗುವುದರಿಂದ ಅವರ ವಿಶ್ವಾಸವನ್ನು ಗಳಿಸಲಾಗುವುದಿಲ್ಲ. ನಮ್ಮ ದೇವರಾದ ಸರ್ವೇಶ್ವರ ನಾವು ಶರಣಾಗತರಾದರೆ ನಮ್ಮನ್ನು ನಾಚಿಕೆಗೀಡು ಮಾಡುವರು. ಆದುದರಿಂದ ಸಹೋದರರೇ, ನಮ್ಮ ಅಣ್ಣ ತಮ್ಮಂದಿರಿಗೆ ಒಳ್ಳೆಯ ಆದರ್ಶವನ್ನು ನೀಡೋಣ, ಏಕೆಂದರೆ ಅವರ ಅಳಿವು ಉಳಿವು ನಮ್ಮ ಕೈಯಲ್ಲಿದೆ. ನಮ್ಮ ದೇವಾಲಯ, ಗರ್ಭಗುಡಿ, ಬಲಿಪೀಠ ಎಲ್ಲವೂ ನಮ್ಮ ಜವಾಬ್ದಾರಿಯಾಗಿದೆ. ಇಂತಿರಲು ನಮ್ಮ ಪೂರ್ವಜರನ್ನು ಪರೀಕ್ಷಿಸಿದಂತೆ ಈಗ ನಮ್ಮನ್ನು ಪರೀಕ್ಷಿಸುತ್ತಿರುವ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ದೇವರು ಅಬ್ರಹಾಮನೊಂದಿಗೆ ಹೇಗೆ ನಡೆದುಕೊಂಡರು, ಇಸಾಕನನ್ನು ಹೇಗೆ ಪರೀಕ್ಷಿಸಿದರು, ಸಿರಿಯಾದ ಮೆಸೊಪೊಟೇಮಿಯಾದಲ್ಲಿ ತನ್ನ ಸೋದರ ಮಾವನ ಲಾಬನ ಕುರಿಮಂದೆಯನ್ನು ಕಾಯುತ್ತಿದ್ದ ಯಾಕೋಬನಿಗೆ ಏನಾಯಿತು? ಅವನನ್ನು ಜ್ಞಾಪಕಕ್ಕೆ ತಂದುಕೊಳ್ಳಿ. ಅವರ ಅಂತರಂಗವನ್ನು ಪರಿಶೋಧಿಸುವ ಸಲುವಾಗಿ ದೇವರು ಅವರನ್ನು ಪರೀಕ್ಷಿಸಿದರು. ಅಂತೆಯೇ ಅವರು ಈಗ ನಮ್ಮ ಮೇಲೆ ಸೇಡನ್ನು ತೀರಿಸುತ್ತಿಲ್ಲ, ಬದಲಿಗೆ ತಮಗೆ ಪ್ರಿಯವಾದವರಿಗೆ ಎಚ್ಚರಿಕೆ ನೀಡುತ್ತಿದ್ದಾರೆ ಎಂದಳು. ಆಗ ಉಜ್ಜೀಯನು, ನೀನು ಹೇಳಿದ್ದು ಎಲ್ಲವೂ ನಿನ್ನ ನಿಷ್ಕಪಟ ಹೃದಯದ ಅಂತರಾಳದಿಂದ ಹೊರಬಂದಿದೆ. ಯಾರೂ ಅದಕ್ಕೆ ವಿರುದ್ಧ ಮಾತೆತ್ತುವಂತಿಲ್ಲ. ನೀನು ಬುದ್ಧಿಶಕ್ತಿಯನ್ನು ತೋರಿಸಿದ್ದು ಇದೇ ಮೊದಲಲ್ಲ. ಚಿಕ್ಕಂದಿನಿಂದಲೂ ನೀನು ಎಷ್ಟೋ ಚುರುಕು ಬುದ್ಧಿಯುಳ್ಳವಳು ಎಂದು ಜನರಿಗೆ ಗೊತ್ತು. ನೀರಾಡಿಕೆಯಿಂದ ಕಂಗಲಾಗಿದ್ದ ಜನರು ನಮ್ಮನ್ನು ಬಲವಂತಪಡಿಸಿದ್ದರಿಂದ ನಾವು ಅವರಿಗೆ ಹಾಗೆ ಮಾತು ಕೊಟ್ಟು ದೃಢ ಶಪಥ ಮಾಡಿದೆವು. ನೀನು
ಭಯಭಕ್ತಿಯುಳ್ಳ ಮಹಿಳೆ, ನಮ್ಮ ಬಾವಿಗಳು ತುಂಬುವಷ್ಟು ಮಳೆಗರಿಯಲಿ, ನಾವು ಸೊರಗಿ ಹೋಗದೆ ಬದುಕುವಂತಾಗಲಿ ಎಂದು ಸರ್ವೇಶ್ವರನು ಪ್ರಾರ್ಥಿಸು ಎಂದರು. ಆಗ ಜೂಡಿತ್ ಕೇಳಿ, ನಾನು ಏನನ್ನು ಮಾಡಬೇಕೆಂದಿದ್ದೇನೋ ಯುಗಾಂತರಕ್ಕೂ ನಮ್ಮ ಸಂತತಿಯವರಿಗೆ ಆನುವಂಶಿಕವಾಗಿ ಜ್ಞಾಪಕಾರ್ಥಕವಾಗಿರುವಂಥ ಸಂಗತಿ ಇದು. ಈ ರಾತ್ರಿ ನೀವು ಊರಿನ ಹೆಬ್ಬಾಗಿಲ ಬಳಿ ಇರಬೇಕು. ನಾನು ನನ್ನ ಸೇವಕಿಯೊಂದಿಗೆ ಆಚೆ ಹೋಗುತ್ತೇನೆ. ಶತ್ರುಗಳಿಗೆ ನಮ್ಮ ಪಟ್ಟಣವನ್ನು ಬಿಟ್ಟುಕೊಡಲು ಗೊತ್ತು ಮಾಡಿರುವ ಅವಧಿಯೊಳಗೆ ಇಸ್ರಾಯೇಲನ್ನು ರಕ್ಷಿಸಲು ದೇವರು ನನ್ನನ್ನು ಉಪಯೋಗಿಸುವರು. ನಾನು ಏನು ಮಾಡಬೇಕೆಂದೆಂದು ಕೇಳಬೇಡಿ. ನನ್ನ ಕೆಲಸ ಮುಗಿಯುವವರೆಗೂ ನಿಮಗೇನು ನಾನು ಹೇಳುವುದಿಲ್ಲ ಎಂದಳು. ಆಗ ಉಜ್ಜೀಯನು ಮತ್ತು ಪ್ರಮುಖರು, ಶಾಂತಿ ಸಮಾಧಾನದಿಂದ ತೆರಳು, ನಮ್ಮ ಶತ್ರುಗಳ ಮೇಲೆ ಸೇಡು ತೀರಿಸಲು ಸರ್ವೇಶ್ವರ ನಿನಗೆ ದಾರಿ ತೋರಿಸಲಿ ಎಂದು ಹೇಳಿ ಮಹಡಿಯಿಂದಿಳಿದು ತಮ್ಮ ತಮ್ಮ ಸ್ಥಾನಗಳಿಗೆ ತೆರಳಿದರು. ಅಧ್ಯಾಯ 9. ಜೂಡಿತಳ ಪ್ರಾರ್ಥನೆ. ಜೂಡಿತ್ ನೆಲದ ಮೇಲೆ ಅಧೋಮುಖವಾಗಿ ಬಿದ್ದು ಹಣೆಗೆ ಬೂದಿ ಹಚ್ಚಿಕೊಂಡಳು. ಒಳ್ಳೆಯ ಬಟ್ಟಗಳನ್ನು ತೆಗೆದಿಟ್ಟು ಗೋಣಿತಟ್ಟನ್ನು ಮಾತ್ರ ಉಳಿಸಿಕೊಂಡು ಉಚ್ಚ ಸ್ವರದಿಂದ ದೇವರಿಗೆ ಪ್ರಾರ್ಥನೆ ಮಾಡಿದಳು. ಅದೇ ಸಮಯದಲ್ಲಿ ಜೆರುಸಲೇಮಿನ ದೇವಾಲಯದಲ್ಲಿ ಸಂಧ್ಯಾಧೂಪಾರತಿ ಬೆಳಗುತ್ತಿದ್ದರು. ಆಗ ಜೂಡಿತ್ ಹೇಳಿದ್ದೇನೆಂದರೆ, ಸರ್ವೇಶ್ವರ, ನಮ್ಮ ಪೂರ್ವಜ ಸಿಮೆಯೋನನ ದೇವರೇ, ಪರಕೀಯರ ಮೇಲೆ ಸೇಡು ತೀರಿಸಲು ಆತನಿಗೆ ನೀ ಕತ್ತಿಯನ್ನೆತ್ತಿ ಅವನ ಮಾನಗೊಳಿಸಿದವರ ಕನ್ಯೆಗೆ ಅತ್ಯಾಚಾರವೆಸಗಿ ಮಾನಭಂಗ ಮಾಡಿದರು. ಆಕೆಯನ್ನು ಬಟ್ಟೆ ಬರಿದು ಮಾಡಿ ನಾಚಿಕೆಗೀಡು ಮಾಡಿದರು. ಆಕೆಯ ಉದರವನ್ನು ಕೆಡಿಸಿ ಮಾಡಕೂಡದೆಂದು ನೀ ವಿಧಿಸಿದ್ದರೂ ಎಸಗಿದ್ದರೂ ಹೀನಕೃತಿ. ಈ ಕಾರಣ ಹತ್ಯೆಗೀಡು ಮಾಡಿದೆ ಅವರ ಅರಸರನ್ನೇ, ರಕ್ತದಿಂದ ತೋಯಿಸಿದೆ ಅವರು ಹೇಸಿಗೆ ಮಾಡಿದ ಹಾಸಿಗೆಯನ್ನೇ. ಸದೆಬಡಿದೆ ನೀ ದಾಸರನ್ನು ದಣಿಗಳೊಂದಿಗೆ, ಸದೆಬಡಿದೆ ಅವರನ್ನು ಅವರ ಸಿಂಹಾಸನಗಳ ಮೇಲೆಯೇ. ಅವರ ಸತಿಯರನ್ನು ಅಪಹರಿಸಲು ಶತ್ರುಗಳನ್ನೇ ಬಿಟ್ಟೆ, ಹೆಣ್ಣು ಮಕ್ಕಳನ್ನು ಸೆರೆ ಹಿಡಿಯಲು ಅವರಿಗೆ ಕೊಟ್ಟೆ. ಅವರ ಕೊಳ್ಳೆಯನ್ನು ಪಾಲು ಮಾಡಿಕೊಳ್ಳಲು ಪ್ರಿಯ ಇಸ್ರಾಯೇಲರಿಗೆ ಬಿಟ್ಟೆ. ನಿನ್ನಲ್ಲಿ ಭಕ್ತಿ ವಿಶ್ವಾಸವಿಟ್ಟ ಮಕ್ಕಳು ಅವರೇ, ತಮ್ಮಲ್ಲಿ ಹೇಸಿಗೆ ಮಾಡಿದವರನ್ನು ದ್ವೇಷಿಸಿದವರು ಅವರೇ. ನಿಮ್ಮ ಆಶ್ರಯಕ್ಕಾಗಿ ಮೊರೆಯಿಟ್ಟವರು ಈ ಇಸ್ರಾಯೇಲರೇ. ಓ ದೇವ, ನನ್ನ ದೇವ, ಈ ವಿಧವೆಯ ಪ್ರಾರ್ಥನೆಯನ್ನಾಲಿಸಯ್ಯ. ನೆನ್ನೆ, ಇಂದು, ನಾಳೆ ಎಂಬುದು ನಿನ್ನದೇ. ಇರುವುದನ್ನು ಬರುವುದನ್ನು ಯೋಚಿಸುವವನು ನೀನೇ. ಗತಿಸಿ ಹೋದದ್ದನ್ನು ಆಲೋಚಿಸಿದಾತನು ನೀನೇ. ನಿರೀಕ್ಷೆಯುಳ್ಳದ್ದಾಗಿವೆ ನಿನ್ನ ನಿರ್ಧಾರಗಳೆಲ್ಲ. ಸಿದ್ಧವಿದ್ದು ಇಗೋ ಇಲ್ಲಿದ್ದೇವೆ ಎನ್ನುವುವು ಅವೆಲ್ಲ. ಪೂರ್ವ ಸಿದ್ಧವಾದವು ನಿನ್ನ ಮಾರ್ಗಗಳೆಲ್ಲ, ಪೂರ್ವ ವಿವೇಚನೆಯಿಂದಾದವು ನಿನ್ನ ತೀರ್ಪುಗಳೆಲ್ಲ. ಇಗೋ ನೋಡು, ಅಸ್ಸೀರಿಯದವರು ಮಹತ್ತಾದ ಸೈನ್ಯ ತಮಗಿದೆ ಎಂದು ಕೊಚ್ಚಿಕೊಳ್ಳುತ್ತಿಹರು. ಕುದುರೆಗಳು ರಾಹುತರು ಇರುವೆಂದು ಮೆರೆಯುತ್ತಿಹರು. ಕಾಲಾಳುಗಳ ಸೇನೆ ಶಕ್ತಿಯಲ್ಲಿ ಹಿಗ್ಗುತ್ತಿಹರು. ಬಿಲ್ಲು ಗುರಾಣಿಗಳನ್ನೇ ಕಲ್ಲು ಕವಣೆಗಳನ್ನೇ ನೆಚ್ಚಿಕೊಂಡಿಹರು. ನೀನಾದರೂ ಒಪ್ಪದಿಹರು ಸರ್ವೇಶ್ವರನೆಂದು, ಯುದ್ಧ ಪಡೆಗಳನ್ನು ಪುಡಿ ಮಾಡುವವನು ನೀನೆಂದು. ಸರ್ವೇಶ್ವರ ಎಂಬ ಬಿರುದು ನಿನಗೆ ಮೀಸಲೆಂದು. ಅವರ ಹಿಂಸಾಚಾರವನ್ನು ನಿಲ್ಲಿಸು ದೇವ ನಿನ್ನ ಶಕ್ತಿಯಿಂದ. ಅವರ ಶೌರ್ಯವನ್ನು ಕರಗಿಸು ನಿನ್ನ ಕೋಪಾಗ್ನಿಯಿಂದ. ಏಕೆನೆ ಅವಣಿಸುತ್ತಿಹರು ಪುಣ್ಯಕ್ಷೇತ್ರಗಳನ್ನು ಹೊರಸಾಗಿಸಲು, ನಿನ್ನ ಮಹಿಮಾ ನಾಮದ ಗುಡಾರವನ್ನು ಮಲಿನಗೊಳಿಸಲು, ನಿನ್ನ ಬಲಿಪೀಠದ ಕೊಂಬುಗಳನ್ನು ಮುರಿದು ಹಾಕಲು. ಅವರ ಗರ್ವವನ್ನು ದೇವ ಗಮನಿಸು, ನಿನ್ನ ಕೋಪಾಗ್ನಿಯನ್ನು ಅವರ ಶಿರಗಳ ಮೇಲೆ ಸುರಿಸು. ನನ್ನ ಮನದಾಲೋಚನೆಯನ್ನು ಕೈಗೂಡಿಸಲು ನನ್ನ ಕೈಗಳನ್ನು ಬಲಪಡಿಸು. ದಣಿಯನು ದಾಸನನ್ನು, ಅರಸನನ್ನು, ಸಿಂಹಾಸನವನ್ನು ಕೆಡವಿಬಿಡು ನಿನ್ನ ಮಾತಿನ ಮೋಡಿಯಿಂದ. ಅಡಗಿಸಿಬಿಡು ಅವನ ಸೊಕ್ಕನ್ನು ಈ ಮಹಿಳೆಯ ಕೈಯಿಂದ. ನಿನ್ನ ಶಕ್ತಿ ದೇವ ಅಂಕೆ ಸಂಖ್ಯೆಗಳಲ್ಲಿಲ್ಲ, ನಿನ್ನ ಶೌರ್ಯ ಶೂರರ ಸಾಮರ್ಥ್ಯದಲ್ಲಿಲ್ಲ. ಏಕೆನೆ ದೀನ ದಲಿತರ ದೇವ ನೀನು, ದುರ್ಬಲರ ಶೋಷಿತರ ಸಹಾಯಕ ನೀನು. ದಿಕ್ಕಿಲ್ಲದವರ ಉದ್ಧಾರಕ, ನಿರಾಶೆಗೊಂಡವರ ಆಶ್ರಯ ನೀನು. ದಯಮಾಡು ದಯಮಾಡು ನನ್ನ ಪಿತೃಗಳ ದೇವ, ಇಸ್ರಾಯೇಲಿಗೆ
ಸ್ವಾಸ್ಥ್ಯವನ್ನೀಯುವ ದೇವ, ಭೂಪರಗಳ ಒಡೆಯ, ಜಲರಾಶಿಗಳ ಸೃಷ್ಟಿಕರ್ತ, ಸೃಷ್ಟಿ ಸಮಸ್ತಗಳ ರಾಜ, ಆಲಿಸು ನನ್ನೀ ಪ್ರಾರ್ಥನೆಯ. ನಿನ್ನ ಒಡಂಬಡಿಕೆಯನ್ನು, ನಿನ್ನ ಈ ಶ್ರೀನಿವಾಸವನ್ನು, ಸಿಯೋನ್ ಪರ್ವತವನ್ನು, ನಿನ್ನವರ ಮನೆತನದವನ್ನು ನಾಶ ಮಾಡಲು ಮಾಡಿದರು ಕ್ರೂರ ಯೋಜನೆಗಳನ್ನು, ಗಾಯಗೊಳಿಸಿ ಸಾಯಿಸಲು ಈ ಶತ್ರುಗಳನ್ನು, ಕರುಣಿನೆನಸಗೆ ಕಪಟ ನಾಲಿಗೆಯೊಂದನ್ನು ತೋರಿಸಿ ಈಗ ಸರ್ವಜಾತಿ ಜನಾಂಗಗಳಿಗೆ ಸರ್ವಶಕ್ತ, ಸರ್ವವಲ್ಲಭ, ಸರ್ವೇಶ್ವರ ನೀನೆಂದೇ. ಇಸ್ರಾಯೇಲ್ ಕುಲಕ್ಕೆ ಸಂರಕ್ಷಕನಾರು ಇಲ್ಲ ನೀನಲ್ಲದೆ. ಅಧ್ಯಾಯ 10. ಜೂಡಿತ್ ಹೊಲೋಫರ್ನೇಸನ ಪಾಳೆಯದಲ್ಲಿ. ಮೇಲೆ ಹೇಳಿದಂತೆ ಇಸ್ರಾಯೇಲಿನ ದೇವರಲ್ಲಿ ಜೂಡಿತ್ ಪ್ರಾರ್ಥನೆ ಮಾಡಿದಳು. ಪ್ರಾರ್ಥನೆ ಮುಗಿದ ನಂತರ ನೆಲೆಯಿಂದ ಎದ್ದು ತನ್ನ ಸೇವಕಿಯನ್ನು ಕರೆದುಕೊಂಡು ಶೃಂಗಾರದ ಕೋಣೆಗೆ ಇಳಿದು ಹೋದಳು. ಸಬ್ಬತ್ ಹಾಗೂ ಹಬ್ಬದ ದಿನಗಳಲ್ಲಿ ಆ ಕೋಣೆಗೆ ಹೋಗುವುದು ಅವಳ ವಾಡಿಕೆ. ಅಲ್ಲಿ ತಾನು ಉಟ್ಟುಕೊಂಡಿದ್ದ ಗೋಣಿತಟ್ಟನ್ನು, ವಿಧವೆಯ ವಸ್ತ್ರಗಳನ್ನು ತೆಗೆದು ಹಾಕಿದಳು. ಸ್ನಾನ ಮಾಡಿ ಯಥೇಚ್ಛವಾಗಿ ಪರಿಮಳ ತೈಲವನ್ನು ಹಚ್ಚಿಕೊಂಡು ತಲೆಯನ್ನು ಬಾಚಿ ಕೇಶ ಕಿರೀಟವನ್ನು ಧರಿಸಿಕೊಂಡಳು. ಗಂಡ ಮನಸ್ಸೆ ಜೀವದಿಂದ ಇದ್ದಾಗ ಹಾಕಿಕೊಳ್ಳುತ್ತಿದ್ದ ನಯವಾದ ಬಟ್ಟೆ ಬರೆಗಳನ್ನು ತೊಟ್ಟುಕೊಂಡಳು. ಕೈಗೆ ಬಳೆಗಳು, ಕುತ್ತಿಗೆ ಕಂಠಹಾರಗಳು, ಬೆರಳಿಗೆ ಮುಂಗುರಗಳು, ಕಿವಿಗೆ ಓಲೆಗಳು, ಕಾಲಿಗೆ ಪಾದರಕ್ಷೆಗಳು, ಈ ಬುಡವೆ ವಸ್ತುಗಳನ್ನೆಲ್ಲ ಧರಿಸಿಕೊಂಡಳು. ಎಂಥ ಗಂಡಸಿನ ದೃಷ್ಟಿಯನ್ನು ಸೆಳೆದು ಮರುಳಾಗಿಸುವಷ್ಟು ಶೃಂಗಾರ ಮಾಡಿಕೊಂಡಳು. ಆನಂತರ ದ್ರಾಕ್ಷಾರಸ ತುಂಬಿದ ಬುದ್ದಲಿ, ಎಣ್ಣೆ ತುಂಬಿದ ಸೀಸೆ, ಜವೆ ಗೋಧಿಯ ರೊಟ್ಟಿ, ಒಣ ಹಣ್ಣುಗಳಿಂದ ಮಾಡಿದ ಒಬ್ಬಟ್ಟು ಇವುಗಳನ್ನು ಚೀಲದಲ್ಲಿ ತುಂಬಿ ಸೇವಕಿಯ ಕೈಗೆ ಕೊಟ್ಟಳು. ಸೇವಕಿಯು ಬೇಕಾದಷ್ಟು ತಿಂಡಿಯನ್ನು ಒದಗಿಸಿದಳು. ಇಬ್ಬರೂ ಹೊರಟು ಬೆತೋಲಿಯದ ಊರ ಬಾಗಿಲಿಗೆ ಬಂದರು. ಅಲ್ಲಿ ಬಾಗ್ರಿ ಮತ್ತು ಚರ್ಮಿ ಎಂಬ ಹಿರಿಯರೊಡನೆ ಉಜ್ಜೆಯನಿಂದ ಬದಲಾಗಿದ್ದ ಅವಳ ವೇಷಭೂಷಣಗಳನ್ನು ಕಂಡು ಅವಳ ರೂಪ ಲಾವಣ್ಯಕ್ಕೆ ಬೆರಗಾಗಿ ಅವರು, ನಮ್ಮ ಪೂರ್ವಜರ ದೇವರು ನಮ್ಮ ಕೃಪಾಕಟಾಕ್ಷವನ್ನು ನಿನ್ನ ಮೇಲಿರಿಸಲಿ, ಅವರು ನಿನ್ನ ಅಂತರಂಗದ ಆಲೋಚನೆಗಳನ್ನು ಯಶಸ್ವಿಗೊಳಿಸಲಿ, ಇಸ್ರಾಯೇಲಿನ ಸಂತತಿಗೆ ಮಹಿಮೆಯಾಗಲಿ, ಜೆರುಸಲೇಮಿಗೆ ಅನಂತ ಮಹಿಮೆಯಾಗಲಿ ಎಂದರು. ಜೂಡಿತ್ ದೇವರನ್ನು ಆರಾಧಿಸಿ ಅನಂತರ ಜನರಿಗೆ, ನೀವು ನನಗೆ ತಿಳಿಯಪಡಿಸಿದ್ದ ನಿಮ್ಮ ಅಶೋಕ್ತರಗಳನ್ನು ಈಡೇರಿಸಲು ನಾನು ಆಚೆ ಹೋಗುವಂತೆ ಊರ ಬಾಗಿಲನ್ನು ತೆರೆಯಿರಿ ಎಂದಳು. ಅವರು ಅಂತೆಯೇ ಬಾಗಿಲನ್ನು ತೆರೆಯಲು ಇಬ್ಬರು ಯುವಕರಿಗೆ ಆಜ್ಞೆಯಿತ್ತರು. ಬಾಗಿಲನ್ನು ತೆರೆಯಲು ಜೂಡಿತ್ ತನ್ನ ಸೇವಕಿಯೊಡನೆ ಹೊರಕ್ಕೆ ಹೋದಳು. ಅವಳು ಆ ಗುಡ್ಡದ ಕೆಳಗೆ ಇಳಿದು ಹೋಗಿ ಮರೆಯಾಗುವವರೆಗೂ ಜನರು ನೋಡಿಕೊಂಡೇ ಇದ್ದರು. ಜೂಡಿತ್ ಸೇವಕಿಯ ಸಮೇತ ಕಣಿವೆಯ ದಾರಿಯಲ್ಲಿ ನೇರವಾಗಿ ನಡೆಯುತ್ತಿರಲು ಅಸಿರಿಯಾದ ಭದ್ರತಾ ಪಡೆಯವರು ಅವರನ್ನು ಹಿಡಿದು ನಿಲ್ಲಿಸಿ, ನೀನು ಯಾವ ಕಣಿಯವಳು, ಎಲ್ಲಿಂದ ಬಂದೆ, ಈಗ ಎಲ್ಲಿಗೆ ಪ್ರಯಾಣ ಎಂದೆಲ್ಲ ಪ್ರಶ್ನಿಸಿದರು. ಅದಕ್ಕೆ ಜೂಡಿತ್, ನಾನು ಇಬ್ರೂ ಮನೆತನದವಳು, ನಮ್ಮ ಜನರು ಶೀಘ್ರದಲ್ಲಿ ನಿಮಗೆ ಬಲಿಪಶುಗಳಾಗಲಿದ್ದಾರೆ, ಅವರಿಂದ ತಪ್ಪಿಸಿಕೊಂಡು ಬಂದಿದ್ದೇನೆ. ಈಗ ನಿಮ್ಮ ಸೇನಾಧಿಪತಿಯಾಗಿರುವ ಹೊಲೋಫರ್ನೇಸನನ್ನು ಕಾಣಲು ಹೋಗುತ್ತಿದ್ದೇನೆ. ಅವರಿಗೆ ಗುಟ್ಟಾದ ಸಂಗತಿಯೊಂದನ್ನು ತಿಳಿಸಬೇಕಾಗಿದೆ. ಒಬ್ಬನು ಸಾಯದಂತೆ, ಒಂದು ಜೀವವನ್ನು ಕಳೆದುಕೊಳ್ಳದಂತೆ ಗುಡ್ಡಗಾಡಿನಲ್ಲಿರುವ ಎಲ್ಲಾ ಜನರನ್ನು ಆಕ್ರಮಿಸಿಕೊಳ್ಳಲು ಸಾಧ್ಯವಾಗುವಂತೆ ಅವರೊಂದಿಗೆ ಉಪಾಯವನ್ನು ತೋರಿಸುತ್ತೇನೆ ಎಂದಳು. ಭದ್ರತಾ ಪಡೆಯವರು ಅವಳು ಹೇಳಿದ್ದನ್ನು ಕೇಳುತ್ತಾ ಆಕೆಯ ಸೌಂದರ್ಯಕ್ಕೆ ನಿಬ್ಬೆರಗಾಗಿ ಇಕ್ಕದೆ ನಿಂತುಕೊಂಡರು. ಸದ್ಯ ನೀನಾಗಿಯೇ ಬಂದು ನಮ್ಮ ಒಡೆಯನನ್ನು ಕಾಣಲು ಹೋಗುತ್ತಿದ್ದೀಯಾ? ಬದುಕಿಕೊಂಡೆ, ನೀನು ಅವನ ಪಾಳೆಯಕ್ಕೆ ನೇರವಾಗಿ ನಡೆ. ನಮ್ಮ ಜನರು ನಿನ್ನನ್ನು ಕರೆದುಕೊಂಡು ಹೋಗಿ ಅವನಿಗೆ ಒಪ್ಪಿಸುವರು. ಅವನ ಸನ್ನಿಧಿಯಲ್ಲಿ ನಿಲ್ಲಲು ನೀನು ಹೆದರಬೇಕಾಗಿಲ್ಲ. ನಮಗೆ ಈಗ ನೀನು ಹೇಳಿದ್ದೆಲ್ಲವನ್ನು ಅವನಿಗೆ ತಿಳಿಸು, ಅವನು ನಿನ್ನನ್ನು ಚೆನ್ನಾಗಿ ನೋಡಿಕೊಳ್ಳುವನು ಎಂದು ಹೇಳಿ ಅವಳ ಮತ್ತು ಸೇವಕಿಯ ಜೊತೆಯಲ್ಲಿ 100 ಜನರನ್ನು ಕಳುಹಿಸಿದರು. ಅವರು ಜೂಡಿತಳನ್ನು ಹೊಲೋಫರ್ನೇಸನ ಪಾಳೆಯಕ್ಕೆ ಕರೆದೊಯ್ದರು. ಜೂಡಿತಳ ಆಗಮನ ಸಂಗತಿ ಪಾಳೆಯದಲ್ಲೆಲ್ಲ ಹಬ್ಬಿ ಎಲ್ಲರೂ ಕುತೂಹಲವನ್ನು ಕೆರಳಿಸಿತ್ತು. ಅವಳು ಇನ್ನು ಅಪ್ಪಣೆ ಪಡೆಯಲು ಪಾಳೆಯದ ಮುಂದೆ
ಕಾದು ನಿಂತಿದ್ದಾಗ ಜನರ ಗುಂಪು ಅವಳನ್ನು ಸುತ್ತುವರಿಯಿತು. ಅವರು ಆಕೆಯ ಚೆಲುವನ್ನು ಬಹುವಾಗಿ ಮೆಚ್ಚಿಕೊಂಡು ಇದರಿಂದ ಇಸ್ರಾಯೇಲರ ಬಗ್ಗೆ ಅವರಿಗೆ ಅಭಿಮಾನವು ಹುಟ್ಟಿತು. ಇಂಥ ಸ್ತ್ರೀಯರು ಜನಾಂಗವನ್ನು ಯಾರು ತಾನೇ ತಿರಸ್ಕರಿಸಲು ಸಾಧ್ಯ ಎಂದುಕೊಳ್ಳುತ್ತಿದ್ದರು. ಕೆಲವರು ಇತರರಾದರೂ ಅವರಲ್ಲಿ ಯಾರನ್ನು ಜೀವದಿಂದ ಬಿಡದಿರದರೆ ಮೇಲು, ಯಾರೊಬ್ಬರು ಅವರ ಹತ್ತಿರಕ್ಕೆ ಹೋದರೆ ಇಡೀ ವಿಶ್ವವನ್ನೇ ತಮ್ಮ ಕೈಬೆರಳಿನ ಸುತ್ತ ಸೆಳೆದುಕೊಂಡು ಬಿಡುತ್ತಾರೆ ಎಂದರು. ಹೋಲೋಫರ್ನೇಸನ ಅಂಗರಕ್ಷಕರು ಸಹಾಯ ಪಡೆಯುವವರು ಆಚೆ ಬಂದು ಜೂಡಿತಳನ್ನು ಪಾಳೆಯದೊಳಕ್ಕೆ ಕರೆದೊಯ್ದರು. ಬಂಗಾರದ ಕಿನ್ನೇಲಿ ಬಣ್ಣದ ಹಾಗೂ ಅಂದವಾದ ಮುತ್ತು ರತ್ನಗಳಿಂದ ಅಲಂಕೃತವಾದ ಚಪ್ಪರದಡಿಯಲ್ಲಿ ಹೋಲೋಫರ್ನೇಸ್ ಒಂದು ಮಂಚದ ಮೇಲೆ ಮಲಗಿದ್ದನು. ಜೂಡಿತ್ ಬಂದಿದ್ದಾಳೆಂದು ಜನರು ಅವನಿಗೆ ತಿಳಿಸಲು ಅವನು ಎದ್ದು ಡೇರಿಯ ಬಾಗಿಲ ಬಳಿ ಬಂದನು. ಬೆಳ್ಳಿಯ ದೀಪಸ್ತಂಭಗಳನ್ನು ಹೊತ್ತು ಆಳುಗಳು ಅವನ ಮುಂದೆ ಇದ್ದರು. ಸೇನಾಧಿಪತಿಯ ಹಾಗೂ ಅವನ ಸಹಾಯಕರ ಸನ್ನಿಧಿಯಲ್ಲಿ ಜೂಡಿತ್ ಬಂದು ನಿಂತಾಗ ಅವರು ಅವಳ ರೂಪ ಲಾವಣ್ಯವನ್ನು ಕಂಡು ಬೆರಗಾದರು. ಜೂಡಿತ್ ಸೇನಾಧಿಪತಿಗೆ ಸಾಷ್ಟಾಂಗವೆರಗಿದಳು. ತಕ್ಷಣ ಸೇವಕರು ಆಕೆಯನ್ನು ಮೇಲಕ್ಕೆತ್ತಿದರು. ಅಧ್ಯಾಯ 11. ಹೋಲೋಫರ್ನೇಸನಿಗೆ ಪ್ರಥಮ ಭೇಟಿ. ಮಹಿಳೆಯ ಧೈರ್ಯದಿಂದಿರು, ಹೆದರಬೇಡ. ವಿಶ್ವದೊಡೆಯ ನೆಬೂಕದ್ನೆಚ್ಚರನಿಗೆ ಸೇವೆ ಮಾಡುವ ಯಾವ ವ್ಯಕ್ತಿಯನ್ನು ನಾನು ನೋಯಿಸುವಂಥವನಲ್ಲ. ಈಗಲೂ ಸಹ ಗುಡ್ಡಗಾಡಿನಲ್ಲಿರುವ ನಿಮ್ಮ ಜನರು ನನ್ನನ್ನು ಹೀಯಾಳಿಸದಿದ್ದರೆ ಒಂದೇ ಬರ್ಜಿಯನ್ನಾಗಲಿ ನಾನು ಅವರೆದುರಿಗಾಗಿ ಎತ್ತುತ್ತಿರಲಿಲ್ಲ. ಇದು ಅವರ ತಪ್ಪು, ನನ್ನದಲ್ಲ. ಅದಕ್ಕೆ ನೀನೇಕೆ ತಪ್ಪಿಸಿಕೊಂಡು ಇಲ್ಲಿಗೆ ಬಂದಿರುವೆ? ಆಗಲಿ ಸದ್ಯ ನೀನು ಬದುಕಿಕೊಂಡೆ. ಈ ರಾತ್ರಿ ಮಾತ್ರವಲ್ಲ, ಹಲವಾರು ರಾತ್ರಿಗಳಲ್ಲಿ ಸುರಕ್ಷಿತವಾಗಿರುವೆ. ನಿನ್ನನ್ನು ಯಾರೂ ಬಾಧಿಸುವುದಿಲ್ಲ. ಬದಲಿಗೆ ನನ್ನ ಒಡೆಯ ನೆಬೂಕದ್ನೆಚ್ಚರನ ಸೇವೆ ಮಾಡುವವರನ್ನು ಚೆನ್ನಾಗಿ ನೋಡಿಕೊಳ್ಳುವಂತೆ ನಿನ್ನನ್ನು ನೋಡಿಕೊಳ್ಳುವರು ಎಂದು ಹೋಲೋಫರ್ನೇಸನಿಗೆ ಉಸಿರಿದರು. ಅದಕ್ಕೆ ಜೂಡಿತ್, ದಯಮಾಡಿ ನಮ್ಮ ದಾಸಿ ಹೇಳುವುದನ್ನು ಕೇಳಿ. ಸನ್ನಿಧಾನದಲ್ಲಿ ಮಾತನಾಡಲು ನಮ್ಮ ದಾಸಿಗೆ ಅಪ್ಪಣೆಯಾಗಬೇಕು. ಈ ರಾತ್ರಿ ಒಡೆಯರಾದ ತಮಗೆ ಒಂದೇ ಒಂದು ಸುಳ್ಳನ್ನು ಆಡಲಾರೆ. ತಮ್ಮ ದಾಸಿಯ ಸಲಹೆಯನ್ನು ಪಾಲಿಸಿದರೆ ಸಾಕು. ದೇವರು ತಮ್ಮ ಕಾರ್ಯವನ್ನು ಯಶಸ್ವಿಗೊಳಿಸುವರು. ನನ್ನ ಪ್ರಭು ಕೈಗೊಳ್ಳುವ ಯಾವ ಕಾರ್ಯವೂ ವಿಫಲವಾಗದು. ವಿಶ್ವದೊಡೆಯ ರಾಜಾಧಿರಾಜ ನೆಬೂಕದ್ನೆಚ್ಚರನನ್ನು ಚಿರಾಯುವಾಗಲಿ. ಪ್ರತಿಯೊಂದು ಜೀವಾತ್ಮವನ್ನು ಸರಿಪಡಿಸಲು ಅವರು ನಿನ್ನನ್ನು ನೇಮಿಸಿದ್ದಾರೆ. ಅವರ ಆಳ್ವಿಕೆ ಮುಂದುವರಿಯಲಿ. ನಿಮ್ಮ ಮುಖಾಂತರ ಮಾನವರು ಮಾತ್ರವಲ್ಲ, ಕಾಡು ಮೃಗಗಳು, ಸಾಕು ಪ್ರಾಣಿಗಳು ಮೊದಲುಗೊಂಡು ಆಕಾಶದ ಪಕ್ಷಿಗಳು ಕೂಡ ನಿಮ್ಮ ಆಜ್ಞಾನುಸಾರ ನೆಬೂಕದ್ನೆಚ್ಚರನಿಗೆ ಅವನ ವಂಶಕ್ಕೂ ಸೇವೆ ಮಾಡುತ್ತವೆ ಅಲ್ಲವೇ? ನಿಮ್ಮ ಸಾಧಾರಣ ಪ್ರತಿಭೆ ಹಾಗೂ ಚಾಕಚಕ್ಯತೆಯನ್ನು ಕುರಿತು ನಾವು ಕೇಳಿದ್ದೇವೆ. ಆ ಚಕ್ರಾಧಿಪತ್ಯದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಎದುರಾಳಿ ಯಾರೂ ಇಲ್ಲ. ನಿಮ್ಮ ಅನುಭವದ ಸಂಪತ್ತಿಗೆ ಮಿತಿ ಇಲ್ಲ. ಯುದ್ಧ ನಿಪುಣತೆಯಲ್ಲಿ ನಿಮಗೆ ಯಾರೂ ಸಾಟಿ ಇಲ್ಲ. ಇದು ಇಡೀ ವಿಶ್ವಕ್ಕೆ ತಿಳಿದಿರುವಂಥ ವಿಷಯ. ನಿಮ್ಮ ಆಲೋಚನಾ ಸಭೆಯಲ್ಲಿ ಅಖಿಯೋರನು ಏನನ್ನು ಹೇಳಿರುವನೆಂದು ನಮಗೆ ತಿಳಿದಿದೆ. ಬೆಥೋಲಿಯಾದ ಜನರು ಅವನ ಜೀವನವನ್ನು ಉಳಿಸಿದ್ದರಿಂದ ಅವನು ನಿಮಗೆ ಹೇಳಿದ್ದೆಲ್ಲವನ್ನೂ ಅವರಿಗೆ ತಿಳಿಸಿದ್ದೇನೆ. ಒಡೆಯ, ದೊರೆಯೇ, ಅವನು ಹೇಳಿದ ಸಮಾಚಾರವನ್ನು ಕಡೆಗಣಿಸಬೇಡಿ. ಅವನ ಮಾತು ನಿಜವಾದ್ದರಿಂದ ಅದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡರೆ ಹೊಳಿತು. ನಮ್ಮ ರಾಷ್ಟ್ರವನ್ನು ಯಾರೂ ದಂಡಿಸುವಂತಿಲ್ಲ. ಅವರು ದೇವದ್ರೋಹ ಕಟ್ಟಿಕೊಳ್ಳದಿದ್ದರೆ ಯಾವ ಕತ್ತಿಗೆ ಅವರ ಮೇಲೆ ಶಕ್ತಿ ಇರದು. ಆದರೆ ವಾಸ್ತವವಾಗಿ ಒಡೆಯರಾದ ನೀವು ಸೋತು ಹಿಮ್ಮೆಟ್ಟಬೇಕಾಗಿಲ್ಲ. ಪದೇ ಪದೇ ಅವರು ಕಟ್ಟಿಕೊಳ್ಳುವ ಪಾಪವು ದೇವರನ್ನು ಉದ್ರೇಕಿಸುತ್ತದೆ. ಮರಣವು ಅವರ ಮೇಲೆ ಎರಗಲಿದೆ. ಆಹಾರ ಪದಾರ್ಥಗಳು ಕಡಿಮೆಯಾಗುತ್ತಿವೆ, ನೀರು ಸಹ ಸಾಲದಾಗಿದೆ. ಶಾಸ್ತ್ರಾನುಸಾರ ತಿನ್ನಬಾರದೆಂದು ದೇವರು ಆಜ್ಞಾಪಿಸಿದ ಮಾಂಸಕ್ಕಾಗಿ ಪಶು ಪ್ರಾಣಿಗಳನ್ನು ವಧಿಸಲಿದ್ದಾರೆ. ದವಸ ಧಾನ್ಯಗಳ ಪ್ರಥಮ ಫಲವನ್ನು ದೇವರಿಗೆ ಸಮರ್ಪಿಸುತ್ತಾರೆ.
ದೇವರ ಸಮ್ಮುಖದಲ್ಲಿ ಸೇವೆ ಮಾಡುವ ಯಾಜಕರಿಗೆ ಮಾತ್ರ ಅದು ಮೀಸಲಾಗಿರುತ್ತದೆ. ಅವುಗಳನ್ನು ಜನರು ಮುಟ್ಟುವಂತಿಲ್ಲ. ಹೀಗಿರುವಲ್ಲಿ ನಮ್ಮ ಜನರು ಅಂಥವನ್ನು ತಿನ್ನಲು ದ್ರಾಕ್ಷಾರಸದ ಹಾಗೂ ಎಣ್ಣೆಯ ದಶಮಾಂಶಗಳನ್ನು ಬಳಸಿಕೊಳ್ಳಲು ತೀರ್ಮಾನ ಕೈಗೊಂಡು ಹಿರಿಯರ ಆಲೋಚನಾ ಸಭೆಯ ಅನುಮತಿಯನ್ನು ಪಡೆಯಲು ಜೆರುಸಲೇಮಿಗೆ ಜನರನ್ನು ಕಳುಹಿಸಿದ್ದಾರೆ. ಅಲ್ಲಿನ ಹಿರಿಯರು ಸಹ ಅಂಥದ್ದನ್ನೇ ಮಾಡುತ್ತಿದ್ದಾರೆ. ಅದರ ಪರಿಣಾಮ ಇಷ್ಟೇ: ಅನುಮತಿ ದೊರಕಿ ಮೀಸಲಾದವುಗಳಿಗೆ ಅವರು ಕೈ ಹಾಕಿದ್ದ ದಿನವೇ ನಿಮ್ಮ ಕೈವಶವಾಗಿ ನಾಶವಾಗುತ್ತಾರೆ. ದಾಸಿಯಾದ ನಾನು ಇದನ್ನು ಕೇಳಿದಾಕ್ಷಣ ಅವರಿಂದ ತಪ್ಪಿಸಿಕೊಂಡು ಇಲ್ಲಿಗೆ ಬಂದೆ. ನಾನು ನಿಮ್ಮೊಂದಿಗೆ ಎಂಥ ಕಾರ್ಯವನ್ನು ಸಾಧಿಸಲು ದೇವರು ನನ್ನನ್ನು ಕಳುಹಿಸಿದ್ದಾರೆಂದು ಇಡೀ ವಿಶ್ವವೇ ಇದನ್ನು ಕೇಳಿ ಬೆರಗಾಗಬೇಕು. ನಿಮ್ಮ ದಾಸಿಯಾದ ನಾನು ಭಯಭಕ್ತಿಯುಳ್ಳ ಮಹಿಳೆ. ಹಗಲು ರಾತ್ರಿ ಪರಲೋಕದ ದೇವರನ್ನು ಆರಾಧಿಸಿ ಗೌರವಿಸುವಂಥ ಮಹಿಳೆ. ಆದುದರಿಂದ ನಿಮಗೆ ನನ್ನ ಸಲಹೆ ಏನೆಂದರೆ, ನಾನು ನಿಮ್ಮೊಂದಿಗೆ ಇರುತ್ತೇನೆ. ದಾಸಿಯಾದ ನಾನು ಪ್ರತಿದಿನ ಈ ಕಣಿವೆಗೆ ಹೋಗಿ ದೇವರನ್ನು ಪ್ರಾರ್ಥಿಸಿ ಆ ಜನರು ಯಾವಾಗ ಪಾಪವನ್ನು ಕಟ್ಟಿಕೊಳ್ಳುತ್ತಾರೆಂದು ನನಗೆ ತಿಳಿಸಲು ಅವರಲ್ಲಿ ಯಾಚಿಸುತ್ತೇನೆ. ಆಗ ನಾನು ಬಂದು ನಿಮಗೆ ತಿಳಿಸಿದರೆ ನೀವು ಇಡೀ ಸೈನ್ಯವನ್ನು ಅವರ ಕಡೆಗೆ ಕರೆದುಕೊಂಡು ಹೋಗಬಹುದು. ಅವರ್ಯಾರೂ ನಿಮ್ಮನ್ನು ಎದುರಿಸಲಾರರು. ಜುದಿಯವನ್ನು ದಾಟಿ ಜೆರುಸಲೇಮನ್ನು ತಲುಪುವವರೆಗೂ ನಾನು ನಿಮಗೆ ದಾರಿ ತೋರಿಸುತ್ತೇನೆ. ಜೆರುಸಲೇಮ್ ನಗರದ ಮಧ್ಯೆ ನಿಮ್ಮನ್ನು ಸಿಂಹಾಸನದಲ್ಲಿ ಕುಳ್ಳಿರಿಸುತ್ತೇನೆ. ಆಗ ನೀವು ಕುರುಬನಿಲ್ಲದ ಕುರಿಗಳಂತಿರುವ ಅವರನ್ನು ಸುತ್ತುಗಟ್ಟಬಹುದು. ಒಂದೇ ಒಂದು ನಾಯಿ ಕೂಡ ನಿಮಗೆ ತಡೆಯಾಗಿ ಬೊಗಳಲಾರದು. ಭವಿಷ್ಯತ್ ಜ್ಞಾನದಿಂದ ನನಗೆ ಇದು ತಿಳಿದು ಬಂದಿದೆ. ಈ ಸಂಗತಿಯನ್ನು ನನಗೆ ತಿಳಿಸಲಾಗಿರುವುದರಿಂದ ನಾನು ನಿಮಗೆ ಅದನ್ನು ಬಯಲು ಮಾಡಲು ಬಂದಿದ್ದೇನೆ ಎಂದಳು. ಅಲೋಫನೇಸನಿಗೆ ಅವನ ಸಹಾಯಕರಿಗೆ ಅವಳ ಮಾತು ಹಿಡಿಸಿತು. ಆಕೆಯ ಬುದ್ಧಿವಂತಿಕೆಯನ್ನು ಮೆಚ್ಚಿ ಚಕಿತರಾಗಿ ಭೂಮಿಯ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ ಈಕೆಗೆ ಯಾವ ಸ್ತ್ರೀಯೂ ಸಾಟಿ ಇಲ್ಲ. ಈಕೆಯ ರೂಪ ಎಷ್ಟು ಚೆನ್ನ, ಆಕೆಯ ನುಡಿ ಎಷ್ಟು ವಿವೇಕಪೂರ್ಣ ಎಂದರು. ಪುನಃ ಅಲೋಫನೇಸ್ ಇತರರಿಗಿಂತ ಮುಂಚಿತವಾಗಿ ನಿನ್ನನ್ನು ದೇವರು ಇಲ್ಲಿಗೆ ಕಳುಹಿಸಿದ್ದು ಒಳ್ಳೆಯದಾಯಿತು. ಜಯ ಲಭಿಸುವುದು ನಮಗೆ. ವಿನಾಶ ನನ್ನ ಒಡೆಯನನ್ನು ಅವಮಾನಪಡಿಸಿದ ಅವರಿಗೆ. ನಿನಗಾದರೂ ಬುದ್ಧಿ ಇದ್ದಷ್ಟು ಬೆಳಗೂ ಇದೆ. ನೀನು ನುಡಿದ ಪ್ರಕಾರ ಮಾಡಿದರೆ ನಿನ್ನ ದೇವರು ನನ್ನ ದೇವರಾಗುವರು. ಅರಸ ನೆಬೂಕದ್ನೆಚ್ಚರನ ಅರಮನೆ ನಿನ್ನ ನಿವಾಸವಾಗುವುದು. ವಿಶ್ವದಲ್ಲೆಲ್ಲ ನೀನು ಪ್ರಖ್ಯಾತಿ ಹೊಂದುವೆ ಎಂದರು. ಅಧ್ಯಾಯ 12. ಜೂಡಿತಳ ಧರ್ಮನಿಷ್ಠೆ. ಅಷ್ಟನ್ನು ಹೇಳಿದೆ ಹೊಲೆಫರ್ನೆಸ್ ಅವಳನ್ನು ಊಟದ ಕೋಣೆಗೆ ಕರೆದು ತಂದನು. ಅಲ್ಲಿ ಬೆಳ್ಳಿಯ ಪಾತ್ರೆಗಳಲ್ಲಿ ಊಟ ಸಿದ್ಧವಾಗಿ ಇಡಲಾಗಿತ್ತು. ತಾನು ತಿನ್ನುವ ಊಟವನ್ನೇ ಅವಳಿಗೂ ಬಡಿಸಿ ತಾನು ಕುಡಿಯುವ ದ್ರಾಕ್ಷಾರಸವನ್ನೇ ಅವಳಿಗೂ ಕುಡಿಯಲು ಕೊಟ್ಟನು. ಅದಕ್ಕೆ ಜೂಡಿತಳು, ನಾನಿದನ್ನು ತಿನ್ನಲಾರೆ, ತಿಂದರೆ ತಪ್ಪಾದೀತು. ನಾನು ತಂದಿರುವುದೇ ನನಗೆ ಸಾಕು. ಅದಲ್ಲದೆ ನಿಮಗೂ ಆಹಾರ ಪದಾರ್ಥಗಳು ಕೊರತೆ ಆಗಬಾರದು ಎಂದಳು. ಅದಕ್ಕೆ ಹೊಲೆಫರ್ನೆಸ್, ನೀನು ಹೆಚ್ಚಿನ ಆಹಾರವನ್ನು ತರುವುದೆಂತು? ನಿನ್ನ ಕುಲದವರು ಇಲ್ಲಿ ಯಾರೂ ಇಲ್ಲವಲ್ಲ ಎಂದನು. ಅದಕ್ಕೆ ಅವಳು, ನನ್ನೊಡೆಯ, ನೀವು ಚಿರಾಯುವಾಗಿರಿ. ನಿಮ್ಮ ದಾಸಿ ಈ ಆಹಾರವನ್ನು ಮುಗಿಸುವ ಮುನ್ನವೇ ಸರ್ವೇಶ್ವರ ತಮ್ಮ ಸಂಕಲ್ಪವನ್ನು ನನ್ನ ಮುಖಾಂತರ ಈಡೇರಿಸುವರು ಎಂದಳು. ಹೊಲೆಫರ್ನೆಸನ ಸೇವಕರು ಅವಳನ್ನು ಕರೆದುಕೊಂಡು ಹೋಗಿ ಪ್ರತ್ಯೇಕವಾದ ಒಂದು ಗುಡಾರದಲ್ಲಿ ಇರಿಸಿದರು. ಅಲ್ಲಿ ಜೂಡಿತ್ ನಡುರಾತ್ರಿಯನ್ನು ಕಳೆದಳು. ಮುಂಜಾನೆ ಹಾಸಿಗೆಯಿಂದ ಎದ್ದು ಹೊಲೆಫರ್ನೆಸ್ಗೆ, ದಾಸಿಯಾದ ನನಗೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಹೊರಕ್ಕೆ ಹೋಗಿ ಬರಲು ಅಪ್ಪಣೆಯಾಗಬೇಕು ಎಂದು ಈಗಾಗಲೇ ಭಿನ್ನವಿಸಿದ್ದಳು. ಅವಳನ್ನು ತಡೆಯಬಾರದೆಂದು ಹೊಲೆಫರ್ನೆಸ್ ಕಾವಲಾಳುಗಳಿಗೆ ಆಜ್ಞೆ ಇಟ್ಟಿದ್ದನು. ಗುಡಾರದಲ್ಲಿ ಜೂಡಿತ್ 3 ದಿನ ಇದ್ದುಕೊಂಡು ಪ್ರತಿ ರಾತ್ರಿ ಬೆತೂಲಿಯಾದ ಬಾವಿಯ ಕೆಳಗೆ ಹೋಗಿ ಬರುತ್ತಿದ್ದಳು. ಅಲ್ಲಿ ಗಡಿ ಕಾವಲು ದಳವಿತ್ತು.
ಬುಗ್ಗೆಯ ಬಳಿ ಸ್ನಾನ ಮಾಡಿಕೊಂಡು ತನ್ನ ಜನಾಂಗದ ಬಿಡುಗಡೆಗಾಗಿ ಇಸ್ರಾಯೇಲಿನ ದೇವರಾದ ಸರ್ವೇಶ್ವರನಿಗೆ ಪ್ರಾರ್ಥನೆ ಮಾಡುತ್ತಿದ್ದಳು. ಮಡಿ ಮಾಡಿಕೊಂಡು ತನ್ನ ಗುಡಾರಕ್ಕೆ ಹೋಗಿ ಸಾಯಂಕಾಲ ಊಟ ಬರುವವರೆಗೂ ಅಲ್ಲಿಯೇ ಇರುತ್ತಿದ್ದಳು. ಹೊಲೆ ಫರ್ನೇಸನ ಭೋಜನಕೂಟದಲ್ಲಿ 4ನೆಯ ದಿನ ಹೊಲೆ ಫರ್ನೇಸನು ಬೇರೆಯವರನ್ನು ಬಿಟ್ಟು ತನ್ನ ಜೊತೆಯಲ್ಲಿದ್ದ ಅಧಿಕಾರಿಗಳನ್ನು ಮಾತ್ರ ಆಹ್ವಾನಿಸಿ ಔತಣವನ್ನು ಏರ್ಪಡಿಸಿದನು. ತನ್ನ ಆಪ್ತ ಕಾರ್ಯದರ್ಶಿಯಾದ ಕಂಚುಕಿ ಬಗೋವನಿಗೆ, ನೀನು ನೋಡಿಕೊಳ್ಳುತ್ತಿರುವ ಆ ಹಿಬ್ರೂ ಮಹಿಳೆಯನ್ನು ಬರಹೇಳು. ಅವಳು ನಮ್ಮೊಂದಿಗೆ ಔತಣದಲ್ಲಿ ಭಾಗವಹಿಸಿ ಅನ್ನಪಾನಗಳನ್ನು ಸ್ವೀಕರಿಸುವಂತೆ ಹೇಳು. ಇಂಥ ಮಹಿಳೆಯನ್ನು ಮೋಹಿಸದೆ ಬಿಟ್ಟು ಬಿಟ್ಟರೆ ನಮಗೆ ಅವಮಾನ. ಎಲ್ಲರೂ ನಮ್ಮನ್ನು ನೋಡಿ ಪರಿಹಾಸ್ಯ ಮಾಡುವರು ಎಂದನು. ಆಗ ಬೊಗೋವನು ಹೊಲೆ ಫರ್ನೇಸನ ಕಡೆಯಿಂದ ಜೂಡಿತಳು ಇದ್ದಡೆಗೆ ಹೋದನು. ಚೆಲುವಾದ ಯುವತಿಯೇ, ನನ್ನ ಒಡೆಯನ ಬಳಿಗೆ ಚಿತ್ತೈಸುವೆಯ? ನೀನು ಅವನ ಎದುರಿಗೆ ಗೌರವ ಸ್ಥಾನದಲ್ಲಿ ಕುಳಿತು ಸಂತೋಷದಿಂದ ದ್ರಾಕ್ಷಾರಸ ಕುಡಿಯುವೆ. ಅರಸ ನೆಬೂಕದ್ನೆಚ್ಚರನ ಅರಮನೆಯಲ್ಲಿನ ಅಸೀರಿಯಾದ ಕುಲೀನ ಸ್ತ್ರೀಯರಂತೆ ನೀನು ಈ ದಿನ ಪರಿಗಣಿತಳಾಗುವೆ ಎಂದನು. ಅದಕ್ಕೆ ಜೂಡಿತಳು, ನನ್ನ ಒಡೆಯ ವಿರುದ್ಧ ಪ್ರತಿಭಟಿಸಲು ನಾನು ಎಷ್ಟರವಳು? ಅವರು ಬಯಸಿದ್ದೆಲ್ಲವನ್ನೂ ಮಾಡಲು ನಾನು ಹಿಂಜರಿಯುವುದಿಲ್ಲ. ನಾನು ಸಾಯುವವರೆಗೂ ಇಂಥ ಸಂತಸದ ಘಟನೆಯನ್ನು ಮರೆಯಲಾರೆ ಎಂದಳು. ಹೀಗೆಂದು ಜೂಡಿತಳು ಎದ್ದು ಬಟ್ಟೆಗಳನ್ನು ಧರಿಸಿ ತನ್ನ ಎಲ್ಲ ಆಭರಣಗಳನ್ನು ತೊಟ್ಟು ಹೊರಟಳು. ಸೇವಕಿಯು ಅವಳ ಮುಂದೆ ಹೋದಳು. ಬಗೋವನು ಜೂಡಿತಳಿಗೆ ಕೂರಲು ಕೊಟ್ಟಿದ್ದ ಕಂಬಳಿಯನ್ನು ಹೊಲೆ ಫರ್ನೇಸನ ಎದುರಿನಲ್ಲಿ ಹಾಸಿದನು. ಅದರ ಮೇಲೆ ಕುಳಿತುಕೊಂಡು ಊಟ ಮಾಡಲೆಂದು ಏರ್ಪಡಿಸಿದ್ದನು. ಜೂಡಿತ್ ಬಂದು ಆ ತನ್ನ ಸ್ಥಳದಲ್ಲಿ ಕುಳಿತಳು. ಅವಳನ್ನು ಕಂಡತೆ ಹೊಲೆ ಫರ್ನೇಸನು ಪರವಶನಾಗಿ ತಳಮಳಗೊಂಡನು. ಅವಳೊಂದಿಗೆ ಮಲಗಬೇಕೆಂಬ ಹಂಬಲ ಅಧಿಕವಾಯಿತು. ಅವಳನ್ನು ಕಂಡ ದಿನದಿಂದಲೇ ಅವಳನ್ನು ಮೋಹಿಸಬೇಕೆಂದು ಆಸೆಯಿಂದ ಸಂದರ್ಭ ಕಾಯುತ್ತಿದ್ದನು. ಎಂತಲೇ ಹೊಲೆ ಫರ್ನೇಸನು ಕುಡಿ ಸಂತೋಷಿಸೋಣ ಎಂದು ಉಸಿರಿದ. ಅದಕ್ಕೆ ಜೂಡಿತಳು, ಬಹಳ ಸಂತೋಷ ಒಡೆಯ, ನನ್ನ ಜೀವನದಲ್ಲೇ ಇಂದು ಅತಿ ಶುಭಕರವಾದ ದಿನ ಎಂದು ಹೇಳಿ ತನ್ನ ದಾಸಿ ಅಡಿಗೆ ಮಾಡಿದ್ದನ್ನು ತಿಂದು ದ್ರಾಕ್ಷಾರಸವನ್ನು ಕುಡಿದಳು. ಹೊಲೆ ಫರ್ನೇಸನು ಅವಳಿಂದ ಎಷ್ಟು ಪುಳಕಿತನಾದನೆಂದರೆ ಧಾರಾಳವಾಗಿ ದ್ರಾಕ್ಷಾರಸವನ್ನು ಬಟ್ಟಲಿನಲ್ಲಿ ಸುರಿದು ಕುಡಿದನು. ತನ್ನ ಜೀವಮಾನದಲ್ಲೇ ಅಷ್ಟೊಂದು ಅವನು ಕುಡಿದಿರಲಿಲ್ಲ. ಅಧ್ಯಾಯ 13. ರಾತ್ರಿ ಬಹಳ ಸಮಯವಾಯಿತು. ಅಧಿಕಾರಿಗಳು ಬೆಳಬೆಳನೆ ತಮ್ಮ ತಮ್ಮ ಗುಡಾರಗಳಿಗೆ ತೆರಳಿದರು. ಯಜಮಾನನ ಸೇವಕರು ಒಳಗೆ ಬಾರದಂತೆ ಬಗುವನು ಹೊರಗಿನಿಂದ ಬಾಗಿಲನ್ನು ಮುಚ್ಚಿದನು. ಕುಡಿದು ಅಮಲೇರಿದ್ದರಿಂದ ಎಲ್ಲರೂ ಹಾಸಿಗೆಯಲ್ಲಿ ಮುದುರಿಕೊಂಡರು. ಅಂತೆಯೇ ಹೊಲೆಫರ್ನೇಸನು ಸಹ ಮತ್ತನಾಗಿ ಸುಪ್ಪೆಗೆತ್ತಿಯ ಮೇಲೆ ಬಿದ್ದುಬಿಟ್ಟನು. ಜೂಡಿತ್ ಮಾತ್ರ ತನ್ನ ದಾಸಿಯೊಡನೆ ಎಚ್ಚರವಾಗಿದ್ದಳು. ಮಲಗುವ ಕೋಣೆಯ ಆಚೆ ಬಾಗಿಲ ಬಳಿ ತನ್ನ ದಾಸಿಯನ್ನು ನಿಲ್ಲಿಸಿ ತಾನು ಹೊರಗೆ ಬರುವವರೆಗೂ ಅಲ್ಲಿಯೇ ಕಾದಿಕೊಂಡಿರಬೇಕೆಂದು ಅವಳಿಗೆ ತಿಳಿಸಿದಳು. ಪ್ರತಿದಿನವೂ ಹಾಗೆಯೇ ಮಾಡುತ್ತಿದ್ದಳು. ಅಂತೆಯೇ ತಾನು ಪ್ರಾರ್ಥನೆ ಮಾಡಲು ಹೊರಕ್ಕೆ ಹೋಗಬೇಕಾಗಿದೆ ಎಂದು ಬಗೋವನಿಗೂ ಈಗಾಗಲೇ ತಿಳಿಸಿದಳು. ಹೀಗೆ ಒಳಗೆ ಮುಖ್ಯಸ್ಥರೇ ಆಗಲಿ ಸಾಮಾನ್ಯರೇ ಆಗಲಿ ಯಾರೂ ಹೊಲೆಫರ್ನೇಸನು ಮಲಗಿದ್ದ ಕೋಣೆಯಲ್ಲಿರಲಿಲ್ಲ. ಜೂಡಿತ್ ಹೊಲೆಫರ್ನೇಸನ ಮಂಚದ ಬಳಿ ನಿಂತುಕೊಂಡು ತನ್ನಲ್ಲಿಯೇ ಇಂತೆಯೇ ಪ್ರಾರ್ಥನೆ ಮಾಡಿದಳು. ಸರ್ವಶಕ್ತಿ ಸಾಮರ್ಥ್ಯವು ನಿನ್ನದೇ ಹೇ ಸರ್ವೇಶ್ವರ. ಯಶಸ್ವಿಗೊಳಿಸು ನನ್ನ ಕೈ ಸಾಧಿಸಲಿರುವ ಕಾರ್ಯವ. ಇದರಿಂದಾಗಿ ಬೆಳಗಾಗಲಿ ಜೆರುಸಲೇಮಿನ ಮಹಿಮೆ, ದೊರಕಲಿ ನಿನ್ನ ಸ್ವಸ್ಥವಾದ ಇಸ್ರಾಯೇಲರಿಗೆ ಬಿಡುಗಡೆ. ನಿನ್ನ ಯೋಜನೆಯು ಕೈಗೂಡಿಸಲು ನಮ್ಮೆದುರಿನ ಶತ್ರುಗಳನ್ನು ಕೊಂದು ಹಾಕಲು ಸಮಯವಿದೆ ಬಂದೊದಗಿರುವುದು. ಅನಂತರ ಜೂಡಿತಳು ಮಂಚದ ಕಂಬದ ಬಳಿ ಹೊಲೆಫರ್ನೇಸನ ತಲೆಯ ಮೇಲ್ಭಾಗದಲ್ಲಿ ತೂಗಾಡುತ್ತಿದ್ದ ಕಂಠಾರಿಯನ್ನು ತೆಗೆದುಕೊಂಡಳು.
ಹಾಸಿಗೆಯ ಹತ್ತಿರ ಬಂದು ಅವನ ತಲೆಗೂದಲನ್ನು ಹಿಡಿದುಕೊಂಡಳು. ಇಸ್ರಾಯೇಲಿನ ದೇವರಾದ ಸರ್ವೇಶ್ವರ, ಇದು ನನಗೆ ಶಕ್ತಿಯನ್ನು ದಯಪಾಲಿಸಯ್ಯ ಎಂದು ಪ್ರಾರ್ಥಿಸಿದಳು. ಅನಂತರ ತನ್ನ ಶಕ್ತಿಯನ್ನೆಲ್ಲ ಬಳಸಿ ಆ ಕಟಾರಿಯಿಂದ ಕುತ್ತಿಗೆಗೆ 2 ಏಟುಗಳನ್ನು ಹಾಕಿ ಅವನ ತಲೆಯನ್ನು ಕಡಿದು ಬಿಟ್ಟಳು. ಅವನ ದೇಹವನ್ನು ಹಾಸಿಗೆಯಿಂದ ಕೆಳಕ್ಕೆ ಉರುಳಿಸಿ ಮೇಲ್ಬಿಚ್ಚ ಪರವನ್ನು ಕೆಡವಿ ಹಾಕಿದಳು. ಹೊಲೋಫರ್ನೇಸನ ತಲೆಯನ್ನು ತೆಗೆದುಕೊಂಡು ಹೋಗಿ ದಾಸಿಯ ಕೈಗೆ ಕೊಡಲು ಅವಳು ಅದನ್ನು ತನ್ನ ಚೀಲದಲ್ಲಿ ಹಾಕಿದಳು. ಇಬ್ಬರು ಪಾಳೆಯವನ್ನು ಬಿಟ್ಟು ಯಥಾಪ್ರಕಾರ ಪ್ರಾರ್ಥನೆ ಮಾಡಲು ಹೋದಂತೆ ನಡೆದರು. ಪಾಳೆಯದ ಆಚೆ ಹೋಗಿ ಕಮರಿಯನ್ನು ದಾಟಿದರು. ಬೆಟ್ಟವನ್ನು ಹತ್ತಿ ಬೆತೋಲಿಯದ ಊರು ಬಾಗಿಲತ್ತ ಧಾವಿಸಿದರು. ಹೊಲೋಫರ್ನೇಸನ ತಲೆ ಬೆತಲೋನಿಯದಲ್ಲಿ. ದೂರದಿಂದಲೇ ಜೂಡಿದಳು ಊರ ಬಾಗಿಲ ಬಳಿ ಕಾವಲಿದ್ದವರನ್ನು ಕೂಗಿ ಕರೆದಳು. ಬಾಗಿಲು ತೆರೆಯಿರಿ, ಬಾಗಿಲು ತೆರೆಯಿರಿ ಎಂದು ಬೊಬ್ಬೆ ಹಾಕಿದಳು. ಇನ್ನು ನಮ್ಮೊಂದಿಗೆ ಇದ್ದಾರೆ ನಮ್ಮ ದೇವರಾದ ಸರ್ವೇಶ್ವರ. ಇಂದು ಅವರು ನಮ್ಮ ಶತ್ರುಗಳ ವಿರುದ್ಧ ಬಲಪ್ರಯೋಗ ಮಾಡಿದ್ದಾರೆ. ಇಸ್ರಾಯೇಲಿನ ಮಧ್ಯ ತಮ್ಮ ಶಕ್ತಿಯನ್ನು ಪ್ರದರ್ಶಿಸಿದ್ದಾರೆ ಎಂದು ಹೇಳಿದಳು. ಆಕೆಯ ಧ್ವನಿಯನ್ನು ಕೇಳುತ್ತಲೇ ಊರ ಜನರು ಬಾಗಿಲ ಬಳಿಗೆ ಧಾವಿಸಿ ಬಂದರು. ಹಿರಿಯರನ್ನು ಕರೆಸಿದರು. ದೊಡ್ಡವರು ಚಿಕ್ಕವರು ಎನ್ನದೆ ಎಲ್ಲರೂ ಅಲ್ಲಿಗೆ ಓಡಿ ಬಂದರು. ಜೂಡಿತಳ ಆಗಮನ ಅವರಿಗೆ ಅನಿರೀಕ್ಷಿತವಾಗಿತ್ತು. ಅವರು ಬಾಗಿಲನ್ನು ತಕ್ಷಣವೇ ತೆಗೆದು ಆಕೆಯನ್ನು ಸ್ವಾಗತಿಸಿದರು. ದಿವಟ್ಟಿಗೆಗಳನ್ನು ಹೊತ್ತಿಸಿ ಎಲ್ಲರೂ ಆಕೆಯನ್ನು ಸುತ್ತುವರೆದರು. ಜೂಡಿತಳು ಗಟ್ಟಿಯಾಗಿ ದೇವರನ್ನು ಸ್ತುತಿಸಿ ಅವರನ್ನು ಕೊಂಡಾಡಿದಿರಿ. ನಮ್ಮ ಕರುಣೆಯನ್ನು ಇಸ್ರಾಯೇಲ್ ಮನೆತನದಿಂದ ಹಿಂತೆಗೆದುಕೊಳ್ಳದೆ ಆ ದೇವರನ್ನು ಸ್ತುತಿಸಿರಿ. ಈ ರಾತ್ರಿ ನನ್ನ ಕೈಯಿಂದ ಶತ್ರುವನ್ನು ಸೆರೆಬಡೆದಂತೆ ಆ ದೇವರನ್ನು ಸ್ತುತಿಸಿರಿ ಎಂದಳು. ಅನಂತರ ಚೀಲದಿಂದ ಅಸಿರಿಯಾದ ಸೇನಾಧಿಪತಿ ಹೊಲೋಫರ್ನೇಸನ ತಲೆಯನ್ನು ತೆಗೆದು ಅವರಿಗೆ ತೋರಿಸಿದಳು. ಅಸಿರಿಯಾದ ಸೇನಾಧಿಪತಿ ಹೊಲೋಫರ್ನೇಸನ ತಲೆಯಿಂದ, ಇಗೋ ಚಪ್ಪರದ ಮೇಲ್ಹೊದಿಕೆ, ಇದರ ಕೆಳಗೆ ಅವನು ಕುಡಿದು ಮತ್ತನಾಗಿ ಬಿದ್ದಿದ್ದ ಸರ್ವೇಶ್ವರ ಒಬ್ಬ ಹೆಂಗಸಿನ ಕೈಯಿಂದ ಅವನ ತಲೆಯನ್ನು ಕಡಿದಿದ್ದಾರೆ. ನನ್ನ ಕಾರ್ಯ ಕೈಗೂಡುವಂತೆ ಮಾಡಿದ ಆ ಸರ್ವೇಶ್ವರನಿಗೆ ಸ್ತೋತ್ರ. ನನ್ನ ಸೌಂದರ್ಯದಿಂದ ಹುಚ್ಚು ಹಿಂಡಿತನಾದಾತ ಅವನು ತನ್ನ ಗುಳ್ಳೆಯಲ್ಲೇ ಬಿದ್ದನು. ಆದರೆ ಅವನು ನನ್ನನ್ನು ಮುಟ್ಟಲಿಲ್ಲ, ಕೆಡಿಸಿ ಅವಮಾನಗೊಳಿಸಲಿಲ್ಲ ಎಂದಳು. ಜನರೆಲ್ಲ ಆವೇಶಗೊಂಡು ಅಡ್ಡ ಬಿದ್ದು ದೇವರನ್ನು ಆರಾಧಿಸಿದರು. ಎಲ್ಲರೂ ಒಕ್ಕೊರಳಿನಿಂದ, ನಮ್ಮ ದೇವರೇ, ನಮ್ಮ ಶತ್ರುಗಳನ್ನು ದಮನ ಮಾಡಿದ ನಿಮಗೆ ಸ್ತುತಿಯಾಗಲಿ ಎಂದು ಘೋಷಿಸಿದರು. ಆಗ ಉಜ್ಜೀಯನು ಜೂಡಿತಳನ್ನು ಉದ್ದೇಶಿಸಿ ಹೀಗೆಂದನು: ಭೂಲೋಕದ ಎಲ್ಲಾ ನಾರಿಮಣಿಗಳಿಗಿಂತ ಮಿಗಿಲಾಗಿ ಮಗಳೇ, ಆಶೀರ್ವದಿಸಲಿ ದೇವನು ನಿನ್ನನ್ನು ಉನ್ನತದಿಂದಲೇ. ಸ್ತುತಿಸಲಿಲ್ಲಿ ಭೂಪರಗಳ ಸೃಷ್ಟಿಕರ್ತ ಸರ್ವೇಶ್ವರನಿಗೆ. ಶತ್ರುಗಳ ಮುಂದಾಳಿನ ಶಿರಛೇದನ ಮಾಡಲು ದಾರಿ ತೋರಿದಾತನಿಗೆ. ಸದಾ ಸ್ಮರಿಸಿಕೊಳ್ಳುವರು ಜನರು ದೇವರ ಶಕ್ತಿ ಸಾಮರ್ಥ್ಯವನ್ನು. ಮರೆಯವು ಮಾನವರು ಮನಗಳು ನೀ ತೋರಿದ ಶ್ರದ್ಧೆಯನ್ನು. ಲಭಿಸಲಿ ನಿನಗೆ ಕೃಪಾವರಗಳು, ಸಲ್ಲಲಿ ಘನತೆ ಗೌರವಗಳು. ಇದನ್ನು ದಯಪಾಲಿಸಲಿ ಆ ದೇವನು. ನಮ್ಮ ನಾಡು ಶತ್ರುವಿಗೆ ಶರಣಾಗಲಿಲ್ಲದ ಕಾಲಕ್ಕೆ ಲೆಕ್ಕಿಸಲಿಲ್ಲ ನೀನು ನಿನ್ನ ಪ್ರಾಣ ರಕ್ಷಣೆಯನ್ನೇ. ವಿನಾಶದಿಂದ ನಮ್ಮನ್ನು ಕಾಪಾಡಿದೆ. ದೇವನ ಮುಂದೆ ಸನ್ಮಾರ್ಗದಲ್ಲೇ ನಡೆದೆ. ಆಗ ಜನರು ಆಮೇನ್ ಆಮೇನ್ ಎಂದರು. ಅಧ್ಯಾಯ 14. ಅಸಿರಿಯಾದ ಮೇಲೆ ದಾಳಿ. ಆಗ ಜೂಡಿತನು, ಸಹೋದರರೇ, ಕೇಳಿ, ಆ ತಲೆಯನ್ನು ತೆಗೆದುಕೊಂಡು ಕೋಟೆಯ ಗೋಡೆಗಳ ಮೇಲೆ ತೂಗು ಹಾಕಿರಿ. ಬೆಳಿಗ್ಗೆ ಸೂರ್ಯೋದಯವಾದಾಗ ಪ್ರತಿಯೊಬ್ಬನು ತನ್ನ ಆಯುಧಗಳನ್ನು ತೆಗೆದುಕೊಳ್ಳಲಿ. ಪ್ರತಿಯೊಬ್ಬ ದೃಢಕಾಯ ವ್ಯಕ್ತಿ ಪಟ್ಟಣವನ್ನು ಬಿಟ್ಟು ಹೊರಡಲಿ. ಒಬ್ಬ ನಾಯಕನನ್ನು ಆರಿಸಿಕೊಳ್ಳಿ. ಅವನ ಹಿಂದೆ ಅಸಿರಿಯಾದವರು ಪಾಳ್ಯದ ಗಡಿದಡಕ್ಕೆ ಎದುರಾಗಿ ಹೋಗುವವರಂತೆ ನಟಿಸಿರಿ, ಆದರೆ ಹೋಗಬೇಡಿ. ಆಗ ಅಸಿರಿಯಾದವರು ತಮ್ಮ ಆಯುಧಗಳನ್ನು ತೆಗೆದುಕೊಂಡು ಪಾಳೆಯಕ್ಕೆ ಓಡಿ ಹೋಗಿ ದಳಾಧಿಕಾರಿಗಳನ್ನು ಎಬ್ಬಿಸುವರು. ದಳಾಧಿಕಾರಿಗಳು ಉಲೋಫಸನ ಡೇರೆಗೆ ಧಾವಿಸುವರು. ಆತನನ್ನು ಕಾಣಲಾರದೆ ಹೋದಾಗ ಕಂಗೆಟ್ಟು ನಿಮ್ಮ ಸೈನಿಕರನ್ನು ಎದುರಿಸಲಾರದೆ ಪಲಾಯನಗೈಯುವರು.
ಆಗ ನೀವು ಮತ್ತು ಇಸ್ರಾಯೇಲ್ನ ನಿವಾಸಿಗಳೆಲ್ಲರೂ ಮಾಡಬೇಕಾದುದು ಏನೆಂದರೆ, ಅವರು ಓಡಿ ಹೋಗುತ್ತಿರುವಾಗ ಅವರನ್ನು ಬೆನ್ನಟ್ಟಿ ಹೋಗಿ ಸದೆ ಬಡಿಯಬೇಕು. ಅಕಿಯೋರನ ಮತಾಂತರ. ಇದನ್ನು ಮಾಡುವುದಕ್ಕೆ ಮುಂಚೆ ಅಮೋನನಾದ ಅಕಿಯೋರನ್ನು ತನ್ನ ಬಳಿಗೆ ಕರೆಯಿರಿ. ಆತನೇ ಬಂದು ಇಸ್ರಾಯೇಲ್ನ ಮನೆತನವನ್ನು ಧಿಕ್ಕರಿಸಿದ ಅವನ ತಲೆಯನ್ನು ಗುರುತು ಹಚ್ಚಲಿ. ಇವನೇ ಅಲ್ಲವೇ ಆ ಅಕಿಯೋರನನ್ನು ಮರಣದಂಡನೆಗೆ ಗುರಿಯಾದವನಂತೆ ನಮ್ಮ ಬಳಿಗೆ ಕಳುಹಿಸಿದ್ದು ಎಂದು ಹೇಳಿದರು. ಅಂತೆಯೇ ಅವರು ಅಕಿಯೋರನನ್ನು ಉಜ್ಜೀಯನ ಮನೆಯಿಂದ ಕರೆತಂದರು. ಅಲ್ಲಿ ನಿಂತಿದ್ದವರಿಗೆ ಒಬ್ಬನು ಓಲೋಫಸನ ತಲೆಯನ್ನು ಹಿಡಿದುಕೊಂಡಿರುವುದನ್ನು ಅಕಿಯೋರನು ಕಂಡಿದ್ದೇ ಅವನು ಮೂರ್ಛೆ ಹೋದವನಂತೆ ಅಧೋಮುಖವಾಗಿ ನೆಲಕ್ಕೆ ಬಿದ್ದನು. ಜನರು ಅವನನ್ನು ಮೇಲಕ್ಕೆತ್ತಿದ್ದರು. ತಕ್ಷಣ ಅವರು ಜೂಡಿತಳ ಕಾಲುಗಳಿಗೆ ಸಾಷ್ಟಾಂಗವೆರಗಿ ಹೀಗೆಂದರು, ಶುಭವಾಗಲಿ ನಿಮಗೆ ಜುದೇಯದ ಮನೆಗಳೆಲ್ಲ, ಸಕಲ ರಾಷ್ಟ್ರಗಳಲ್ಲೆಲ್ಲ. ಭಯದಿಂದ ನಡುಗುವರು, ನಿನ್ನ ನಾಮವನ್ನು ಕೇಳುವವರೆಲ್ಲ. ಕಳೆದ ಕೆಲವು ದಿನಗಳಲ್ಲಿ ನೀನು ಮಾಡಿದ್ದೆಲ್ಲವನ್ನೂ ಈಗ ಹೇಳು ಎಂದನು. ಜನರು ಸುತ್ತುವರೆದಿರಲು ಬೆಥೆಲಿಯರನ್ನು ಬಿಟ್ಟು ಹೋದ ದಿನದಿಂದ ಅಂದಿನವರೆಗೂ ಜೂಡಿತಳು ಮಾಡಿದೆಲ್ಲವನ್ನು ವಿವರಿಸಿದರು. ಎಲ್ಲವನ್ನು ಕೇಳಿ ಮುಗಿಸಿದಾಗ ಜನರೆಲ್ಲರೂ ಉಚ್ಚ ಸ್ವರದಿಂದ ಜಯಕಾರ ಮಾಡಿದರು. ಅವರ ಘೋಷಣೆ ಪಟ್ಟಣದಲ್ಲೆಲ್ಲ ಪ್ರತಿಧ್ವನಿಸಿತು. ಇಸ್ರಾಯೇಲಿನ ದೇವರು ಮಾಡಿದ ಕಾರ್ಯಗಳನ್ನು ಗಮನಿಸಿದ ಅಕಿಯೋರನು ಅವರ ದೇವರಲ್ಲಿ ಶ್ರದ್ಧೆಯಿಂದ ವಿಶ್ವಾಸವಿರಿಸಿದರು. ಸುನ್ನತಿ ಮಾಡಿಸಿಕೊಂಡು ಇಸ್ರಾಯೇಲರ ಮನೆತನಕ್ಕೆ ಸೇರ್ಪಡೆಯಾದರು. ಓಲೋಫರ್ಸನ ದಾಳಿಯಿಂದ ದಿಗ್ಭ್ರಮೆ. ಬೆಳಗಾದಾಗ ಜನರು ಓಲೋಫರ್ಸನ ತಲೆಯನ್ನು ಕೋಟೆಯ ಗೋಡೆಯ ಮೇಲೆ ತೂಗು ಹಾಕಿದರು. ಪ್ರತಿಯೊಬ್ಬನೂ ತನ್ನ ಆಯುಧಗಳನ್ನು ತೆಗೆದುಕೊಂಡು ಎಲ್ಲರೂ ಗುಂಪು ಗುಂಪಾಗಿ ಬೆಟ್ಟದ ಇಳಿಜಾರಿನ ಕಡೆ ನಡೆದರು. ಇದನ್ನು ಕಂಡ ಅಸಿರಿಯಾದ ತಮ್ಮ ದಳಾಧಿಕಾರಿಗಳಿಗೆ ಸಮಾಚಾರವನ್ನು ತಕ್ಷಣ ತಿಳಿಸಿದರು. ದಳಾಧಿಕಾರಿಗಳು ದಂಡನಾಯಕರಿಗೆ, ಸಹಸ್ರಾಧಿಪತಿಗಳಿಗೆ ತಿಳಿಸಿದರು. ದಂಡನಾಯಕರು ಓಲೋಫರ್ಸನಿಗೆ ಡೇರೆಗೆ ಓಡಿ ಹೋಗಿ ಮೇಲ್ವಿಚಾರಕರನ್ನು ಕಂಡು, ಒಡೆಯನನ್ನು ಎಬ್ಬಿಸು, ಈ ಗುಲಾಮರು ನಮ್ಮ ಮೇಲೆ ಮುತ್ತಿಗೆ ಹಾಕಲು ಬಂದಿದ್ದಾರೆ. ಅವರಲ್ಲಿ ಕಟ್ಟ ಕಡೆಯವನ್ನು ಅಳೆಯಬೇಕೆಂದೇ ಹೀಗಾಗಿರಬೇಕು ಎಂದರು. ಆಗ ಬರ್ಗೋವನು ಒಳಗೆ ಹೋಗಿ ಡೇರೆಯ ಮಧ್ಯೆ ಇದ್ದ ತೆರೆಯನ್ನು ಎಳೆದು ನೋಡಿದನು. ಓಲೋಫರ್ಸನು ಜೂಡಿತಳೊಂದಿಗೆ ಮಲಗಿರಬೇಕೆಂದು ಅವನು ಊಹಿಸಿದನು. ಆದರೆ ಯಾರ ಸುಳಿವೂ ಇಲ್ಲದಿರಲು ತೆರೆಯನ್ನು ಸರಿಯಾಗಿ ಎಳೆದು ಓಲೋಫರ್ಸನನ್ನು ಮಲಗುವ ಕೋಣೆಗೆ ಹೋದನು. ಅಲ್ಲಿ ಬಾಗಿಲ ಬಳಿ ತಲೆ ಇಲ್ಲದೆ ಬಿದ್ದಿದ್ದ ಓಲೋಫರ್ಸನ ಮುಂಡವನ್ನು ಕಂಡನು. ತಕ್ಷಣವೇ ಆರ್ಭಟಿಸುತ್ತಾ ಕೂಗಿ ಕಣ್ಣೀರಿಟ್ಟು ಕಿರುಚಾಡುತ್ತಾ ತನ್ನ ಬಟ್ಟೆಗಳನ್ನು ಹರಿದುಕೊಂಡನು. ಅನಂತರ ಜೂಡಿತಳ ಡೇರೆಗೆ ಹೋಗಿ ನೋಡುವಾಗ ಅಲ್ಲಿ ಅವಳು ಇಲ್ಲವೆಂದು ತಿಳಿಯಿತು. ಆಗ ಹೊರಗಡೆ ನಿಂತಿದ್ದ ಜನರ ಬಳಿಗೆ ಕೂಗುತ್ತಾ ಬಂದು, ಗುಲಾಮರು ದಂಗೆ ಎದ್ದಿದ್ದಾರೆ, ಒಬ್ಬ ಇಬ್ರು ಮಹಿಳೆ ನೆಬೂಕದ್ನೆಚ್ಚರನ ವಂಶಕ್ಕೆ ಮಾನಭಂಗ ಮಾಡಿದ್ದಾಳೆ. ಓಲೋಫರ್ಸನ ತಲೆ ಇಲ್ಲದೆ ನೆಲದ ಮೇಲೆ ಬಿದ್ದಿದ್ದಾನೆ ಎಂದು ಅಬ್ಬರಿಸಿದನು. ಅದನ್ನು ಕೇಳಿದ ಅಸಿರಿಯಾದ ಸೈನ್ಯದ ದಳಪತಿಗಳಿಗೆಲ್ಲ ತಲ್ಲಣಗೊಂಡು ತಮ್ಮ ಮೇಲಸ್ತ್ರಗಳನ್ನು ಹರಿದುಕೊಂಡು ಪಾಳ್ಯದಲ್ಲೆಲ್ಲ ಕೂಗಾಡಿ ಕಿರುಚಾಟಿ ಪ್ರತಿಧ್ವನಿಸಿದರು. ಅಧ್ಯಾಯ 15. ಇಸ್ರಾಯೇಲರ ವಿಜಯ. ಈ ಸುದ್ದಿಯನ್ನು ಕೇಳಿದ ಡೇರೆಯಲ್ಲಿನ ಜನರೆಲ್ಲ ಪಿಚ್ಚಾದರು. ದಿಗ್ಭ್ರಮೆಗೊಂಡು ನಡುಗುತ್ತಾ ಬಯಲು ಬೆಟ್ಟ ಎನ್ನದೆ ಎಲ್ಲ ಕಡೆ ದಿಕ್ಕಾಪಾಲಾಗಿ ಓಡಿ ಹೋದರು. ಎಲ್ಲೂ ಇಬ್ಬರು ಜೊತೆಯಲ್ಲಿ ಇರುವುದು ಕಂಡು ಬರಲಿಲ್ಲ. ಎಲ್ಲರೂ ಕಾಲು ಕಿತ್ತಿದ್ದರು. ಹಗಲಿರುಳು ಬೆತುಲಿಯದ ಸುತ್ತಲೂ ಶಸ್ತ್ರಧಾರಿಗಳಾಗಿ ಬೆಟ್ಟದಲ್ಲಿ ಪಹರೆ ಇದ್ದವರು ಸಹ ಓಡಲಾರಂಭಿಸಿದರು. ಆಗ ಇಸ್ರಾಯೇಲರು ಅವರನ್ನು ಬೆನ್ನಟ್ಟಿದರು. ಇಸ್ರಾಯೇಲ್ ಪ್ರಾಂತ್ಯಕ್ಕೆಲ್ಲ, ಅಂದರೆ ಬೆತೋಸ್ತಾಯಿಮ್, ಬೆಬಾಯಿ, ಚೋಬಾ, ಕೋಲಾ ಮುಂತಾದ ಕಡೆಗಳಲ್ಲಿದ್ದ ಇಸ್ರಾಯೇಲರೆಲ್ಲರಿಗೂ ಉಜ್ಜೀಯನು ಈ ಸಮಾಚಾರವನ್ನು ತಿಳಿಸಿ, ಅವರು ಶತ್ರುಗಳ ಮೇಲೆ ಬಿದ್ದು ಅವರನ್ನು ಮುಗಿಸಿಬಿಡಬೇಕೆಂದು ಒತ್ತಾಯಿಸಲು ದೂತರನ್ನು ಕಳುಹಿಸಿದ್ದನು.
ಇಸ್ರಾಯೇಲರು ಈ ಸುದ್ದಿಯನ್ನು ಕೇಳಿದ ತಕ್ಷಣ ಒಮ್ಮೆಗೆ ಶತ್ರುಗಳ ಮೇಲೆ ಬಿದ್ದರು. ಚೋಗದ ದಾರಿಯಲ್ಲಿದ್ದವರನ್ನೆಲ್ಲ ಕೊಂದು ಹಾಕಿದರು. ಜೆರುಸಲೇಮಿನ ಜನರು ಹಾಗೂ ಗುಡ್ಡಗಾಡಿನ ಜುದೇಯದ ಜನರು ಶತ್ರುಪಾಳೆಯದಲ್ಲಿ ನಡೆದ ಸಂಗತಿಗಳನ್ನು ಕುರಿತು ಕೇಳಿದ್ದೆ. ಇಸ್ರಾಯೇಲರೊಂದಿಗೆ ಒಟ್ಟಾಗಿ ಸೇರಿ ಯುದ್ಧ ಮಾಡಿದರು. ಆನಂತರ ಗಿಲ್ಯಾದ್ ಮತ್ತು ಗಲಿಲಿಯದ ಜನರು ಬಯಲಿನಲ್ಲಿದ್ದ ಅಸ್ಸೀರಿಯದ ಮೇರೆಗೆ ಎರಗಿ ಅವರಿಗೆ ಘೋರವಾದ ನಷ್ಟವನ್ನು ಉಂಟು ಮಾಡಿದರು. ಶತ್ರುಗಳು ಅವರನ್ನು ದಮಸ್ಕಸ್ ಪ್ರಾಂತ್ಯದವರೆಗೆ ಬೆನ್ನಟ್ಟಿದರು. ಬೆತುಲಿಯದ ನಿವಾಸಿಗಳು ಅಸ್ಸೀರಿಯದ ಪಾಳೆಯವನ್ನು ಹೊಕ್ಕು ಅಲ್ಲಿ ಇದ್ದುದನ್ನೆಲ್ಲವನ್ನು ಕೊಳ್ಳೆ ಹೊಡೆದರು. ಅವರು ಬಿಟ್ಟಿದ್ದನ್ನು ಇಸ್ರಾಯೇಲರು ಹಿಂತಿರುಗಿಸುವಾಗ ದೋಚಿಕೊಂಡರು. ಶತ್ರುಗಳ ಸರಂಜಾಮುಗಳು ಯಥೇಚ್ಛವಾಗಿದ್ದುದರಿಂದ ಗುಡ್ಡಗಾಡಿನ ಊರುಕೇರಿಗಳಲ್ಲಿರುವ ಹಾಗೂ ಬಯಲಿನ ನಿವಾಸಗಳು ಸಾಕಷ್ಟು ಲೂಟಿಯನ್ನು ತೆಗೆದುಕೊಂಡರು. ವಿಜಯೋತ್ಸವ. ಜೆರುಸಲೇಮಿನಲ್ಲಿದ್ದ ಪ್ರಧಾನ ಯಾಜಕ ಯೋವಾಕೀಮನು ಹಾಗೂ ಇಸ್ರಾಯೇಲಿನ ಸಭಾ ಸದಸ್ಯರು ಸರ್ವೇಶ್ವರ ಸ್ವಾಮಿ ತಮ್ಮ ಜನರಿಗೆ ತೋರಿದ ಮಹಾಕೃಪೆಯನ್ನು ಕೊಂಡಾಡಿ ಜೂಡಿತಳನ್ನು ಅಭಿನಂದಿಸಲು ಬಂದರು. ಅವಳ ಮನೆಗೆ ಎಲ್ಲರೂ ಬಂದು ಸೇರಿ ಈ ಪರಿ ಒಕ್ಕರಳಿನಿಂದ ಸ್ತುತಿ ಹಾಡಿದರು. ನೀನೇ ಜೆರುಸಲೇಮಿನ ಮಹಿಮೆ, ನೀನೇ ಇಸ್ರಾಯೇಲಿನ ಗರಿಮೆ, ನೀನೇ ನಮ್ಮ ಜನಾಂಗದ ಹಿರಿಮೆ. ನಿನ್ನ ಕೈಯಿಂದಲೇ ಮಾಡಿರುವೆ ಇದನ್ನೆಲ್ಲ, ಸಲ್ಲುವುದು ಘನತೆ ನಿನಗೆ ಇಸ್ರಾಯೇಲಿನಲ್ಲೆಲ್ಲ. ಮೆಚ್ಚಿಹನು ಪರಮನು ನೀ ಮಾಡಿದುದೆಲ್ಲವನ್ನೆಲ್ಲ, ಸರ್ವಶಕ್ತ ಸರ್ವೇಶ್ವರ ಆಶೀರ್ವಾದ ಸಕಲ ನಿನಗೆ ಲಭಿಸಲಿ ಮುಂದಿನ ದಿನಗಳೆಲ್ಲ. ಜನರೆಲ್ಲರೂ ಆಮೇನ್ ಎಂದು ಘೋಷಿಸಿದರು. ಜನರು ಪಾಳೆಯವನ್ನು 30 ದಿನ ಲೂಟಿ ಮಾಡಿದರು. ಹೋಲೋಫರ್ನೇಸನ ಡೇರೆಯನ್ನು, ಅವನ ಬೆಳ್ಳಿಯ ತಟ್ಟೆ, ಹೊಗೆಬತ್ತಿ, ಪಾನಪಾತ್ರೆ, ಪೀಠೋಪಕರಣ ಇವುಗಳನ್ನೆಲ್ಲ ಜೂಡಿತಳಿಗೆ ಕೊಟ್ಟರು. ಜೂಡಿತ್ ತನ್ನ ಹೇಸರಗತ್ತೆಯ ಮೇಲೆ ಕೆಲವು ಸರಕುಗಳನ್ನು ಹೊರಿಸಿದಳು. ತನ್ನ ಬಂಡಿಗಳನ್ನೆಲ್ಲ ತರಿಸಿ ಮಿಕ್ಕುಳಿದ ಸಾಮಾನುಗಳನ್ನು ಅವುಗಳಲ್ಲಿ ತುಂಬಿಸಿದ್ದಳು. ಇಸ್ರಾಯೇಲಿನ ಮಹಿಳೆಯರೆಲ್ಲರೂ ಅವಳನ್ನು ಕಾಣಲು ತ್ವರೆಯಿಂದ ಬಂದು ಅವಳ ಗೌರವಾರ್ಥ ನೃತ್ಯವೃಂದವನ್ನು ಏರ್ಪಡಿಸಿದ್ದರು. ಜೂಡಿತಳು ದ್ರಾಕ್ಷಿಯ ಎಲೆಗಳ ಗುಚ್ಛಗಳನ್ನು ತೆಗೆದುಕೊಂಡು ತನ್ನ ಜೊತೆಯಲ್ಲಿ ಬರುತ್ತಿದ್ದ ಮಹಿಳೆಯರಿಗೆ ಹಂಚಿದಳು. ಓಲಿವ್ ಎಣ್ಣೆಗಳ ಮುಕುಟಗಳನ್ನು ತಾವು ತನ್ನ ಸಂಗಡವಿದ್ದ ಮಹಿಳೆಯರು ಧರಿಸಿಕೊಂಡರು. ಮೆರವಣಿಗೆಯ ಮುಂದಾಳಾಗಿ ಜೂಡಿತ್ ಇರಲಾಗಿ ಇತರ ಹೆಂಗಸರು ಅವಳ ಹಿಂದೆ ನರ್ತಿಸುತ್ತಾ ನಡೆದರು. ಇಸ್ರಾಯೇಲಿನ ಪುರುಷರೆಲ್ಲ ಆಯುಧಗಳನ್ನು ತೆಗೆದುಕೊಂಡು ಮಾಲೆಗಳನ್ನು ಧರಿಸಿಕೊಂಡು ಅವರ ಹಿಂದೆ ಹಾಡುತ್ತಾ ನಡೆದರು. ಇಸ್ರಾಯೇಲಿನವರೆಲ್ಲರೂ ತನ್ನ ಸುತ್ತ ಇರಲು ಜೂಡಿತಳು ಹರ್ಷೋದ್ಗಾರದಿಂದ ಕೃತಜ್ಞತಾ ಗೀತೆಯನ್ನು ಹಾಡಲಾರಂಭಿಸಿದಳು. ಜನರೆಲ್ಲ ಅವಳೊಂದಿಗೆ ಧ್ವನಿಗೂಡಿಸಿ ಈ ಪರಿ ಹಾಡಿದರು. ಅಧ್ಯಾಯ 6. ಜೂಡಿತ್ 16. ಅಧ್ಯಾಯ 16. ಜೂಡಿತಳ ಸ್ತುತಿಗೀತೆ. ವೀಣೆಯನ್ನು ನುಡಿಸುತ್ತಾ ಗೀತೆ ಹಾಡಿರಿ ನನ್ನ ದೇವನಿಗೆ, ಜಲ್ಲರಿ ಬಾರಿಸಿ ಸ್ತುತಿ ಮಾಡಿ ಸರ್ವೇಶ್ವರನಿಗೆ. ಕೀರ್ತನೆಗಳನ್ನು ಗೀತೆಗಳನ್ನು ಹಾಡಿರಿ ಆ ಪರಮನಿಗೆ, ಆತನ ನಾಮ ಸ್ತುತಿ ಮಾಡುತ್ತಾ ಪ್ರಾರ್ಥನೆ ಸಲ್ಲಿಸಿರಿ ಆತನಿಗೆ. ಯೋಧ ಪಂಕ್ತಿಗಳನ್ನು ಧ್ವಂಸ ಮಾಡುವ ಸರ್ವೇಶ್ವರನೇ, ಬಾಧಕರ ಕೈಯಿಂದ ನನ್ನನ್ನು ತಪ್ಪಿಸಲೆಂದೇ ಗೂಡಾರವನ್ನೆಬ್ಬಿಸಿದ ನನ್ನ ಜನರ ಮಧ್ಯೆ. ಉತ್ತರದ ಗುಡ್ಡಗಾಡುಗಳಿಂದ ಇಳಿದರು ಅಸ್ಸೀರಿಯರು, ಅವರೊಡನೆ ಬಂದ ಸೇನೆಗಳು ಸಹಸ್ರರು. ಅಡ್ಡಗಟ್ಟಿದರ ಯೋಧರು ಕಣಿವೆಯ ಹಾದಿಗಳನ್ನು, ಕುದುರೆಗಳು ಆವರಿಸಿದವು ಗುಡ್ಡಗಾಡುಗಳನ್ನು. ಬೆಂಕಿಗೆ ಹತ್ತಿಯಾಗಿಸುವೆ ನಿನ್ನ ನಾಡನ್ನು, ಕತ್ತಿಗೆ ತುತ್ತಾಗಿಸುವೆ ನಿನ್ನ ಯುವಕರನ್ನು. ನೆಲ ಕಪ್ಪಳಿಸುವೆ ನಿನ್ನ ಸುಳೆಗಳನ್ನು, ಮೃಗಗಳ ಬಾಯಿ ಹಾಕುವೆ ನಿನ್ನ ಪುಟಾಣಿಗಳನ್ನು. ಸೆರೆ ಹಿಡಿಯುವೆ ನಿನ್ನ ಯುವತಿಯರನ್ನು, ಈ ಪರಿ ಬೆದರಿಕೆ ಒಡ್ಡಿದನ ಅಸ್ಸೀರಿಯನು. ಆದರೆ ಸರ್ವಶಕ್ತ ಸರ್ವೇಶ್ವರನು ಒಬ್ಬ ಮಹಿಳೆಯ ಕೈಯಿಂದಲೇ ಸೋಲಿಸಿದನವರನ್ನು. ಅವರ ವೀರನಾಯಕ ಪತನವಾದದ್ದು ಯುವಕರ ಕೈಯಿಂದಲ್ಲ, ಅವನ ಹತನಾದದ್ದು ಸೂರ್ಯ ದೇವತೆಯ ಕುವರರಿಂದಲ್ಲ. ಘನರಾಕ್ಷಸನಾದವನು ಮಾಡಲಿಲ್ಲ ಅವನ ಮೇಲೆ ಆಕ್ರಮಣ,
ಆದರೆ ಮೆರಾರಿಯು ಕೊವರೆಯಿಂದ ನೀರಾಯ್ದ ಕಳಾದ ಜೋಡಿತಳ ಮುಖದ ಬೆಡಗು ಭಿನ್ನಾಣದಿಂದ ಪತನನಾದ ಇಸ್ರಾಯೇಲಿನ ದೀನದಲಿತರನ್ನು ಉದ್ಧರಿಸಲೆಂದು ಬದಿಗಿಟ್ಟವಳು ತನ್ನ ವಿಧ ವಸ್ತ್ರಗಳನ್ನು ಪರಿಮಳ ತೈಲದಿಂದ ಅಭ್ಯಂಗಿಸಿದಳು. ತನ್ನ ಮಗುವನ್ನು ಆತನನ್ನು ವಂಚಿಸಲೆಂದೇ ಧರಿಸಿದಳು ಉತ್ತಮ ಉಡುಗೆಯನ್ನು. ರುಮಾಲಿನಿಂದ ಕಟ್ಟಿದಳು ತನ್ನ ಕೇಶರಾಶಿಯನ್ನು. ಅವಳ ಪಾದರಕ್ಷೆ ಆಕರ್ಷಿಸಿತು ಆತನ ಕಣ್ಣುಗಳನ್ನು. ಅವಳ ಬೆಳಗು ಸೋರೆ ಮಾಡಿತು ಆತನ ಮನಸ್ಸನ್ನು. ಅವಳ ಕತ್ತೆ ಇರಿತು ಆತನ ಕುತ್ತಿಗೆಯನ್ನು. ಪರ್ಸಿಯರನ್ನು ನಡಗಿಸಿದರು ಅವಳ ಕಚ್ಚಿಗೆ, ಮಿದ್ಯಾಯರ ಬೆದರಿದರು ಅವಳ ಶೌರ್ಯಕ್ಕೆ. ತಲ್ಲಣಗೊಂಡರೆಲ್ಲರೂ ತನ್ನ ದಲಿತರು ಕಹಳೆ ಮೊಳಗಿದಾಗ, ದಿಗ್ಭ್ರಮೆಗೊಂಡರು ತನ್ನ ದುರ್ಬಲ ಜನರು ಕೂಗಿದಾಗ, ಹಿಂಜರಿದರೆಲ್ಲರೂ ನನ್ನವರೆಲ್ಲರೂ ಆರ್ಭಟಿಸಿದಾಗ, ಕೇವಲ ದಾಸಿಯರ ಮಕ್ಕಳು ಬೆನ್ನಟ್ಟಿದರವರನ್ನು, ದ್ರೋಹಿಗಳ ಸಂತಾನವು ಎಂಬಂತೆ ಇರಿದವರನ್ನು, ಸರ್ವೇಶ್ವರನ ಕಾಳಗದಲ್ಲಿ ಹತ ಮಾಡಿದರು ಎಲ್ಲರನ್ನು. ಆಡುವೆನು ನಾ ದೇವನಿಗೆ ನೂತನ ಕೀರ್ತನೆಯನ್ನು, ಸರ್ವೇಶ್ವರ ಭಗವಂತ ಮಹಿಮಾವಂತ ನೀನು, ಮಹಾಶಕ್ತಿಶಾಲಿ ಆಚೆಯ ನೀನು. ಸಮಸ್ತವೂ ಸಲ್ಲಿಸುವಲ್ಲಿ ನಿನಗೆ ಸೃಷ್ಟಿಯಾಯಿತಲ್ಲ ನಿನ್ನ ನುಡಿ ಮಾತ್ರಕ್ಕೆ. ಒಟ್ಟುಗೂಡಿದವರೆಲ್ಲವೂ ನಿನ್ನ ಉಸಿರಾಟಕ್ಕೆ. ಪ್ರತಿಭಟಿಸುವರಾರು ಇಲ್ಲ ನಿನ್ನ ಮಾತಿಗೆ. ಬೆಟ್ಟಗಳು ಕದಲಿ ಸಾಗರದೊಳು ಮುಳುಗಿದರು, ಬಂಡೆಗಳು ಮೇಣದಂತೆ ಕರಗಿ ಹೋದರು. ದಯೆ ತೋರುವೆ ನೀನು ನಿನಗಂಚುವರೆಲ್ಲರಿಗೂ. ನನ್ನ ಜನಾಂಗಕ್ಕೆ ವಿರೋಧ ನಿಲ್ಲುವವರಿಗೆ ಧಿಕ್ಕಾರ. ತೀರ್ಪಿನ ದಿನದಲ್ಲಿ ದಂಡಿಸುವವರನ್ನು ಸರ್ವಶಕ್ತ ಸರ್ವೇಶ್ವರ ಕಬಳಿಸುವುದು ಅವರ ದೇಹವನ್ನು. ಅಗ್ನಿಕೂಟ ಕ್ರಿಮಿಕೀಟ ವೇದನೆಯಿಂದ ರೋಧಿಸುವವರು ಅನವರತ. ಕೀರ್ತಿಶೇಷಳಾದ ಜೂಡಿತ್ ಜೆರುಸಲೇಮನ್ನು ಸೇರಿದಾಗ ಆ ಜನರೆಲ್ಲರೂ ದೇವರ ಸನ್ನಿಧಿಯಲ್ಲಿ ಸಾಷ್ಟಾಂಗ ಎರಗಿದರು. ಅವರು ಮಡಿ ಮಾಡಿಕೊಂಡು ಕಾಣಿಕೆ ನೈವೇದ್ಯದ ಬಲಿಗಳನ್ನು ಅರ್ಪಿಸಿದರು. ಜನರು ತನಗಿದ್ದ ಉಲೋರ್ಪಣೆಸನ ಸ್ವತ್ತನ್ನು ತಾನೇ ಬಿಚ್ಚಿ ತಂದಿದ ಮೇಲೂ ಚಪ್ಪರದ ಸಾಮಾನುಗಳನ್ನು ಜೂಡಿತಳು ಅರ್ಪಿಸಿ ತನ್ನ ಹರಕೆಯನ್ನು ತೀರಿಸಿದಳು. 3 ತಿಂಗಳವರೆಗೆ ಜನರು ಜೆರುಸಲೇಮಿನ ಮಹಾದೇವಾಲಯದ ಮುಂದೆ ಆನಂದದಿಂದ ವಿಜಯೋತ್ಸವ ಕೊಂಡಾಡಿದರು. ಜೂಡಿತಳು ಸಹ ಈ ಉತ್ಸವದಲ್ಲಿ ಭಾಗಿಯಾಗಿದ್ದಳು. ಇದಾದ ನಂತರ ಪ್ರತಿಯೊಬ್ಬರ ಮನೆಗೆ ಹಿಂತಿರುಗಿದರು. ಜೂಡಿತಳು ಬೆತಲೆಯಕ್ಕೆ ಹೋಗಿ ತನ್ನ ಸ್ವಂತ ಆಸ್ತಿಯಿಂದಲೇ ಜೀವನ ನಡೆಸಿದಳು. ಜೀವಮಾನ ಪರ್ಯಂತ ನಾಡಿನಲ್ಲಿ ಎಲ್ಲ ಅವಳ ಕೀರ್ತಿ ಹರಡಿತು. ಅವಳನ್ನು ವರಿಸುವಂಥವರು ಅನೇಕರಿದ್ದರು. ಆದರೂ ಅವಳ ಯಜಮಾನ ಮನಸ್ಸೆ ಸತ್ತು ಪಿತೃಗಳೊಂದಿಗೆ ಸೇರಿಕೊಂಡಿದ್ದರಿಂದ ಯಾವ ಪುರುಷನ ಬಯಕೆಗೂ ಆಕೆ ಶರಣಾಗಲಿಲ್ಲ. ತನ್ನ ಗಂಡನ ಮನೆಯಲ್ಲಿದ್ದಷ್ಟು ಕಾಲವೂ ಹೆಚ್ಚು ಹೆಚ್ಚು ಗೌರವಗಳನ್ನು ಗಳಿಸಿಕೊಂಡಳು. ತನ್ನ ದಾಸಿಗೆ ಬಿಡುಗಡೆ ಇತ್ತಳು. ಜೂಡಿತಳು ಬದುಕಿದ್ದು 105 ವರ್ಷ. ಅನಂತರ ಬೆತೋಲಿಯದಲ್ಲಿ ಸ್ವರ್ಗಸ್ಥಳಾದಳು. ಆಕೆ ಯಜಮಾನ ಮನಸ್ಸೆಯ ಗುಹೆಯಲ್ಲಿ ಅವಳನ್ನು ಸಮಾಧಿ ಮಾಡಲಾಯಿತು. 7 ದಿನವಿಡೀ ಇಸ್ರಾಯೇಲ್ ಮನೆತನ ಶೋಕಾಚರಣೆಯಲ್ಲಿತ್ತು. ಸಾಯುವ ಮುನ್ನ ಆಕೆ ತನ್ನ ಆಸ್ತಿಯನ್ನು ತನ್ನ ಹಾಗೂ ಮನಸ್ಸೆಯ ಬಂಧು ಬಳಗದವರಿಗೂ ಹಂಚಿಕೊಟ್ಟಿದ್ದಳು. ಜೋಡಿತಳು ಉಳಿದ ಜೀವಮಾನ ಕಾಲದಲ್ಲಾಗಲಿ ಅನಂತರ ಬಹುಕಾಲದಲ್ಲಾಗಲಿ ಇಸ್ರಾಯೇಲ್ ಗೋಜಿಗೆ ಯಾರೂ ಬರಲಿಲ್ಲ. ದೇವರ ವಾಕ್ಯವಿದು. ದೇವರಿಗೆ ಕೃತಜ್ಞತೆ ಸಲ್ಲಲಿ.